ಜಂಟಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ಸಭೆಯನ್ನು ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಸಭೆಗೆ ಮಾನ್ಯ ಸಾಹೇಬರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ಆದ ಶ್ರೀ ರಫೀಕ್ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾ ಗ್ಯಾರಂಟಿ ಕಮಿಟಿಯ ಉಪಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಚಂದ್ರ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ತಾಲೂಕ್ ಪಂಚಾಯಿತಿ ಆಡಳಿತಾಧಿಕಾರಿಗಳಂತ ಶ್ರೀಯುತ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಮೀನಾಕ್ಷಿ ಆರ್ಯ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಉಳ್ಳಾಳ ತಾಲೂಕಿನ ತಹಶೀಲ್ದಾರ್ ಅಂತ ಪ್ರಶಾಂತ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಇಲಾಖಾಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ನಾಡಗೀತೆಯೊಂದಿಗೆ ಈ ಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕುಟುಂಬ ಕಲ್ಯಾಣ ಪಾಲನೆ ವರದಿ ಒಂದು ಸೆಕೆಂಡ್. ಈಗ ನಾಡಿದ್ದು ನಮ್ಮ ನಿಮ್ಮ ಅಂಗನವಾಡಿ ನಾಳೆಗೆ ಮಂಗಳೂರಿನವ್ರು ಫೋನ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ನಮಸ್ತೆ ಸರ್. ತಾವು ಹೇಳಿದಾಗ ಇವತ್ತು ಮೀಟಿಂಗು ನಾನು 1000 ಮೆಂಬರ್ಸು ಲಿಸ್ಟ್ ರೆಡಿ ಮಾಡಿದ್ದೀನಿ ಸರ್. ಲೈಕ್ ಉಳ್ಳಾಳ ತಾಲೂಕು ಮತ್ತು ಮಂಗಳೂರು ತಾಲೂಕು ಟೋಟಲ್ ನಮ್ಮದು 33 ಗ್ರಾಮ ಪಂಚಾಯತಿಯಿಂದ 1000 ಮೆಂಬರ್ಸು ಅದು ಲಿಸ್ಟ್ ಇದೆ ಸರ್. ಹೇಳಬೇಕಾ ಸರ್? ಬೇಡ, ಅಲ್ಲಿಗೆ ಅವ್ರು ಹೇಗೆ ಬರ್ತಾರೆ ಅಲ್ಲಿಗೆ? ಅಲ್ಲ ಸರ್, ಇದು ನಾವು ಕೊಟ್ಟಿರೋದು ಈಗ ಲೈಕ್ ಪಂಚಾಯತ್ ವೈಸ್ ಕೊಟ್ಟಿದ್ದೀವಿ. ಅಂದರೆ ಈಗ 300 ಪಂಚಾಯತ್ಗೆ ನಾವು 60 ಮೆಂಬರ್ಸ್ ಅಂತ ಹೇಳಿದ್ದೀವಿ. ಅವ್ರಿಗೆ ಹೇಗೆ ಬರ್ತಾರೆ? ಅಲ್ಲ ಸರ್, ಪಂಚಾಯತ್ಗಾದರೆ ಬರ್ತಾರೆ ಸರ್. ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅಲ್ಲಿ ಗ್ಯಾದರ್ ಮಾಡ್ತಾರೆ. ಪಂಚಾಯತ್ಗೆ ಅಲ್ಲಿಂದ ಎಲ್ಲಿಗೆ ತಾವು ಬಸ್ ಹೇಳಿದ್ರಲ್ಲ ಸರ್, ಎಷ್ಟು ಬೇಕಂತ ಹೇಳ್ಬೇಕಲ್ಲ, ಎಲ್ಲೆಲ್ಲಿಗೆ ಬೇಕಂತ ಹೇಳಿ. ಅದೇ ಸರ್, ಈಗ 300ಗೆ ನಾನು 60 ಹೇಳಿದ್ದೀನಂದರೆ ಒಂದು ಬಸ್ ಸಾಕಾಗುತ್ತಲ್ಲ ಸರ್. ಓಕೆ, ಓಕೆ. ಅದೇ ಸರ್, ಹಾಗೆ ತಲಪಾಡಿ 60 ಹೇಳಿದ್ದೀವಿ, ಬೆಳ್ಮ 60, ಅಮ್ಲಮೊಗರ್ಗು 60, ಬೋಳಿಯಾರ್ 60, ಕಿಂಗೂರು 60, ಹಾಗೆ ಹರೇಕಳ 60. ನಾವು ಉಳ್ಳಾಳ ನಗರಸಭೆಗೆ 100 ಮೆಂಬರ್ಸ್ ಹಾಕಿದ್ದೀವಿ ಸರ್. ಹಾಗೆ ಸೋಮೇಶ್ವರ ಪುರಸಭೆಗೆ 50, ಹಾಗೆ ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ 100 ಮೆಂಬರ್ಸ್ ಸರ್. ಕೋಟೆಕಾರ್ ಪಟ್ಟಣ ಪಂಚಾಯತಿ. ಓಕೆ, ಅದು ಯಾರು ರಿಲೀಸ್ ಕಟ್ಟಬೇಕು ಅಲ್ಲಿ ಅಂತ ಒಂದು ಪ್ಲ್ಯಾನ್ ಮಾಡಿ ನಾನು ಹೇಳ್ತೇನೆ ಸರ್. ಉಳ್ಳಾಳದು ಲಿಸ್ಟ್ ಕೊಡ್ತೀನಿ ಸರ್. ಅದ ಬಸ್ಸಿಗೆ ಸರಿ ಅರಫ ಬಸ್ಸಿಗೆ. ಅದೇ ಸರ್, ನಮಗೊಂದು ಸಬ್ಮಿಷನ್ ಸರ್. ಒಂದು ನಮಗೆ ಟೈಮಿಂಗ್ಸ್ ಒಂದು ಗೊತ್ತಾದರೆ ನಾವು ಆ ಟೈಮಿಗೆ ಅವ್ರಿಗೆ ಅಲ್ಲಿ ಗ್ಯಾದರ್ ಇರ್ಲಿಕ್ಕೆ ಹೇಳ್ತೀವಿ ಸರ್. ಬೆಳಿಗ್ಗೆ 9:30 ಸ್ಪಾಟಲ್ಲಿ ಇದೆ, 10 o'clock ಸ್ಟಾರ್ಟ್ ಆಗ್ತದೆ. ಹಾಂ ಸರ್. ಆಯ್ತು, ಬೇಡ 9:30 10. ಅಲ್ಲ ಸರ್, ಅಲ್ಲಿಂದ ಹೊರಡೋದು ಅವರು ಪಂಚಾಯತಿಂದ. ಹೌದು, 10 o'clock ಅಲ್ಲಿಗೆ ರೀಚ್ ಆಗಬೇಕು. 9:30 10ಗೆ ಅಂದರೆ ಪಂಚಾಯತಲ್ಲಿ ಒಂದು 9 o'clock ಇರಂಗೆ ಹೇಳೋದು. ಹೌದು, 9 o'clock ಹೇಳಿ. ಓಕೆ ಸರ್, ಓಕೆ. ಜಬ್ಬಾರ್ ಅರಫ ಬಸ್ಸಿನವನು ಅವರು ವಿಲೇಜ್ಗೆ ಅವರು ಬಸ್ 750 ಮೆಂಬರ್ಸ್. ಅದರಲ್ಲಿ ನಮಗೆ BC ರೋಡ್ಗೆ 2 ಬಸ್ ಬರಲಿ ಸರ್, ಸ್ತ್ರೀ ಶಕ್ತಿ ಭವನಕ್ಕೆ. ಅವರು ಬಂದಾಗೆ ಒಂದು ಸ್ಲಿಪ್ಪಲ್ಲಿ ಬರೆದು ಕೊಡಿ, ಅಲ್ಲಿಗೆ ಯಾವ ಬಸ್ಸಿಗೆ ಯಾವ ಬಸ್ ಬೇಕಂತೇಳಿ. ಅಲ್ಲಿ ಅವನು ಮಾತಾಡಿಕೊಂಡು ಅವನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ಆ ವಿಲೇಜ್ ನಂಬರ್ ಕೊಟ್ಟರೆ ಆಯಿತು. ಮತ್ತು ವಿಟ್ಲ ಜಂಕ್ಷನ್ ಮತ್ತು ಮಾಣಿ ಜಂಕ್ಷನ್ಗೆ 2 ಬಸ್. ಉಳಿದವರು ಡೈರೆಕ್ಟ್ ಅವರೇ ಬರ್ತಾರೆ ಸರ್ ಪಕ್ಕದ. ಇದನ್ನು ಎಲ್ಲ ಊಟ ಎಲ್ಲ ಆಗಿದೆಯಾ? ಪಾಲನಾ ಅವರು ಸರ್ ನಮಸ್ತೆ ಸರ್. ಲಾಸ್ಟ್ ಟೈಮ್ ಬರುತ್ತೆ ಅಂತ ಒಂದು ಪ್ರಶ್ನೆಗೆ ಏನು ಬೇಡಪ್ಪ, ಎಷ್ಟು PS ಇದೆ? ನಮ್ಮಲ್ಲಿರುವ 5 PS ಇದೆ. 5 ಎಲ್ಲಿ ಅಲ್ಲ? ಬೋಳಿಯಾದಲ್ಲಿ. ನಮ್ಮಲ್ಲಿ ಡಾಕ್ಟರ್ ಇದ್ದಾರಾ? ಇದ್ದಾರೆ ಸರ್. ನರ್ಸಸ್ ಇದ್ದಾರಾ? ಇದ್ದಾರೆ ಸರ್. ಫುಲ್ ಸ್ಟಾಫ್ ಇದೆಯಾ? ಅಲ್ಲಿ ಇದ್ದಾರೆ ಸರ್. ಓಕೆ. ಬೋಳಿಯಾರ್ ಗ್ರಾಮ ಪಂಚಾಯತ್ ಇದ್ದೀರಾ? ಏನು ಸಮಸ್ಯೆ ಉಂಟಾ?
ಹಾಂ ಮತ್ತು ಬಿ ಉಪಕೇಂದ್ರಗಳಿಗೆ ಒಂದೇ ನರ್ಸ್ ಇದೆ. ಓಕೆ, ಸಿ ಎಚ್ ಒ ಇದ್ದಾರೆ. ಬೇರೆ ತೊಂದರೆ ಇಲ್ಲ. ಡಾಕ್ಟ್ರು ಬರ್ತಾರಾ? ಓಕೆ, ನೆಕ್ಸ್ಟ್ ಎಷ್ಟು? 40 ಹೌದು. ಡೈಲಿ ಡೈಲಿ ಔಟ್ ಪೇಷಂಟ್. ಮದ್ದೆಲ್ಲಿದೆಯಾ? ಇದೆ ಸರ್. ನೀವು ಎಷ್ಟು ಸಲ ಇನ್ನು ಅಲ್ಲಿ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ? ತಿಂಗಳಿಗೊಮ್ಮೆ ಹೋಗ್ತೇನೆ. ಡೈರಿ ಬರೀತೀರಾ? ಹೋಗಿ ಬರೀತೇನೆ, ಹೋಗೋದು ಹೋದ್ರೆ ನಾನು ಅದು ಸಿಗ್ತದ ಡೈರಿ? ಇದು ಸಿಗುತ್ತೆ ಸರ್. ಓಕೆ, ನೋಡ್ತೇನೆ ನೋಡಿ. ನೆಕ್ಸ್ಟ್ ಆಮ್ಲಮೊಗರು ಸರ್, ಹೇಳಿ. ಅಲ್ಲಿ ಕೂಡ ಡಾಕ್ಟರ್ ಇದ್ದಾರೆ. ಆದರೆ ಇವರು ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ANM 2 ಕೂಡ ವೇಕೆಂಟ್ ಇದೆ ಸರ್. ಸೊ ಅಲ್ಲಿ ಒಬ್ಬರು ನಾಟಕಲ್ಲಿಂದ ಒಬ್ಬರು ಬೋಳಿಯಾರಿಂದ ಚಾರ್ಜ್ ಹಾಕಿದ್ದೇವೆ ಸರ್. ಸೊ ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಬನ್ನಿ. ಸರ್ ನಾಟಕಲ್ಲು ಅದೇ ಸರ್, ನಮ್ಮಲ್ಲಿ ಈಗ ಕಾಂಟ್ರಾಕ್ಟ್ ಡಾಕ್ಟರ್ ಒಬ್ಬರಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ. ರೆಗ್ಯುಲರ್ ಫುಲ್ ಟೈಮ್ ಇರ್ತಾರೆ ಸರ್, ಫುಲ್ ಎಲ್ಲ ದಿನಗಳಲ್ಲಿ ಕೂಡ ಇರ್ತಾರೆ. ಸೊ ಈಗ ಡ್ಯೂಟಿಯಲ್ಲಿ ಇದ್ದಾರಾ? ಇದ್ದಾರೆ ಸರ್. ಡಾಕ್ಟರ್ ಮದನ್ ಅಂತ ಹೇಳ್ಬೇಕು ಸರ್, ಅವರು ಕಾಂಟ್ರಾಕ್ಟಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋರು ಇದ್ದಾರೆ ಸರ್. ಎಷ್ಟು ಪೇಷಂಟ್ಸ್ ಅಲ್ಲಿ OPD 80ರಿಂದ 100ರವರೆಗಿದೆ ಸರ್. ಓಕೆ, ನಾಟಕದಲ್ಲಿ ಪೇಷಂಟ್ ಜಾಸ್ತಿ. ಕೋಟೆಕರಲ್ಲಿ ರೆಗ್ಯುಲರ್ ಡಾಕ್ಟರ್ ಈಗ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಸೊ ಯಾರು, ಎಲ್ಲಿ ಅವರು? ಅವರು ಬೋಂದೇಲ್ PHCಯಲ್ಲಿ ಡಾಕ್ಟರ್ ಸವಿತಾ ಅಂತ ಅವರು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಸೊ ಅಲ್ಲಿ ಕೂಡ ಕೋಟೆಗಾರ ಯಾರು ಬಂದಿದ್ದಾರೆ? ಕೋಟೆಗಾರದಿಂದ ನಮ್ಮ ಓಕೆ, ಇಶ್ಯೂ ಇಲ್ಲ ಸರ್. ಅಲ್ಲಿ ಕೂಡ ನೆಕ್ಸ್ಟ್ ನಮಗೆ ಉಳ್ಳಾಲ ಸರ್. ಉಳ್ಳಾಲದ್ದು ಸರ್ ಪೇಷಂಟ್ಸ್ ಈಗ ಲಾಸ್ಟ್ ಇಯರ್ 2023 ನಮ್ಮದು MOU ಆದಾಗ 36,000 ಪೇಷಂಟ್ ಇದ್ದರು ಸರ್ ವರ್ಷದ OPD. ಅದು 2024 ಬಂದಾಗ 87,000 OPD ಆಗಿದೆ. OP ಸರ್ 87,000. ಅದೇ ಈ ವರ್ಷಕ್ಕೆ ಈಗ ಇನ್ನು 2 ತಿಂಗಳು ಇರುವಾಗಲೇ 83,000 ಆಗಿದೆ ಸರ್. ವೆರಿ ಗುಡ್. ಸೊ ಅಲ್ಲಿ ನಮ್ಮ ಈ ವರ್ಷದಲ್ಲಿ ಸ್ಕ್ಯಾನಿಂಗ್ ಒಂದು ಹತ್ತಿರ 6,000ದಷ್ಟು ಆಗಿದೆ ಸರ್. ಎಕ್ಸ್ರೇ ಒಂದು 4,700, ECG ಒಂದು 2,300. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಆಗಿದೆ. ಡೆಲಿವರಿ ಎಷ್ಟಾಗಿದೆ? ಸರಿ, ಡೆಲಿವರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕೆ? ಅಲ್ಲಿ ನಮ್ಮಲ್ಲೀಗ ಗೈನಕಾಲಜಿಸ್ಟ್ ಈಗ ನಮ್ಮ ಸೈಡಿಂದ ಕೂಡ ಅವರು ಕೇಳ್ತಾ ಇದ್ರು ಸರ್. ಈಗ ಮೊನ್ನೆ 15 ಡೇಸ್ ಬ್ಯಾಕು ಒಬ್ಬರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸರ್ ಈಗ. ಓಕೆ, ಸೊ ಅವರೀಗ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ನಮ್ಮಲ್ಲಿ ಆಸ್ಪತ್ರೆ ಕಟ್ಟಿದ ನಂತರ ಹೌದು ಸರ್. ಅದು ಬರೀ ಔಟ್ ಪೇಷಂಟ್ ಆಸ್ಪತ್ರೆ ಅಲ್ಲ, ಅದು ಇನ್ ಪೇಷಂಟ್ ಆಸ್ಪತ್ರೆ. ಹೌದು ಸರ್. ಅಲ್ವಾ? ಹೌದು. ಅಲ್ಲಿ ಅದು ಕೂಡ ಇಲ್ಲ ಸರ್, ಅವರು ಬೇಕಾದ್ರೆ ನೋಡ್ಕೊಳ್ಬೇಕು. ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ, ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಡಯಾಲಿಸಿಸ್ ಸರ್, ನಮ್ಮದು 6 ಮೆಷಿನ್ ಇತ್ತು. ಪೇಷಂಟ್ ಅರೌಂಡ್ ಒಂದು 34-35 ಇದ್ದಿದ್ದು. ಈಗ ನಿನ್ನೆಗೆ ಒಂದಿಬ್ಬರು ವೆಯ್ಟಿಂಗ್ ಇದೆ ಅಂತೇಳಿ ನಿನ್ನೆ ಎಡಿಷನಲ್ ಮೆಷಿನ್ ಹಾಕಿದ್ದಾರೆ. ಸೊ ಇವತ್ತಿಂದ 7 ಮೆಷಿನ್ ಸ್ಟಾರ್ಟ್ ಆಗಿದೆ ಸರ್. ಈಗ 41 ಪೇಷಂಟ್ ಇದ್ದಾರೆ. ಇನ್ನೂ ಒಂದು 4 ಪೇಷಂಟ್ಗೆ ಸ್ಲಾಟ್ಸ್ ಇದೆ ಸರ್. ಸೊ ವೆಯ್ಟಿಂಗ್ ಯಾರು ಇಲ್ಲ ಸರ್, ವೆಯ್ಟಿಂಗ್ ಯಾರು ಇಲ್ಲ. ಆಯ್ತು. ಇದರದ ಆರೋಗ್ಯಶ್ರೀ ಏನಿದೆ? ಯಾವುದು ಸರ್? ಆರೋಗ್ಯಶ್ರೀ ಯೋಜನೆದು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್? ಅದು ಆಯುಷ್ಮಾನ್ ಭಾರತ್ ಅಲ್ಲ? ಹೌದು, ಅದು ನಡೀತಾ ಇದೆ ಸರ್. ಅಂದರೆ ವೆಲ್ಲಾಕಿಗೆ ರೆಫರಲ್ ತಗೊಂಡೇ ಆಗ್ತಾ ಇದೆ ಸರ್ ಅಷ್ಟೇ. ಆಶಾ ಕಾರ್ಯಕರ್ತರದು? ಆಶಾ ಕಾರ್ಯಕರ್ತೆ ಇಲ್ಲಿ ನಮ್ಮ ಉಳ್ಳಾಲದಲ್ಲಿ 138ಕ್ಕೆ 130 ಆಶೆಗಳಿದ್ದಾರೆ ಸರ್. 8 ವೇಕೆಂಟ್ ಇದೆ. ಅವ್ರಿಗೆ ಸ್ಯಾಲರಿ ಎಲ್ಲ ಬರ್ತಿದೆ? ಆಗ್ತಾ ಇದೆ ಸರ್ ಎಲ್ಲ ತಿಂಗಳಿಗೂ. ಓಕೆ. ಬೇರೆ ಆರೋಗ್ಯ ಸಂಬಂಧಪಟ್ಟಾಗೆ ಯಾರೋ ಲೋಕಲ್ ಮೆಂಬರ್ಸ್ ಯಾರು ಮಾತಾಡಲಿಕ್ಕಿದ್ದ ಹೆಲ್ತ್ಗೆ ಸಂಬಂಧಪಟ್ಟಾಗೆ? ಸಚ್ಪದ ಏನಾಯಿತು? ಸಜ್ಜಿಪಲ್ಲೂರಿನಲ್ಲಿ ಸರ್ 2 ಸ್ಟಾಫ್ ಕಡಿಮೆ ಇದ್ದಾರೆ. ಒಂದು ಫಾರ್ಮಸಿಸ್ಟ್ ಮತ್ತು ಒಂದು ನರ್ಸ್. PH ಅವರೇ, ಸಚ್ಪದಲ್ಲಿ ಎಷ್ಟು ಪೇಷಂಟ್ಸ್ ಬರ್ತಿದ್ದಾರೆ? ಒಂದು 70. ಡಾಕ್ಟರ್ ಇದ್ದಾರಾ? ಇದ್ದಾರೆ ಸರ್. ಎಷ್ಟು ಶಾರ್ಟೇಜ್ ನರ್ಸಸ್ ಇದ್ದಾರೆ? ಅಲ್ಲಿ ಒಂದು ಏನೇನು ಶಾರ್ಟೇಜ್ ಇದೆ. ಒಂದು ಒಬ್ಬರೇ ಎಷ್ಟು ಇದ್ದಾರೆ ಕೆಲಸದಲ್ಲಿ? ಅದರಲ್ಲಿ 3 ಸಬ್ ಸೆಂಟರ್ ಸರ್, 2 ಇದ್ದಾರೆ ವರ್ಕಿಂಗ್. ನರ್ಸಸ್ ಎಷ್ಟು ಜನ ಇದ್ದಾರೆ? ಸ್ಟಾಫ್ ನರ್ಸ್ ಒಬ್ಬರು, ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರು. ಓಕೆ. ಬೇರೆ ಸ್ಟಾಫಲ್ಲಿ ಇದ್ದಾರೆ? ಫಾರ್ಮಸಿಸ್ಟ್ ಇಲ್ಲ ಸರ್. PH ಅವರೇ ಏನು ಮಾಡ್ತಿದ್ದೀವಿ? ವೈ ಫಾರ್ಮಸಿಸ್ಟ್ ಇಲ್ಲ? ಮತ್ತೆ ಮದ್ದು ಕೊಡೋದು ಯಾರು? ಸ್ಟಾಫ್ ನರ್ಸೇ ಕೊಡ್ತಿದ್ದಾರೆ. ಓಕೆ. ಮೀಟಿಂಗ್ ಹಾಲ್ ಅದೆಲ್ಲ ಮತ್ತೆ ನೋಡುವ. ಈಗ ಪೇಷಂಟ್ಗೆ ಬರುವಂಥ ಸವಲತ್ತು ಇದ್ರು ಇವರ ಒಳಗೆ ಏನೋ ಸಿಸ್ಟರ್ ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಅವರು ರಿಸೈನ್ ಕೊಟ್ಟಿದ್ರು. ಪಂಚಾಯತಿ ರಿಸೈನ್ ಕೊಟ್ಟಿದ್ರು. ಅಂದ್ರೆ ನಾವು ಅದನ್ನು ಪಂಚಾಯತ್ ಅವರು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಅವರಿಗೆ 1 ಕಾಪಿಯನ್ನು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ರು. ನಂತರದಲ್ಲಿ ಸಾರ್ವಜನಿಕರ ಬೇಡಿಕೆ ಪ್ರಕಾರ ಅಲ್ಲಿ ಸಾರ್ವಜನಿಕರು ಬಂದು ನಮಗೆ ಆಶಾ ಕಾರ್ಯಕರ್ತರು ಬೇಕು ಅಂತ ಹೇಳಿ ನಮಗೆ ಪುನಃ ಲೆಟರ್ ಕೊಟ್ಟು ನಾವು
ಪಂಚಾಯತ್ನಲ್ಲಿ ನಿರ್ಣಯ ಮಾಡಿಕೊಂಡು ನಾವು ಏನು ಮಾಡ್ತೀವಿ, DHO ಕಳಿಸಿದ್ವಿ. ಇಲ್ಲಿ DHO ಅವರಿಗೆ ಈ ವಿಷಯ ಗೊತ್ತಾಗೋದಕ್ಕೆ ಮುಂಚೆ ಅಲ್ಲಿಂದ ಮುಂಚೆನೆ ಪ್ರೊಸೀಡಿಂಗ್ಸ್ ಮಾಡಿ ಅವರನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಇಲ್ಲಿ ತುಂಬಾ ಇನ್ನು ಅಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಕೊಕ್ಕೇರಿ ಪ್ರದೇಶದಲ್ಲಿ. ಅಂದ್ರೆ ಅಲ್ಲಿ ತ್ರಿಪುರ ಆಶಾ ಕಾರ್ಯಕರ್ತರು ಬೇಕು ಬೇಕಂತ ಹೇಳಿ ನಾವು ಪಂಚಾಯತ್ನಿಂದ ನಾವು ನಿರ್ಣಯ ಮಾಡಿ ಕೊಟ್ಟರು ಕೂಡ, ಯಾಕಂದ್ರೆ ಅದರ ಅಥಾರಿಟಿ ಇರುವುದು ನಮಗೆ ಪಂಚಾಯತ್. ನಾವು ಏನು ಕೂಡ ಪಂಚಾಯತ್ ಬಾಡಿ ಅವರು ನಿರ್ಣಯ ಮಾಡಲಿಲ್ಲ ನಮಗೆ ಬೇಡ ಅಂತ. ಅವರು ರಿಟರ್ನ್ ನಮ್ಮ ಬೇಡಿಕೆ ಬಂತಲ್ಲ, ಅದಕ್ಕಿಂತ ಮುಂಚೆ ಅಲ್ಲಿಂದ ಸರ್ಕಾರದ ಆದೇಶ ಆ ಆದೇಶ ಇಟ್ಕೊಂಡು ಅವರನ್ನು ತೆಗಿಲೇಬಾರ್ದು ಅಂತ ಹೇಳಿ ಇದು ಮಾಡಿದ್ದಾರೆ. ಈಗ ಜನರಿಗೆ ತುಂಬಾ ತೊಂದರೆ ಆಗ್ತದೆ. ಏನ್ DHO ಮೆಡಿಕಲ್ ಆಫೀಸರ್ ಫಾರ್ವರ್ಡ್ ಮಾಡಿಲ್ಲ, ಸ್ಟೇಟಿಗೆ ಫಾರ್ವರ್ಡ್ ಆಗಿ ಅದು ರೆಸಿಗ್ನೇಷನ್ ಆಕ್ಸೆಪ್ಟ್ ಆಗಿದೆ. ಓಕೆ, ಈಗ ಅದು ರೀಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಈಗ ಅದು ಪುನಃ ಕಾಲ್ ಫಾರ್ ಆಗಿ ಆಗ್ಬೇಕು. ಹೌದು. ಒಂದು ವೇಳೆ ಈಗ ಕಾಲ್ ಫಾರ್ ಆಯ್ತು ಅಂತ ಹೇಳಿದ್ರೆ ಅವರ ಹೆಸರನ್ನು ಸೇರಿಸ್ಕೊಡ್ತಾರೆ. ಕಾನ್ಫರ್ಮ್ ಮಾಡೋದು ಯಾರು? ಇಲ್ಲ, ಅದು ನಮಗೆ ಸ್ಟೇಟ್ ಇಂದ ಪರ್ಮಿಷನ್ ಸಿಗ್ಬೇಕಲ್ಲ. ನೀವು ಪರ್ಮಿಷನ್ ಬರ್ದಿದ್ದೀರಾ? ಬರ್ದಿದೆ ಸರ್. ನಮ್ಮಲ್ಲಿ ಈಗ ಏನು ರ್ಯಾಷನಲೈಸೇಷನ್ ಅಂತ ಹೇಳ್ಬಿಟ್ಟು ಸರ್, ಮೊದಲು ಗ್ರಾಮಾಂತರಕ್ಕೆ 1,000ಕ್ಕೆ ಒಂದು ಆಶೆ ಇದ್ದಿದ್ದನ್ನ ಈಗ ಅದನ್ನ 2,000ಕ್ಕೆ ಒಂದು ಆಶೆ ಅಂತ ಮಾಡಿ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ 80 ವೇಕೆನ್ಸಿ ಎಲ್ಲ ತಾಲೂಕು ತಗೊಂಡಾಗ ಇರೋದು ರ್ಯಾಷನಲೈಸ್ ಮಾಡಿ ಈಗ ನಮಗೆ ಬರೀ ಒಂದು 10-15 ಆಶೆಗಳು ವೇಕೆಂಟ್ ಇರುವಾಗೆ ಆಗುತ್ತೆ ಕಡಿಮೆ ಶಾರ್ಟೇಜ್ ಇದೆ ಅಂತ. ಸೊ ಒಂದು 30 ಜನ ಆದ್ರೆ ಅದೊಂದು ಬ್ಯಾಚ್ ಅಂತ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಅದು ಇನ್ನೂ ಕೂಡ ನಮ್ಮಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಆಯ್ತಾ? ಡೀಟೇಲ್ಸ್ ಅನ್ನು ಕೊಡಿ, ನಾನು ಮಾಡಿ. ಎಸ್ ಸರ್. ಯಾಕಂದ್ರೆ ಆರ್ಟಿಸಿ ಎಂಬುದು ಚೇಂಜ್ ಮಾಡ್ಲಿಕ್ಕೆ ನಾವು ಕೊಟ್ಟಿದ್ದೇವೆ DHO ಬದಲಾವಣೆ ಮಾಡಲಿಕ್ಕೆ. ನನಗೆ ಎಲ್ಲಿದು ಖಾಸಗಿ ನಮ್ಮ ಆರೋಗ್ಯ ಕೇಂದ್ರಕ್ಕೆ, ನಮ್ಮ ಮಂಟಪದವರು ಸ್ಕೂಲ್ ಆಗ್ತಿರೋದು. ಹೌದು. ಏನಾಗಿದೆ ಅದು ವೇಸ್ಟೇಜ್ ಆಗಿ ಮಿಸ್ಯೂಸ್ ಆದ ಸಂದರ್ಭದಲ್ಲಿ ನಾವು ಅಲ್ಲಿ ನಮ್ಮದೇ ಗ್ರಾಂಟಿಂದ ಒಂದು ಆಸ್ಪತ್ರೆ ಕಟ್ಟಿದ್ದೇವೆ. ಕಟ್ಟಿರೋದನ್ನು ಈಗ ನಮ್ಮ ಪ್ರೈವೇಟ್ ಆಸ್ಪತ್ರೆಯನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಒಂದದು ಪಂಚಾಯತ್ ಹೆಸರಿಗೆ ಮಾಡಿ, ಯು ಮೇಕ್ ಇಟ್ ಪಂಚಾಯತ್, ವೈ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾಕೆ ಅದವರು ಆರೋಗ್ಯ ಕೇಂದ್ರಕ್ಕೆ ಬೇಕಂತ ಹೇಳಿದಾಗ ಕಟ್ಟಿಯಾಗಿದೆ ಅಲ್ಲ ಬಿಲ್ಡಿಂಗ್, ಪಂಚಾಯತ್ ಹೆಸರನ್ನ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡಿಬಿಡಿ. ನಮಗೆ ಅದು ಹ್ಯಾಂಡ್ ಓವರ್ ಅಂತ ಆ ರೀತಿ ಮಾಡಿದ್ದಾರೆ. ಅಥವಾ ನೀವು ಅವರಲ್ಲಿ ಯಾರು ಒಬ್ಬರಿಗೆ ಹೆಸರು ಮಾಡಿದ್ರು ಪಂಚಾಯತ್ ಇಂದ ನಡೆಸ್ಬೋದು. ನೋಡಿ, ಹಾಸ್ಪಿಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಪಂಚಾಯತ್ ಇಂದ ಕೂಡ ನಡೆಸ್ಬೋದು. ನೀವು ಅವರ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಭವಿಷ್ಯದಲ್ಲಿ ಸೆಂಟ್ರಲ್ ಅಲ್ಲಿ ಕೊಂಡಾಗ ನನಗೆ ಇವರು ಯಾರು ನಮ್ಮ ಸ್ಟಾಫ್ ನರ್ಸನ್ನು ಕೊಟ್ಟಿಗೆ ಆಗ್ತದೆ. ಡಾಕ್ಟರ್ಸ್ ಅಲ್ಲಿಗೆ ನಾವು ಇಸ್ ನಾಟ್ PSC, ಡಾಕ್ಟರ್ಸ್ ಅಲ್ಲಿಗೆ ಬರುವುದಿಲ್ಲ. ಅದಕ್ಕಿಂತ ನೀವು ಪಂಚಾಯತ್ ಹೆಸರು ಮಾಡಿ ಬಿಲ್ಡಿಂಗ್ ನಾವು ಕಟ್ಟಿದ್ದೇವೆ ಇದರಲ್ಲಿ ಬೇರೆ ತಾಲೂಕು ಲ್ಯಾಂಡ್ನಲ್ಲಿ. ಪ್ರೈವೇಟ್ ಆಸ್ಪತ್ರೆ ಮಾತಾಡಿಕೊಂಡು ಡಾಕ್ಟರ್ಗಳು ಕೂಡ ಅಲ್ಲಿ ವಿಸಿಟಿಂಗ್ ತರ ಮಾಡಿ ಅದು ಬೆಟರ್, ನಿಮಗೆ ಬೆಟರ್ ಸರ್ವಿಸ್ ಅಂತ. ಸರಿ, ಮುಂದೆ ಬರೋಲ್ಲ, ಅದು ಪ್ರೈವೇಟ್ ಅಲ್ಲ. ಅವರು ಮೆಟರ್ನಿಟಿ ಲೀವ್ನಲ್ಲಿ ಹೋಗಿದ್ದಾರೆ ಇದ್ದವರು. ಓಕೆ, ಬರ್ಬೇಕು. ಒಂದು ಅಪಾಯಿಂಟ್ಮೆಂಟ್ ಆಗುದಿಲ್ಲ ಅದು ಬರೋದು. ಸರಿ. ಸೋಮೇಶ್ವರ ಪುರಸಭೆಯಲ್ಲಿ ಸರಿ ಸರ್. ಪಾಲನ ವರದಿ ಉಂಟು ಸರ್. 100 ಪ್ರಾಕೃತಿಕ ವಿಕೋಪ 161 ಮನೆಗಳಿಗೆ ಹಾನಿಯಾಗಿರ್ತದೆ. ಅದರಲ್ಲಿ 151 ಮನೆಗಳಿಗೆ 5,000 ಪರಿಹಾರ ಸಿಗ್ತದೆ. 4 ಮನೆಗಳಿಗೆ ತಲಾ 6,500 ಈ 2 ಮನೆಗೆ 30,000 ಮತ್ತು 4 ಮನೆಗಳಿಗೆ ತಲಾ 50,000. ಅದರಂತೆ ಸೋಮೇಶ್ವರ ಪುರಸಭೆ ಕಣ್ಣೀರು ತೋಟ ಮನೆಯ ಶ್ರೀಮತಿ ಲೀಲಾವತಿ ರಮೇಶ್ ಮೊನ್ನೆ ಸಭೆ ಅವರಿಗೆ 5,000 ಪರಿಹಾರ. ಓಕೆ, ಉಳಿಕೆದು ಒಂದು ಯಾವುದು ಉಳಿಕೆ ನಮ್ಮ ಕಾಮಗಾರಿಗಳ ಹೋಲಿಕೆಯಲ್ಲ, ಅದನ್ನು ನಾವು ಒಂದು ಮಾತು ಇದರದೆಲ್ಲ ಖರ್ಚಾಗಿದೆ. ಹೆಚ್ಚದಾಗಿ ಈಗ ಇಂಡಿವಿಜುವಲ್ ಬರ್ತಿಲ್ಲ ಸರ್. ಎಷ್ಟು ನಿಮ್ಮ ಟಾರ್ಗೆಟ್ ರೆವೆನ್ಯೂ ಕಲೆಕ್ಷನ್ ಎಷ್ಟು? 1,20,29 1 ಕೋಟಿ 23 29 ಸರ್. 1 ಕೋಟಿ 19 29 29 ಎಷ್ಟು ಖರ್ಚು ಮಾಡ್ತೀರಿ? ಖರ್ಚಾಗ್ತದೆ. ಎಲ್ಲ ಖಾಲಿಯಾ? ಈಗ ಮಾರ್ಕ್ಸ್ ಕಲೆಕ್ಟ್ ನಾವು ಆಗಿದ್ದೇವೆ. ಈಗ ಸಲ ಎಷ್ಟು ಟಾರ್ಗೆಟ್ ಕಲೆಕ್ಷನ್ ಆಗಿದೆ? ಈ ಸಲ ನಮ್ಮದು ₹1,21,00,000 ಆಗಿದೆ ಒಟ್ಟು. ಇಲ್ಲಿಯವರೆಗೆ ಇನ್ನೆಷ್ಟು ಬಾಕಿ ಉಂಟು? ಇನ್ನು ನಮ್ಮದು 66,33,000 ಒಂದು 10% ಜಾಸ್ತಿ ಆಗ್ತದೆ. ಅಲ್ಲಪ್ಪ, ಟೋಟಲ್ ನಿಮ್ಮ ರೆವೆನ್ಯೂ 1,29,00,000 ಕಲೆಕ್ಷನ್ ಆಗಬೇಕು ಮಾರ್ಚ್ ಆಗುವಾಗ. ಇಷ್ಟರವರೆಗೆ ಎಷ್ಟು ಆಗಿದೆ, ಪರ್ಸೆಂಟೇಜ್ ಆಗಿದೆ? 1,21,00,000 ಆಗಿದೆ. 21 ಆಗಿದೆ. 8 ಲಕ್ಷ ಬಾಕಿ. 6 ಲಕ್ಷ
8 ಲಕ್ಷ 6.33 ಬಾಕಿ ಇದೆ. 6. ಹಾ. ಗುಡ್. ಇದು ನಿಮ್ಮ ಬಿಲ್ಡಿಂಗ್ಸ್ ಎಲ್ಲ ಎಷ್ಟಿದೆ? ಪಂಚಾಯತ್ ಅಸೆಟ್ ಎಷ್ಟಿದೆ? ಎರಡು 3 ಬಿಲ್ಡಿಂಗ್ ಮಾಡಿ ರೆಂಟ್ ಎಲ್ಲ ಸರಿ ಕಟ್ತಾ ಇದ್ದಾರಾ? 4 ಸಲ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾವುದು? ಇಲ್ಲಾರಲ್ಲಿ ಲೋಕಮಟ್ಟದಲ್ಲಿ ನಾವು ಬಿಲ್ಡಿಂಗ್ ಮಾಡಿದ್ದೇವೆ. ಕೇಳೋದಿಲ್ಲ. ನಗರೋದ್ಯಮದಲ್ಲಿ ಹಾ. ಇಲ್ಲಾರ ಯುವಕ ಮಂಡಳದಲ್ಲಿ ಒಂದು ಬಿಲ್ಡಿಂಗ್ ಮಾಡಿದ್ದೇವೆ ಸರ್ ನಾವು. ಓಕೆ. ಅದರದ್ದು ನಾವು 4 ಸಲ ಟ್ರಾನ್ಸ್ಫರ್ ಮಾಡಿದ್ದೇವೆ ಸರ್. ಅದು ಹಾ. ಯಾರು ಕೂಡ ಬರಲಿಲ್ಲ ಎಲ್ಲ ಎಲ್ಲಿ ಜಾಗ ಎಲ್ಲಿ ಅದು? ಇಲ್ಲಾರ ಯುವಕ ಮಂಡಲದ ಈ ಕಡೆ ನನ್ನ ನಗರೋದ್ಯಮದಲ್ಲಿ ಮಾಡಿದ್ದೇವೆ. ಪಿಲಾರ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೇವಾ? ಹೌದು. ಎಷ್ಟು ಅದು? ಅದು 30 ಲಕ್ಷ ಸರ್. ಎಷ್ಟು ಎಷ್ಟು ಇದೆ ಅದರಲ್ಲಿ? ಅದರಲ್ಲಿ 2-3 ರೂಮ್ ಬರ್ತದೆ. 3 ಯಾಕೆ ಏನು ಪ್ರಾಬ್ಲಮ್ ಯಾರು ಬರುದಿಲ್ಲ ಯಾಕೆ? ನಮ್ಮ ರೇಟ್ ನಾವು 5,000ದಿಂದ ಮಾಡಿ ಸರ್ ತಿಂಗಳಿಗೆ ಬಾಡಿಗೆ. ಓಕೆ. ಅದು ಬರಲಿಲ್ಲ. 4,000 ರೇಟ್ ಮಾಡಿದೆ, ಅದಕ್ಕೂ ಬರಲಿಲ್ಲ. ಇಲ್ಲಿ ಯಾರು ಬರ್ತಾ ಇಲ್ಲ. 3 ಸಲ ಎಲ್ಲಿ ಮೇನ್ ರೋಡ್ ಅಲ್ಲಿ ಇದೆ ಅದು? ಇಲ್ಲ ಯುವಕ ಮಂಡಲದ ಬಗ್ಗೆ ಮೊದಲು ನಾವು ಮಾತಾಡ್ತೇವೆ. ಅದು ಹಿಂದುಗಡೆ ಮೊದಲು ಯುವಕ ನಮ್ಮದು ಆಫೀಸ್ ಇತ್ತು ಯಾವುದು ಅಲ್ಲ, ಅದನ್ನು ತೆಗೆದು ನಾವು ಅದು ಸಾಡೆಂಟು ಬಿಲ್ಡಿಂಗ್ ಓಕೆ. ಬರೋದನ್ನು ಕಡಿಮೆ ಕೊಡ್ಲಿಕ್ಕೆ ಹೋಗಬೇಡಿ. ಒಮ್ಮೆ ಕೊಟ್ಟು ಮತ್ತೆ 10 ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಇವತ್ತು ನಾಳೆ ಬಂದೇ ಬರ್ತಾರೆ. ಮತ್ತೆ ರೇಟ್ ಮಾತ್ರ ಮಾಡಬೇಡಿ, ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡಿ. ಎಷ್ಟು ಬೋರ್ವೆಲ್ಗೆ? 26 ಎಲ್ಲ ನೀರು ಇದೆಯಾ? 10 ಬಾವಿ ಇದೆ, 26 ಬೋರ್ವೆಲ್. ಎಲ್ಲ ಬೋರ್ವೆಲ್ ಕನೆಕ್ಷನ್ ಪೈಪ್ ಇದಾಗಿದೆಯಾ? ಈಗ ನೀರು ಆಗಿದೆ. ಬೋರ್ವೆಲ್ ಆಗಿ ಕರೆಂಟ್ ಕನೆಕ್ಷನ್ ಆಗುದು ಎಷ್ಟಿದೆ? ಇಲ್ಲ ಎಲ್ಲ ಎಲ್ಲ ಕ್ಲಿಯರ್ ಇದೆ. ನಮ್ದು 52.60. ಕಡಲು ಕೊಡದವ್ರಿಗೆ ಮನೆ ನೀವು ಕೊಟ್ರ? 7 ಮನೆ ಇದ್ದು ನಾವು ಸೆಲೆಕ್ಟ್ ಈಗ ನಾವು ಮಾತಾಡಿದ್ದು 2-3 ದಿವಸದಲ್ಲಿ ಹಕ್ಕುಪತ್ರ ಕಡೆ ಆಗ್ತದೆ. ನಾವು ಒಂದು ನಾವು 5 ಲ್ಯಾಕ್ ನಮ್ಮ ಕ್ಷೇತ್ರ ನಮ್ಮ ತಾಲೂಕಿಂದವ? ನಮ್ಮ ತಾಲೂಕಿನಿಂದ ಅಲ್ಲ ಸರ್, ಟೋಟಲ್ ಆಗಿ 5 ಲ್ಯಾಕ್ ಆಗ್ತಾ ಇದೆ. ನಮ್ಮ ತಾಲೂಕಲ್ಲಿ 20 ಸಂಘ ಇದೆ ಸರ್. ಒಂದು 1 ಲಕ್ಷ. 1 ಲಕ್ಷ ಡೈಲಿ. ಹೌದು. ಅವ್ರಿಗೆ ಎಷ್ಟು ಸಬ್ಸಿಡಿ ಇನ್ಸೆಂಟಿವ್ ಎಷ್ಟು? ಗೌರ್ಮೆಂಟ್ ಇದು 5 ರೂಪೀಸ್ ಸರ್ 1 ಲೀಟರ್ಗೆ. ಓಕೆ. ಮತ್ತೆ ಸೊಸೈಟಿದು? ಸೊಸೈಟಿದು 39 1 ಲೀಟರ್ಗೆ, ಅಂದರೆ ಫ್ಯಾಟ್ ಮುಖಾಂತರ ಹೋಗ್ತದೆ ಸರ್. ಫ್ಯಾಟ್ ಹೆಚ್ಚಾದಂತೆ 17 ಪೈಸೆ ಥರ ಜಾಸ್ತಿ ಆಗ್ತಾ ಹೋಗ್ತದೆ ಅಷ್ಟೇ. ಸೊ 5 ರೂಪೀಸ್ ಮತ್ತು 39 44 ರೂಪೀಸ್ ಆವ್ರೇಜ್ ಹೌದು 1 ಲೀಟ್ರಿಗೆ. ಹೌದು ಸರ್. ಓಕೆ. ನಾವು ಇಲ್ಲಿ 50 ಸರ್. 50 6 ರೂಪಾಯಿ. ಓಕೆ. ಇದು ಕರೆಕ್ಟ್ ಬರ್ತಿದೆ ಇನ್ಸೆಂಟಿವ್ಸ್ ಎಲ್ಲ? ಸರ್ ಬರ್ತಿದೆ. ಓಕೆ. ಇದು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಇದು? ಜಾಸ್ತಿ ಆಗಿದೆ ಸರ್, ಈಗ ಕಲೆಕ್ಷನ್ ಜಾಸ್ತಿ ಆಗಿದೆ ಲೀಟರ್. ಓಕೆ. ಎಷ್ಟು ಸೊಸೈಟಿ ಇದೆ? ಉಳ್ಳಾಲದಲ್ಲಿ 20 ಸಂಘ ಇದೆ ಸರ್. 20? ಹೌದು. ಓಕೆ. ಒಂದು ಸೊಸೈಟಿ ಓಪನ್ ಮಾಡೋದು ಎಷ್ಟು ಇರಬೇಕು ಲೀಟರ್ ಹಾಲು ಬರಬೇಕು? ಮಿನಿಮಮ್ ಅಂದರೆ 150 ಬೇಕು ಸರ್. 150 ಲೀಟರ್ಸ್. ಹೌದು. ಬೇರೆ ಸಮಸ್ಯೆ ಏನಿಲ್ಲಲ್ಲ? ಏನು ಸಮಸ್ಯೆ ಇಲ್ಲ ಸರ್. ಓಕೆ. ಲೋಕಲ್ಲಿ 7 ವಸತಿ ನಿಲಯಗಳು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು. ಸ್ವಲ್ಪ ಜೋರಾಗಿ ಕ್ಲಿಯರ್ ಆಗಿ ಮಾತಾಡಿ ಸರ್. ಉಳ್ಳಾಲ ತಾಲೂಕಲ್ಲಿ ಒಟ್ಟು 7 ನಮ್ಮ ಇಲಾಖೆಯ ವಸತಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇವೆ ಸರ್. ಓಕೆ. ಎಷ್ಟು ಸ್ಟೂಡೆಂಟ್ಸ್ ಇದೆ ಒಟ್ಟಿಗೆ? ಆಲ್ಮೋಸ್ಟ್ ಆಲ್ ಒಂದು 800ರಿಂದ 900 ಮಕ್ಕಳು ಆಗ್ತಾರೆ ಸರ್. ಓಕೆ. ಏನು ಸಮಸ್ಯೆ ಏನಿಲ್ಲ? ಸಮಸ್ಯೆ ಅಂತ ಇಲ್ಲ ಸರ್. ಒಂದು ಸ್ಟೂಡೆಂಟ್ಸಿಗೆ ಎಷ್ಟು ದುಡ್ಡು ಬರ್ತದೆ ಊಟಕ್ಕೆ? ಪೋಸ್ಟ್ ಮೆಟ್ರಿಕ್ 1850 ರೂಪಾಯಿ ಬರ್ತದೆ ಸರ್. ಒಂದು ಸ್ಟೂಡೆಂಟಿಗೆ 1850 ರೂಪಾಯಿ. 850 ತಿಂಗಳಿಗೆ? ಹ್ಞೂ ಸರ್. ಅದು ಬರೀ ಊಟಕ್ಕೆ? ಊಟ ಮತ್ತು ವಸತಿ ಸರ್. ವಸತಿಯಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರಲ್ಲ, ಹ್ಞೂ ಸರ್. ರೆಗ್ಯುಲರ್ ಮಂತ್ಲಿ ಎಷ್ಟು ಬರ್ತದೆ ತಿಂಗಳಿಗೆ? 1850 ಹಾಂ? ಮೇಂಟೈನ್ 1850 ಯಾವುದಕ್ಕೆ? ಊಟಕ್ಕೆ ಎಷ್ಟು? ಊಟ ಸರ್. ಊಟ ಅದು ಹೇಳಿ. ಊಟಕ್ಕೆ ಸಹ 800 ಬರ್ತದೆ. ಊಟ ಮತ್ತೆ ಮೇಂಟೆನೆನ್ಸ್ ಇದೆಲ್ಲ? ಮೇಂಟೆನೆನ್ಸ್ ಅದು ಬಾಡಿಗೆ ಬಿಲ್ಡಿಂಗ್ ಸರ್ ಅವೆಲ್ಲ. ಯಾವುದು? ಮೇಂಟೆನೆನ್ಸು ಅದು ಡಿಪೆಂಡ್ ಅಪಾನ್ ಅದು ಎಷ್ಟು ಆಗ್ತದೆ ಅದ್ರ ಮೇಲೆ. ಅಷ್ಟಾದ್ಮೇಲೆ ಬರ್ತದೆ. ಇದು ಬೇರೆ ಊಟಕ್ಕೆ ಎಷ್ಟು? ಊಟಕ್ಕೆ ಇಷ್ಟ ಸರ್. ಓಕೆ. ಯಾರು ಇದೆಲ್ಲ ನಿಮ್ಮ ತರಕಾರಿ ಇದೆಲ್ಲ ತರುದು ಯಾರಲ್ಲಿ? ಸ್ಟೂಡೆಂಟ್ಸ್ ಹಾಫ್ ಕಾಮ್ಸ್ ಸರ್ ಕೊಡ್ತಾರೆ. ಸ್ಟೂಡೆಂಟ್ ಅವ್ರು ಕಮಿಟಿ ಮಾಡಿದ್ದೀರಾ? ಇಲ್ಲ, ಕಮಿಟಿಗಳಿದೆ ಸರ್. ಹಾಸ್ಟೆಲ್ಗಳಲ್ಲಿ ಕಮಿಟಿಗಳಿದೆ. ಹಾಸ್ಟೆಲಲ್ಲಿ ಸ್ಟೂಡೆಂಟ್ಸ್ ಅವರ ಕಮಿಟಿ ಇದೆಯಾ? ಇದೆ ಸರ್. ಇದೆ. ಅವರೇ ಇದೆಲ್ಲ ಏನು ಮೆನು ಎಲ್ಲ ಕೊಡ್ತೀರಿ? ಮೆನು ಚಾರ್ಟ್ ಇದೆ ಸರ್. ಮೆನು ಚಾರ್ಟ್ ಪ್ರಕಾರ ಕೊಡ್ತೀವಿ ಸರ್. ಅದ್ರ ಪ್ರಕಾರ ಕೊಡ್ತೀರಿ? ಹೌದು ಸರ್. ಕಂಪ್ಲೇಂಟ್ ಏನಿಲ್ಲ? ಇಲ್ಲ ಸರ್. ಓಕೆ. ಬೇರೆ ಸಮಸ್ಯೆ ಏನಿಲ್ಲ ವಿದ್ಯಾರ್ಥಿಗಳು? ಇಲ್ಲ ಸರ್. ಓಕೆ. ಬೇರೆ ಏನಿಲ್ಲ. ಸ್ಕೀಮಿನ ಬಗ್ಗೆ ಯಾವುದೆಲ್ಲ ಇದೆ? ಈಗ
ಅದು ಸ್ಕಾಲರ್ಶಿಪ್ ಸ್ಕೀಮ್ ಸರ್, ಮತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅರ್ಜಿ ಕೊಟ್ಟಿದ್ದಾರೆ? ಕೊಡ್ತಾ ಇದೆ ಸರ್ ಎಲ್ಲ. ಏನು ಪೆಂಡಿಂಗ್ ಇಲ್ಲ? ಏನು ಈಗ ಈ ವರ್ಷ ಯಾವ ಪೆಂಡಿಂಗ್ ಇಲ್ಲ ಸರ್. ಓಕೆ. ಬೇರೆ ಸ್ಕೀಮ್ಸ್ ಏನಿದೆ? ಮತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಷ್ಟೇ ಸರ್ ಸ್ಕೀಮ್ಸು, ಇದು ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ ಎರಡೇ ಸರ್ ನಮ್ಮ ಇಲಾಖೆಗೆ. ಅಷ್ಟೇ? ಹೌದು ಸರ್. ಈ ಬೇರೆ ಬೇರೆ ನಿಗಮ ನಿಮ್ಮ ಅಂಡರ್ಗೆ ಬರೋದಿಲ್ಲ? ನಿಗಮ ನಮಗೆ ಕೊಡೋದು ಸರ್, ನಮ್ಮ ಅಂಡರ್ದಾಗಿಲ್ಲ. ಯಾರಿಗೆ ಬರ್ತದೆ? ಯುವರಾಜರ್ಸ್ ನಿಗಮ ಜಿಲ್ಲಾ ವ್ಯವಸ್ಥಾಪಕರು ಇರ್ತಾರೆ ಸರ್, ಡಿಸ್ಟಿಕ್ಕಿಗೆ ಕೊಡ್ತಾರೆ. ನಿಮಗೆ ಏನಕ್ಕೆ ಇದಿಲ್ಲ? ನಿಮ್ಮ ಡಿಪಾರ್ಟ್ಮೆಂಟ್ ಕನೆಕ್ಷನ್ ಇಲ್ಲ? ಯಾಕಂದರೆ ನಮ್ಮ ಈ ತಾಲೂಕು ಹಂತದಲ್ಲಿ ಇಲ್ಲ ಸರ್, ಅದು ಜಿಲ್ಲಾ ಮಟ್ಟದಲ್ಲಿದೆ. ಓಕೆ ಸರಿ. ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್ ನಮಸ್ತೆ. ನಮ್ಮಲ್ಲಿ ಉಳ್ಳಾಳ ತಾಲೂಕಿಗೆ ಸಂಬಂಧಪಟ್ಟ ಹಾಸ್ಟೆಲ್ಸ್ ಇಲ್ಲ, ಮಾತ್ರ ಬಂಟ್ವಾಳ ತಾಲೂಕಿಗೆ ಮಾತ್ರ ಇರೋದು 8 ಮಾತ್ರ ಅಷ್ಟೇ. ಅಲ್ಲ, ನಿಮ್ಮದು ಸೋಷಲ್ ಡಿಪಾರ್ಟ್ಮೆಂಟ್ ಅಷ್ಟು ಮಾತ್ರ, ಹಾಸ್ಟೆಲ್ಗೆ ಮಾತ್ರ ಸೀಮಿತವ? ಹೌದೌದು. ಬೇರೆ ಯಾವ್ದಿಲ್ಲ? ಡೆವಲಪ್ಮೆಂಟ್ ಬಗ್ಗೆ ಕಾಮಗಾರಿ ಹೌದು. ಮತ್ತೆ ನಮ್ದು ಏನಾದ್ರೂ ಈಗ ನಿಗಮ ಸರ್ ಹೇಳಿದ ಹಾಗೆ ಕಾಮಗಾರಿ ಏನಾಗಿದೆ ಹೇಳಿ, ಎಷ್ಟು ಸ್ಯಾಂಕ್ಷನ್ ಆಗಿದೆ? ಅಲ್ಲ, ಕಾಮಗಾರಿಗೆ ಸದ್ಯಕ್ಕೆ ಬಂದಿಲ್ಲ ಯಾವುದು ಸಹ, ಏನಿಲ್ಲ, ಏನಿಲ್ಲ. ಬೇರೆ ಹಾಗಾದರೂ ಪೂರ್ಣ ಆಗಿದೆ ಅಷ್ಟೇ, ಮೊದಲಿದು ಓಲ್ಡ್. ಓಕೆ, ಧನ್ಯವಾದಗಳು ಸರ್. ಬೇರೆ ಏನು ಸಮಸ್ಯೆ ಏನಿಲ್ಲಲ್ಲ? ಇಲ್ಲ 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 ಸರ್. ಕೃಷಿ ಸರ್ ನಮಸ್ತೆ ಸರ್. ಸರ್ ನಮ್ಮಲ್ಲಿ 850 ಹೆಕ್ಟೇರ್ ಭತ್ತದ ನಾಡು ಇದ್ದಿದ್ದು ಕ್ಷೇತ್ರ. ನಮ್ಮ ತಾಲೂಕು 850 ಹೆಕ್ಟೇರ್ ಸರ್, ಭತ್ತ ಓಕೆ. ಅಷ್ಟು ಕೂಡ ಪ್ಲಾಂಟಿಂಗ್ ಆಗಿದೆ ಸರ್, ಎಲ್ಲ. ಖರೀಫಲ್ಲಿ ಆಗಿದೆ. ಸಾಕಷ್ಟು ಬಿತ್ತನೆ ಬೀಜ ಕೂಡ ನಾವು ವಿತರಣೆ ಮಾಡಿದ್ದೀವಿ ಸರ್. ಜಯ ಎಮ್ಮು, 4 ಜ್ಯೋತಿ 3 ಕೂಡ ವಿತರಣೆ ಮಾಡಿದ್ದೀವಿ ಸರ್. ಬಿತ್ತನೆ ಬೀಜ ರಸಗೊಬ್ಬರದ ಕೊರತೆನೂ ಇಲ್ಲ ಸರ್, ಎಲ್ಲ ಸ್ಥಿತಿಯಲ್ಲಿ ಕೂಡ ದಾಖಲೆ, ಎಲ್ಲ ಕಡೆ ಪ್ರಾಬ್ಲಮ್ ಇಲ್ಲ ಸರ್. ಹೌದು, ನಿಮ್ಮಲ್ಲಿ ಇದು ಒಂದು ಕ್ರಾಪ್ ಮಾತ್ರ? ಹೌದು, ಭತ್ತ ಮಾತ್ರ. ಭತ್ತ 2 ರಬಿ, ಖರೀಫ್ ಅಂಡ್ ರಬಿ 2 ಟೈಮಲ್ಲಿ ಮಾಡ್ತಾರೆ. ಏನು ಡ್ಯಾಮೇಜ್ ಏನಿಲ್ಲ ಇಲ್ಲ, ಈ ಸಲ ಉಳ್ಳಾಲ ತಾಲೂಕಲ್ಲಿ ಡ್ಯಾಮೇಜ್ ಇಲ್ಲ. ಓಕೆ. ಬೇರೆ ಏನಿದೆ ಸ್ಕೀಮ್ಸ್? ಸರ್ ನಮ್ಮದು ಯಾಂತ್ರೀಕರಣ ಭಾಗ್ಯ. ಅದೇನಾಯಿತು? ಯಾಂತ್ರಿಕ ಇದ್ರಲ್ಲಿ ಕೊಡೋದಿದೆ ಈಗ ಸಿಸ್ಟಮ್? ಎಲ್ಲಿ ಮಾಡ್ತಾರೆ? ಇದೆ ಸರ್, ಎಲ್ಲ ರೈತ. ಮುಂಚೆ ಕೊಣಾಜಲ್ಲಿ ಓಪನ್ ಮಾಡಿ ಬಂದ್ ಮಾಡಿ ಹೋಗಿದಾನಲ್ಲ? ಹೌದಾ? ಇಲ್ಲ ಸರ್, ಕಸ್ಟಮೈರ್ ಸೆಂಟರ್ ಇದ್ದದ್ದು, ಅದು ಕ್ಲೋಸ್ ಆಗಿದೆ ಅವ್ರದ್ದು. ಬಟ್ ನಾವು ಇದು 50% ಜನರಲ್ ರೈತರಿಗೆ ಮತ್ತೆ 50% ಈಗ ಆಲ್ರೆಡಿ ಇದೆ ಸರ್. ಅದು ಇಂಡಿವಿಜುವಲ್ ಹೇಗೆ ಸರ್? 50% ಸಬ್ಸಿಡಿ ಜನರಲ್ ರೈತರಿಗೆ. ಏನು L1 ರೇಟ್ ಫಿಕ್ಸ್ ಆಗಿರುತ್ತೆ ಸರ್, ಅದರ ಪ್ರಕಾರ ಯಾವುದೇ ಕಂಪನಿದು ಪರ್ಚೇಸ್ ಮಾಡ್ಬೋದು, ರೇಟ್ ಕಾಂಟ್ರಾಕ್ಟ್ ಆಗಿರುವಂಥದ್ದು ಕಂಪನಿ. 50% ಜನರಲ್ ರೈತರಿಗೆ ಸಬ್ಸಿಡಿ. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್? ನಮ್ಮಲ್ಲಿ ತುಂಬ ಹಾಕಿದ್ದಾರೆ ಸರ್. ಈಗ ಇನ್ನೂ ಕೂಡ ನಮ್ಮಲ್ಲಿ ಗ್ರಾಂಟ್ಸ್ ಇದೆ ಸರ್, ರೈತರು ಇನ್ನೂ ಕೂಡ ಕೊಟ್ಟರೆ ನಾವು ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನೂ 2 ಲಕ್ಷ FML ನಮ್ಮ ಹತ್ರ ಗ್ರಾಂಟ್ಸ್ ಪೆಂಡಿಂಗ್ ಇದೆ. ಓಕೆ. ಎಲ್ಲ ಯಾರೆಲ್ಲ ಅರ್ಜಿ ಹಾಕಿದವ್ರನ್ನ ಕ್ಲಿಯರ್ ಆಗಿದೆ? ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸರ್. SC/ST ಅವ್ರದ್ದು? SC/ST ಕಡಿಮೆ ಇದೆ ಸರ್ ನಮ್ಮಲ್ಲಿ. SC ಇದು ಹೋಗ್ತಾ ಇಲ್ಲ ಸರ್, ಯಾಕಂದರೆ SC ಅವ್ರ ಹತ್ರ 1 ಎಕರ್ ಮಿನಿಮಮ್ ಲ್ಯಾಂಡ್ ಇರಬೇಕು ಸರ್, ಅದೊಂದು ಇದಿದೆ. ಆ ಮಾರ್ಗಸೂಚಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. TSP ಹೋಗ್ತಾ ಇದೆ ಸರ್, ವಿಟ್ಲ ಸೈಡಲ್ಲಿ ಹೋಗ್ತದೆ, ಉಳ್ಳಾಲದಲ್ಲಿ ಜಾಸ್ತಿ ಇಲ್ಲ ಸರ್ SC ಇಲ್ಲ ಸರ್. ಒಂದು ಸಬ್ಮಿಷನ್ ಸರ್, ಈಗ ನಮ್ದು ಏನಾಗಿದೆ, ಈಗ ರೈತ ಸಂಪರ್ಕ ಕೇಂದ್ರ ಇರುವಂಥದ್ದು ಮಂಗಳೂರಲ್ಲಿ ಸರ್. ಈಗ ಬೋಳಿಯಾರ ಗ್ರಾಮದವರು ತಗೊಳ್ಳಿಕ್ಕೆ ಬರಬೇಕಾದ್ರೆ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರಬೇಕಾಗತ್ತೆ. ಎಷ್ಟು ದಿವಸ ಬರಬೇಕು ಅವರು ಸರ್? ಅವ್ರಿಗೇನಾದರೂ ಪರಿಕರ ಬೇಕಾದರೆ, ಈಗ ಸುಣ್ಣ ಬಂದಿರ್ತದೆ, ಸುಣ್ಣ ತಗೋಬೇಕಾದ್ರೆ ರೈತರು ಇಲ್ಲಿಂದ ಅಲ್ಲಿ ತನಕ ಬರಬೇಕು. ಸೊ ಇದು ರೈತರ ಒತ್ತಡ ಸರ್. ಅವ್ರು ಹೇಳ್ತಾರೆ, ನೀವು ಎಲ್ಲಾದರೂ ಇಲ್ಲೇ ಬೋಳಿಯಾರ ಹತ್ತಿರ ಒಂದು ಯಾವುದಾದ್ರೂ ನಾವು ಸ್ಟೋರ್ ಅಂದರೆ ಸೊಸೈಟಿ ಥರ ಅಥವಾ ಒಂದು ಗೋಡೌನ್ ಮಾಡಿಬಿಟ್ಟು ವಾರಕ್ಕೊಂದು 2 ದಿವಸ ನಮ್ಮ ಅಕೌಂಟಿಗೆ ಅಲ್ಲಿ ಕುತ್ಕೊಂಡು ಮಾಡೋದಾದರೆ ಮಾಡ್ಬೋದು ಅಂತ. ಸೊ ಏನಾದರೂ ಸಜೆಸ್ಟ್ ಮಾಡಿದ್ರೆ ಒಳ್ಳೇದು ಮಾಡಿ. ಬೋಳಿಯಾರಲ್ಲ, ನೀವು ಸೆಂಟರ್ ಪ್ಲೇಸ್ ಯಾಕೆ? ಸೆಂಟರ್ ಪ್ಲೇಸ್ ಯಾಕೆ ಗೊತ್ತಾ ಸರ್? ಈಗ ನಮಗೆ ಬಂಟ್ವಾಳ 9 ಗ್ರಾಮಗಳಿದ್ದಾವೆ, ಮಂಗಳೂರು ತಾಲೂಕಿಂದ 8 ಗ್ರಾಮಗಳಿದ್ದಾವೆ. ಸೊ ಹಾಗಾಗಿ ರೈತರಿಗೆ ಎಲ್ಲರಿಗೂ ಒಂದು ಕಾಮನ್ ಪ್ಲೇಸ್ ಎಲ್ಲಿ ಬರ್ಬೋದು ಅಂತ ಒಂದು ಜಾಗದಲ್ಲಿ ಸೆಲೆಕ್ಟ್ ಮಾಡಿ ಒಂದು ಗೋಡೌನ್ ಇಟ್ಕೊಂಡ್ರೆ ನಾವು ಏನಾದರೂ ಪರಿಕರ ಬಂದರೆ ತಗೊಳ್ಳಿಕ್ಕೆ ರೈತರಿಗೆ ಸ್ವಲ್ಪ ಸುಲಭ ಆಗ್ತದೆ. ಓಕೆ, ಅದನ್ನು ಪ್ಲಾನ್ ಮಾಡಿ ಅನುಷ್ಠಾನ ಮಾಡಿ ಅದನ್ನು ಸರ್. ಓಕೆ. ಒಂದು ನಮಗೆ ಸಜೆಷನ್ ಇತ್ತು ಸರ್, ಅಲ್ಲಿ ರೈತರು ಕೂಡ ಈಗ ಪಾಣೆಮಂಗ್ಳೂರಿಗೆ ಹೋಗಬೇಕು ತಗೊಳ್ಳಿಕ್ಕಾದ್ರೆ, ಸೊ ಅವ್ರು ಕೂಡ ಇಲ್ಲಾದರೂ ನಾವು ಇಲ್ಲಿ ನಿಯರ್ ಬೈ ಮಾಡಿದ್ರೆ ರೈತರಿಗೆ ಸ್ವಲ್ಪ ಹತ್ತಿರ ಆಗ್ತದೆ ಅಂತ ಗೋಡೌನ್. ನೀವು ಬೇಸಿಮಲ್ಲಿ ಏನಲ್ಲಿ ಇರೋದು? ಬಂಟ್ವಾಳದಲ್ಲಿ? ಇಲ್ಲ, ಮಂಗಳೂರು ಸರ್. ಮಂಗಳೂರು ಚಾರ್ಜ್ ಬಂಟ್ವಾಳ ಸರ್. SMI ಚಾರ್ಜಲ್ಲಿ ಅದಕ್ಕೆ ಎಲ್ಲರೂ ಒಂದು ಕಡೆ ಮಾಡೋದು. ಅಮ್ಮನ ಹೇಳಿದ್ರ? ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಸರ್. 200 ಜನ ಇದ್ದಾರೆ ಸರ್. 195 ಅಟೆಂಡೆನ್ಸ್ ಆಗಿದೆ. ಜಲನಯನ ಮಹೋತ್ಸವ ಸರ್. ನಾವು 9 ಗ್ರಾಮದಲ್ಲಿ ಎಲ್ಲಿ ನಾವು ಈಗ ಜಲನಯನ ಕಾರ್ಯಕ್ರಮಗಳು ಮಾಡಿದ್ವಿ ಅದನ್ನ ಇವತ್ತು ಲೋಕಾರ್ಪಣೆ ಮಾಡುವಂಥದ್ದು, ಮತ್ತೆ ಎಲ್ಲ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಏನೆಲ್ಲ ವರ್ಕ್ ಮಾಡಿದ್ವಿ ಅಂತ. ಸೊ ಇನ್ಮೇಲಿಂದ ಅವರೇ ಅದನ್ನ ನೋಡುವಂಥದ್ದು. ಹಾಂ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಮತ್ತು PDO ಸರ್. ವುಮನ್ ಆ್ಯಂಡ್ ಚೈಲ್ಡ್ ಮಂಗಳೂರಲ್ಲಿ. ನಮಸ್ತೆ ಸರ್.
ಟೋಟಲ್ 132 ಅಂಗನವಾಡಿ ಸೆಂಟರ್ ಇರೋದು ಸರ್ ಉಳ್ಳಾಳ ತಾಲೂಕಿನಲ್ಲಿ. ನಮ್ಮದು 6 ತಿಂಗಳಿಂದ 3 ವರ್ಷದ ಮಕ್ಕಳು 5,006 ಇದ್ದಾರೆ. ಸಾಧನೆ ನಮ್ಮದು 5,505 ಸರ್. ಹಾಗೆ 6 ವರ್ಷದ ಮಕ್ಕಳು 2,774, ಅದರಲ್ಲಿ ಸಾಧನೆ 2,460 ಸರ್. ಹಾಗೆ ಗರ್ಭಿಣಿಯರು 1,227. ಮಕ್ಕಳಿಗೆ ಏನಂತ ಹೇಳಿ ಸ್ಟೂಡೆಂಟ್ಸ್ ಇದು ಸ್ಟೂಡೆಂಟ್ ಅಂಗನವಾಡಿ ಇದಕ್ಕೆ ಹಾಂ ಸರ್. ನೆಕ್ಸ್ಟ್ ಬರುವ ಈಗ ಅಂಗನವಾಡಿ ಟೋಟಲ್ 5,000 ಮಕ್ಕಳಿದ್ದಾರೆ. ಅಲ್ಲ ಸರ್, ಅಂಗನವಾಡಿಯಲ್ಲಿ ಎನ್ರೋಲ್ ಇರೋದು 3 ರಿಂದ 6 ವರ್ಷದ ಮಕ್ಕಳು 2,774 ಸರ್. ಓಕೆ, 2,000. ಎಸ್ ಸರ್. ಈಗ ಅವ್ರಿಗೆ ತಿಂಡಿ ಊಟ? ಅದೇ ಸರ್, ಬೆಳಗ್ಗೆ ಮಿಲ್ಲೆಟ್ ಲಡ್ಡು ಕೊಡ್ತಾ ಇದ್ದೀವಿ, ಮತ್ತು ಹಾಲು ಕೊಡ್ತೀವಿ. ಆಮೇಲೆ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ಡೈಲಿ ಸರ್. ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರಿದೆ, ಮತ್ತು 2 ಡೇಸ್ ಅದು ಉಪ್ಪಿಟ್ಟಿದೆ ಸರ್. ಅದು ಉಪ್ಪಿಟ್ಟು ಅವರು ಅಷ್ಟು ಇಷ್ಟಪಡ್ತಿಲ್ಲ ಅಂತ ರೈಸ್ ಸಾಂಬಾರು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ ಸರ್. ಆಮೇಲೆ ವಾರಕ್ಕೆ 2 ದಿನ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಮೊಟ್ಟೆ ಕೊಡ್ತಾ ಇದ್ದೀವಿ ಸರ್ ಮಕ್ಕಳಿಗೆ. ಏನು ಕಂಪ್ಲೇಂಟ್ ಏನಿಲ್ಲ? ಇಲ್ಲ ಸರ್, ಅದೇ ಅದೊಂದು ರಿಕ್ವೆಸ್ಟು ಫುಲ್ ಅನ್ನ ಸಾಂಬಾರು ಡೈಲಿ ಅನ್ನ ಸಾಂಬಾರು ಕೊಡಿ ಅಂತೇಳಿ ಅದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ ಹೆಡ್ ಆಫೀಸಿಗೆ. ಓಕೆ, ನೆಕ್ಸ್ಟ್ ಇವರಿಗೆ ಹಾಂ ಸರ್, ಅವರು ಯಾರು ನಮಗೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಅವರಿಗೆ ನಾವು ಅದೇ ಪುಷ್ಟಿದು ಕೊಡ್ತಾ ಇದ್ದೀವಿ. ಹಾಗೆ ಮಿಲ್ಕ್ ಪೌಡರು, ಶುಗರು ಕೊಡ್ತಾ ಇದ್ದೀವಿ. ಹಾಗೆ ಗರ್ಭಿಣಿ ಬಾಣಂತಿಯರಿಗೆ ಸರ್ ಅವರಿಗೆ ಅಕ್ಕಿ, ತೊಗರಿ ಬೇಳೆ ಇರ್ಬೋದು, ಆಮೇಲೆ ಹೆಸರು ಕಾಳು, ಮೊಟ್ಟೆ, ಹಾಲಿನ ಪೌಡರು ಮತ್ತು ಶುಗರು ಇದಿಷ್ಟು ಕೊಡ್ತಾ ಇದ್ದೀವಿ ಸರ್. ಮತ್ತು 25 ಮೊಟ್ಟೆ ಪ್ರತಿ ತಿಂಗಳು. ಈಗ ಪರ್ಮನೆಂಟ್ ಬಿಲ್ಡಿಂಗ್ ಎಷ್ಟು ಕಡೆ ಇದೆ? ಎಷ್ಟು ಟೋಟಲ್ ಅಂಗನವಾಡಿ ಎಷ್ಟು ಸರ್? 132 ಟೋಟಲ್ ಉಳ್ಳಾಳ ತಾಲೂಕು. ಅದರಲ್ಲಿ 101 ಸ್ವಂತ ಅಂಗನವಾಡಿ ಕೇಂದ್ರ ಇದೆ. 101. ಇನ್ನು 32 ಕಡೆ ಸರ್. ಅದು ಉಳಿದದ್ದೆಲ್ಲನೂ ಈಗ ಸದ್ಯಕ್ಕೆ ಸಮುದಾಯ ಕಟ್ಟಡ, ಯುವಕ ಮಂಡಳಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಹಾಂ ಸರ್. ಮತ್ತು ಕೆಲವು ಕಡೆ ಜಾಗ ಕೇಳಿದ್ದೀರಿ. ಹಾಂ ಸರ್. ಎಷ್ಟು ಕಡೆಗೆ ರೆವೆನ್ಯೂ ಲ್ಯಾಂಡ್ ಕೇಳಿದ್ದೀರಿ ಸರ್? ಈ ರೀಸೆಂಟಾಗಿ ಒಂದು ಕೊಂಡಾಣದ ಒಂದು ಸಿಕ್ತು ಸರ್ ನಮಗೆ. ಅದು CS ಆಯಿತು. ಮೊನ್ನೆ ಕಮಿಷನರ್ ಸರ್ ಜೊತೆಗೆ ಮೀಟಿಂಗ್ ಆಯಿತು. ಅದು 3.5 ಏನಾದ್ರು ಅಮೌಂಟ್ ಪೇ ಮಾಡಬೇಕಂದ್ರೂ ನಾವು ಹೆಡ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ವಿ. ಅದು ಬಂದರೆ ಆಗುತ್ತೆ ಸರ್. ಬೇರೆ ಕೊಂಡಾಣದ್ದು ಅವತ್ತು ರಿಜೆಕ್ಟ್ ಆದದ್ದು ಅಂದರೆ ಸರ್ ಅದು ಕೋರ್ಟಲ್ಲಿದೆ ಸರ್. ಬೇರೆ ಸೈಟ್ ಹುಡುಕಿದ್ವಿ ಸರ್, ಮತ್ತು ಅದು ಡಿಲೇ ಆಗುತ್ತೆ ಅಂತ. ಮತ್ತು ನಿತ್ಯಾನಂದ ನಗರದ ಒಂದು ಅವರು PWD ಸೆಕ್ರೆಟರಿ ಬರೆದಿದ್ದಾರೆ ಸರ್, ಆಫೀಸಿಗೆ ಬರೆದಿದ್ದಾರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ. ಬೆಂಗಳೂರಿಗೆ ಬರೆದಿದ್ದಾರೆ. ಅಲ್ಲಿಗೆ ಹೋಗಿದೆ ಸರ್, DC ಅವ್ರ ಕಡೆಯಿಂದ ಹೋಗಿದೆ. ಅದು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಉಳಿದದ್ದಕ್ಕೆ ಎಲ್ಲ ತಹಶೀಲ್ದಾರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸರ್. ಅದು ಎಲ್ಲೋ ಗೌರ್ಮೆಂಟ್ ಲ್ಯಾಂಡ್ಗಳಿಲ್ಲ ಅಂತ ಬಂದಿದೆ ಸರ್. ಈಗ ಲಾಸ್ಟ್ ಟೈಮ್ ಚರ್ಚೆ ಮಾಡಿದೆ ನಾವು. ಕೆಲವು ನಮ್ಮ ಉಳ್ಳಾಳದ್ದು, ಕೆಲವು ನಮ್ಮ ಮಸೀದಿ ಹತ್ತಿರ, ಮತ್ತು ಕೆಲವು ಇದರಿದೆ ನಮ್ಮ ಸ್ಕೂಲ್ ಹತ್ತಿರ. ಅವ್ರ ಹತ್ರ ನಾವು ಕೇಳಬೇಕಂತೇಳಿ ಒಮ್ಮೆ ಕೂತ್ಕೊಂಡು ಫಾಲೋ ಮಾಡಬೇಕಲ್ಲ. ಇಲ್ಲ ಸರ್, ನಾನು ಪರ್ಸ್ನಲಿ ವಿಸಿಟ್ ಹೋದಾಗ ಈಗ ಅಲ್ಲಿ ಮಸೀದಿ ದರ್ಗಾ ಇದ್ದರೆ ಅವ್ರಿಗೆ ನಾನು ಪರ್ಸ್ನಲಿ ಮಾತಾಡಿದ್ದೀನಿ ಸರ್. ಓಕೆ. ಅವರು ಅದೇ ನಮ್ಮದು ಕಮಿಟಿಯಲ್ಲಿ ಇಟ್ಟು ನಾವು ಅದನ್ನು ಮಾಡಬೇಕು ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಇಲಾಖೆ ಹೆಸರಿಗಿಲ್ಲ. ನಾವೇನಾದ್ರು ರಿಪೇರ್ ಎಲ್ಲ ಮಾಡಲಿಕ್ಕೆ ಹಣ ಬರೋದಿಲ್ಲ. ಅದು ಒಂದು ಅವರೇ ಏನಾದರೂ ಮಾಡಿ ಕೊಡಬೇಕು. ಆಮೇಲೆ ತುಂಬ ಅಲ್ಲಿ ತುಂಬ ವರ್ಷದ್ದಲ್ಲ ಸರ್, ಅಷ್ಟು ಸರಿ ಇಲ್ಲ. ಮಕ್ಕಳದ್ದು ಸಂಖ್ಯೆ ಜಾಸ್ತಿ ಇದೆ. ತಾವೇನಾದರೂ ಒಂದು ಚಾರ್ಟ್ ಮಾಡಿ ಕೊಡಿ. ಹಾಂ ಸರ್. ನಾನು ಮೊನ್ನೆ ಕೂಡ ಹೇಳಿದೆ, ಚಾರ್ಟ್ ಅಂತ ಹೇಳಿದರೆ ಅಲ್ಲಿ ಅವಕಾಶ ಇದೆ ಕೊಡಲಿಕ್ಕೆ. ಒಂದು ಅನುದಾನಿತ ಶಾಲಾ ಗ್ರೌಂಡಲ್ಲಿ ಕೂಡ, ಕಾಂಪೌಂಡಲ್ಲಿ ಕೂಡ ನಮಗೆ ಅವಕಾಶ ಇದೆ. ಅಥವಾ ನಮಗೆ ಮಸೀದಿ ಪಕ್ಕದಲ್ಲಿ ಜಾಗ ಇಲ್ಲಿಯಾದರೂ ಕೂಡ ಇವತ್ತು ಅವಕಾಶ ಇರುವಂಥದ್ದು. ಅದೊಂದು ಮಸೀದಿ ಅಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ ಎಷ್ಟು ಸಾಧ್ಯವಿದೆ ಅಷ್ಟು ನಾವು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅದನ್ನು ನೋಡಿಕೊಂಡು ಹೋಗ್ಬೋದು. ಮತ್ತು ಸರ್ಕಾರಿ ಶಾಲೆಯಲ್ಲಿ ಕೂಡ ಅಷ್ಟೇ. ನೀವು ಕಡ್ಡಾಯವಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ದೇವೆ, ಸರ್ಕಾರಿ ಶಾಲೆ ಒಳಗಡೆ ನಿಮಗೆ ಅಂಗನವಾಡಿಯಲ್ಲಿ ಜಾಗ ಮೀಸಲಿಟ್ಟರೆ ಏನು ವಾಟ್ಸ್ ಎ ಪ್ರಾಬ್ಲಮ್ ಮಾಡಿದ್ದೀರಿ. ಯಾಕೆಂತ ಹೇಳಿದರೆ ಅಂಗನವಾಡಿ ಶಾಲೆ ಒಳಗಡೆ ಇದ್ದರೆ ಬೆಟರ್. ಯಾಕೆ ಸಣ್ಣ ಮಕ್ಕಳು ಕರ್ಕೊಂಡು ಬರುವಾಗ ಅಲ್ಲಿಯೇ ಇರ್ತಾರೆ. ಇಲ್ಲಾಂದರೆ ತಾಯಿ ಒಂದು ಕಡೆ ಹೋಗಬೇಕು, ಈ ಮಗು ಇನ್ನೊಂದು ಕಡೆ ಹೋಗಬೇಕು. ಈಗ ಸರ್ಕಾರಿ ಶಾಲಾ ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ಇರುವಂಥ ಎಷ್ಟು ಅಂಗನವಾಡಿಗಳಿದೆ ಸರ್? ಈ ಸದ್ಯಕ್ಕೆ ನಮ್ಮದು 8 ನಡೀತಾ ಇದೆ ಸರ್ ಇಲ್ಲಿ ಉಳ್ಳಾಳದಲ್ಲಿ. ಅಲ್ಲ, 8 ನಡೀತಾ ಇದೆ ಸರ್ಕಾರಿ ಶಾಲೆಯಲ್ಲಿ. ಶಾಲೆ ಅದು ನಿಮ್ಮ ಹೆಸರಿಗೆ ಆಗಿದೆ ಅಲ್ಲ ಸರ್? ಶಾಲೆಯಲ್ಲಿದ್ದರೆ ಅದು ಇಲಾಖೆಗೆ ಇದ್ದಂಗೆ ಸರ್, ಏನು ವಿಷಯ ಇಲ್ಲ. ಅಲ್ಲ, ಆಗ ನಿಮಗೆ ಅಲ್ಲಿ ಗ್ರಾಂಟ್ ಕೊಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್, ಅಲ್ಲೆಲ್ಲ ಕಟ್ಕೋಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ನಾವು ಇಲ್ಲ ಅಷ್ಟೇ. ಎಲ್ಲಿ ನಮ್ಗೆ ಇಲ್ಲ ಅಲ್ಲಿ ಹತ್ತಿರದಲ್ಲಿ ಶಾಲೆ ಇದೆಯಾ? ಇಲ್ಲ ಸರ್, ಆ ಥರದ್ದಿಲ್ಲ. ಐದರ ನೋಡಿ ಶಾಲೆ ಸರ್. ಹರೇಕಳದಲ್ಲಿ ಉಂಬುದ ಅಂಗಡಿ ಕಟ್ಟಡದಲ್ಲಿ ಮಾಡಿದ್ದೇವೆ. ಓಕೆ. ಈಗ ಸದ್ಯಕ್ಕೆ ಒಂದು ಮನೆ, ಅದು
ಅವರು ಬಿಡ್ಲಿಕ್ಕೆ ಹೇಳಿದ್ದಾರೆ ಅಂತ ನಂತರ ಬಿಟ್ಟು ಈಗ ಸದ್ಯಕ್ಕೆ ಒಂದು ಮನೆಯಲ್ಲಿ ನಡೆಸ್ತಾ ಇದ್ದೇವೆ ಈಗ ನಮಗೆ ಅಲ್ಲಿ ಸ್ಥಳ ಈಗಾಗಲೇ ರೆಡಿ ಮಾಡಿ 10 ಸೆನ್ಸ್ ಮಂಜೂರಾಗಿದೆ. ಅಂಗನವಾಡಿ ಹೆಸರಿಗೆ ಮಾಡಿದ್ದೇವೆ. ಆಗಿದೆ ಆಗಿದೆ ಮತ್ತೇನು ಪ್ರಾಬ್ಲಮ್? ಬಿಲ್ಡಿಂಗ್ ಬೇಕು ಸರ್. ಬಿಲ್ಡಿಂಗ್ ಬೇಕು. NRG ಸಿಗ್ತದೆ, NRG ಸಿಗ್ತದೆ ಅದು ಮತ್ತೆ ನಿಂತು NRG ಸಿಗ್ತದೆ ಅವರ ಅಲ್ಲ ಫುಲ್ ಅಮೌಂಟ್ ಸಿಗೋದಿಲ್ಲ ಸರ್. NRG ಎಷ್ಟು 5 ಲಕ್ಷ ಕೊಡ್ತೇನೆ ML ಗ್ರ್ಯಾಂಟಿಂದ. ಯಾಕೆ ಸ್ಟಾರ್ಟ್ ಮಾಡೋದಿಲ್ಲ? ನಾನು ಮುಂಚೆ ಹೇಳಿದ್ದೇನೆ, ಎಲ್ಲೆಲ್ಲಿ ಅಂಗನವಾಡಿಗೆ ನೀವು NRG 8 ಲಕ್ಷ ಕೊಡ್ತೀವಿ ಅಲ್ಲಿ ನಾವು ಎಲ್ಲ ಅಂಗನವಾಡಿಗೆ 5 ಲಕ್ಷ. ನೀವು ಸ್ಟಾರ್ಟ್ ಮಾಡಿ, ಬೇಗ ಪ್ಲ್ಯಾನ್ ಮಾಡಿ ಇದನ್ನು. ಬೇರೆ ಇವತ್ತು ಹಾಂ ಸರ್, ಅದೇ ಅವರಿಗೆ ಒಂದು ನಾವು ಅದು ಫುಡ್ಡು ಎಲ್ಲ ಎವ್ರಿ ಮಂತ್ ಕೊಡ್ತಾ ಇದ್ದೀವಿ ಸರ್. ಹಾಗೆ ಮಾತೃವಂದನ ಒಂದು ಅವರಿಗೆ ಹೋಗ್ತಾ ಇದೆ ಸರ್, ಅದೆಲ್ಲ ಆನ್ಲೈನಲ್ಲಿ ಪ್ರೋಸೆಸ್ ಆಗುತ್ತೆ. ಇಲ್ಲಿ ನಮ್ಮದು 151 ಇದೆ ಅಲ್ಪಸಂಖ್ಯಾತರು, ಇತರೆ 40 ಇದೆ, ಟೋಟಲ್ 191. ಅದು ಫಸ್ಟ್ ಪ್ರೆಗ್ನೆನ್ಸಿ. ಫುಡ್ಡು ಅಲ್ಲ, ಫುಡ್ ರೆಗ್ಯುಲರ್ ಎವ್ರಿ ಮಂತ್ ತಗೊಳ್ತಾರೆ ಸರ್, FRS ಮಾಡಿ. ಇದು ಅವರಿಗೆ ಡೈರೆಕ್ಟ್ DBT ಥ್ರೂ ಹೋಗುತ್ತೆ ಮಾತೃವಂದನದ್ದು. ಮೊದಲನೇ ಹೆರಿಗೆಗೆ 5000 ಮತ್ತು ಸೆಕೆಂಡ್ ಹೆರಿಗೆದು ಟೋಟಲ್ 20 + 16 ಸೇರಿಸಿ 30 ಉಳ್ಳಾಳ ತ. ಓಕೆ. ಈಗ ನರ್ಸರಿ ಶಾಲೆ ಎಷ್ಟು ಸ್ಟಾರ್ಟ್ ಆಯಿತು ಇಂಗ್ಲೀಷ್ ಮೀಡಿಯಂ? ಹಲೋ, ಪ್ರಾಜೆಕ್ಟಿಗೆ 20 ಸರ್, ಉಳ್ಳಾಳಕ್ಕೆ 5. ಮೊನ್ನೆ ಏನು CM ಸರ್ ಅಲ್ಲಿ 28ನೇ ತಾರೀಕು. ಎಲ್ಲಿ ಅಲ್ಲ, 5 ಎಲ್ಲಿ ಅಲ್ಲ? ಹಾಂ ಸರ್, ಇದೆ ಸರ್. ಪದವು ಸರ್, ಪದವು ಇಲ್ಲಿ ಅಲ್ಲಿ 300 ಪಂಚಾಯತ್ ಬರುತ್ತಲ್ಲ ಸರ್, ಸ್ಕೂಲ್ ಇದೆಯಲ್ಲ ಪದವ ಸರ್ಕಲಲ್ಲಿ, ಅಲ್ಲಿದೆ ಸರ್. ಅದು ಒಂದು ಓಕೆ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಸರ್. ಓಕೆ. ಆಮೇಲೆ ಒಂದು ಪಟ್ಲ ತಲಪಾಡಿ ಪಂಚಾಯತ್ ಇದು, ಮತ್ತು ಅಸೈ ಮದಕ ಅಂಜನಾಡಿ ಪಂಚಾಯತು, ಧರ್ಮನಗರ ಅದು ಉಳ್ಳಾಳ ನಗರಸಭೆಗೆ ಬರುತ್ತೆ, ಮತ್ತು ಬದ್ರಿಯಾ ನಗರ ಸರ್, ಅದು ಪಾವೂರ್ ಪಂಚಾಯತ್. ಓಕೆ. ಈಗ 5 ಕಡೆಗೆ ಅವತ್ತು 28 ಅಲ್ಲಿ ಇನಾಗ್ರೇಷನ್ ಆಯಿತು ಬ್ಯಾಂಗ್ಳೂರಲ್ಲಿ ಅಫಿಷಿಯಲಿ. ಇಲ್ಲಿ ಸ್ಟಾರ್ಟ್ ಆಯಿತು ಸರ್. ಅಲ್ಲ, ಇಲ್ಲಿ ಕಟ್ಟಡ ವ್ಯವಸ್ಥೆ ಕರೆಕ್ಟ್ ಇದೆಯಾ? ಇದೆಲ್ಲ ನಾವು ಏನು ಸ್ವಂತ ಕಟ್ಟಡ ಇರೋವಂಥ ಕಡೆಗೆ ಮತ್ತು ಮಕ್ಕಳೆಲ್ಲ ಜಾಸ್ತಿ ಎಲ್ಲಿದ್ದಾರೆ ಅಲ್ಲಿನೇ ಐಡೆಂಟಿಫೈ ಮಾಡಿ ತಗೊಂಡಿರೋದು ಸರ್. ಟೀಚರ್ ಯಾರು ಅವರಿಗೆ? ಟೀಚರ್ ಅವರೇ ಸರ್. ಇದ್ದ ಟೀಚರೇ? ಹಾಂ, ನಮ್ಮ ಟೀಚರೇ. ಬಟ್ ಈಗ ಇಂಗ್ಲೀಷ್ ಮಾತಾಡಲಿಕ್ಕೆ ಅವಕಾಶ ಕಲಿಸ್ಲಿಕ್ಕೆ ಅಂದರೆ ಸರ್, ನಮ್ಮದು ಇದುವರೆಗೂ ಅದೇನು ಸಿಲೆಬಸ್ ಇತ್ತು, ಇಲ್ಲಿವರೆಗೂ ಎಲ್ಲ ಕನ್ನಡದಲ್ಲೇ ಇತ್ತು ಸರ್. ಇದಕ್ಕೆ ಏನು ಮಾಡಿದ್ರು ಅವರು ಹೊಸ ಸಿಲೆಬಸ್ ಮಾಡಿದ್ದಾರೆ. ಅದು ಬುಕ್ಸ್ ಆಲ್ರೆಡಿ ಎಲ್ಲ ನಾವು ತಲುಪಿಸಿದ್ದೀವಿ. ಅದರಲ್ಲಿ ಅಡಿಷ್ನಲ್ಲು ಇಂಗ್ಲೀಷ್ ಕೂಡ ಆ್ಯಡ್ ಮಾಡಿದ್ದಾರೆ, ಮತ್ತು ನಂಬರ್ಸು ಅದೆಲ್ಲ ಆ್ಯಡ್ ಮಾಡಿದ್ದಾರೆ ಸರ್. ಮತ್ತು ನಾವು ಅದು ಏನು TV ಸಪ್ಲೈ ಮಾಡಿದ್ದೀವಿ, ಅದರಲ್ಲೂ ಕೂಡ ಪೆನ್ ಡ್ರೈವಲ್ಲಿ ಅದು ಏನೇನಿದೆ ರಿಲೇಟೆಡ್ ಎಲ್ಲ ಹಾಕಿದ್ದಾರೆ. ಸೊ ಒಂದು ಹಾಫ್ ಆನ್ ಅವರ್ ಅವರು ಅದರಲ್ಲಿ ಕಲಿಸ್ತಾರೆ ಮಕ್ಕಳಿಗೆ, ಮತ್ತು ನೆಕ್ಸ್ಟು ಅದೇನು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಸರ್ ಅವರು. ಓಕೆ. ಸೊ ಎಲ್ಲ ಸ್ಮಾರ್ಟ್ TV ಎಲ್ಲ ಕಡೆ ಇದೆಯಾ? ಹಾಂ ಸರ್, ನಮ್ಮಲ್ಲಿನೇ ಐ ಥಿಂಕ್ ಸೊ ಎಲ್ಲ ಕಡೆಗೂ ಇದೆ ಸರ್, ಎಲ್ಲ ಸೆಂಟ್ರಲ್ಲೂ ಇದೆ. ಓಕೆ. ಕುಡಿಯೋ ನೀರು, ಡ್ರಿಂಕಿಂಗ್ ವಾಟರ್? ಹಾಂ ಸರ್, ಡ್ರಿಂಕಿಂಗ್ ವಾಟರ್ ಎಲ್ಲ ಇದೆ. ಆಮೇಲೆ ಗ್ರಾಮ ಪಂಚಾಯತಿ ವತಿಯಿಂದ ಈಗ ಎವ್ರಿ ಮಂತ್ ಅದು ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ಇಡ್ತಾ ಇದ್ದೀವಿ, ಕಳಿಸ್ತಾ ಇದ್ದೀವಿ, ಮತ್ತು ವಾಟರ್ ಫಿಲ್ಟರ್ಸ್ ಕೂಡ ಇದೆ ಸರ್. ಓಕೆ. ಬಂಟ್ವಾಳ? ಥ್ಯಾಂಕ್ ಯು ಸರ್. 4 ಅಂಗನವಾಡಿಗೆ ಸೈಟ್ ಇಲ್ಲ ಸರ್. ಕೋಟೆಕಣಿ ಶಾಲೆಗೆ ಸಿಕ್ಕಿದೆ ಸರ್ ಇತ್ತೀಚೆಗೆ. ಈ ಸೆನ್ಸ್ ಕೊಟ್ಟಿದ್ದಾರೆ ಸರ್ ಅವರು. ಅದಕ್ಕಿನ್ನು ಬಜೆಟ್ ತರಿಸ್ಕೊಳ್ಬೇಕು ಸರ್ ಅದಕ್ಕೆ. ಅಲ್ಲಲ್ಲ, ಈಗ ಪ್ಲೇಸ್ ಇದ್ದು ಕಟ್ಟಡ ಕಟ್ಟೋದು ಎಷ್ಟಿದೆ? ಸ್ಥಳ ಇದ್ದು ಕಟ್ಟಡ ಇಲ್ಲದಿರೋದು. ಸ್ಥಳನೇ ಸಿಗ್ತಾ ಇಲ್ಲ ಸರ್ 4ಕ್ಕೆ ಕೂಡ. ಬಂಟ್ವಾಳಲ್ಲಿ ಸಿಕ್ಕದ್ದು ಹೇಗೆ? ನಮ್ಮ ಇದಾದ ಪೇಟೆ ಇರುವ ಸಜಿಪನಾಡು ಪೇಟೆ, ಸಜಿಪನಾಡು ಶಾಲೆಗೆ ತಹಶೀಲ್ದಾರೇ ಬರೆದು ಕೊಟ್ಟಿದ್ದಾರೆ ಸರ್. ಇಲ್ಲಿ ಸರ್ಕಾರಿ ಜಮೀನು ಲಭ್ಯತೆ ಇಲ್ಲ ಅಂತಲೇ ನಮಗೆ ಕೊಟ್ಟಿದ್ದಾರೆ. ಸಜ್ಪನ ನಡುವಲ್ಲಿ ಎಲ್ಲಿದೆ ಅದು ಅಂಗನವಾಡಿ? ಸಜಿಪನಾಡು ಪೇಟೆ ಸರ್. ಅಲ್ಲ, ಹೇಳಿ ಒಳಗಡೆ ಇದೆಯಾ ಮೇನ್ ರೋಡಲ್ಲಿದೆಯಾ? ಎಲ್ಲಿ ಇವೆ ನಾಸಿ? ನಿದ್ದೆ ಮಾಡ್ತಾ ಇದ್ದೆ. ಹೌದು, ಊಟ ಮಾಡಿ ಅದು ಇಲ್ಲ ಸರ್, ಪ್ಲೇಸ್ ಇಲ್ಲ. ಅಲ್ಲ, ಈಗ ಅಲ್ಲಿ ನಡೀತಾ ಇದೆ, ಈಗ ಬಾಡಿಗೆಯಲ್ಲೇ ನಡೀತಾ ಇದೆ. ಸಮುದಾಯದಲ್ಲಿ ನಡೀತಾ ಇದೆ ಸರ್. ಒಂದು ಸಜಿ ಭವನ ಸರ್. ಅದು ಯಾವುದು? ಎಲ್ಲಿ? ಸಮುದಾಯ ಭವನ ಅಲ್ಲ, ಅದು ಒಂದು ಮಸೀದಿಯ ಒಂದು ಕಟ್ಟಡ. ಎಲ್ಲಿ? ಸಜೀವ್ ನಮ್ಮ ಮನೆ ಪಕ್ಕದಲ್ಲಿ. ನಿಮ್ಮ ಮೇನ್ ಕೆಳಗಡೆ ಲಕ್ಷ್ಮ ಇಲ್ಲಿ ಮನೆ ಮುಂಭಾಗ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ? ಇಲ್ಲ. ಮತ್ತೆ ಇನ್ನೊಂದು ಮಡ್ಡೆಲೆಚ್ಚಲಿನಲ್ಲಿ ಇದೆ, ಅದು ಅಷ್ಟೇ, ಅದು ಖಾಸಗಿ ಬಾಡಿಗೆಯಲ್ಲಿ ನಡೀತಾ ಇದೆ. ಈಗ ಒಂದು ಕಟ್ಟಡಕ್ಕೆ ಈಗಾಗಲೇ ನನ್ನ ಜಾಗ ಒಂದು ಕೊಟ್ಟಿದ್ದೇನೆ. ಅದು ಒಂದು ಕನ್ಸ್ಟ್ರಕ್ಷನ್ ಒಂದು ಅರ್ಧ ಮಟ್ಟದಲ್ಲಿ ಮುಗಿದಿದೆ.
ಅದು ಅರ್ಧದಲ್ಲಿ ನಾನೇ ಅದನ್ನು ಭರ್ತಿ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇನ್ನೊಂದು ಕಟ್ಟಡಕ್ಕೆ ಅದೇ ಸಜ್ಜ ಪೇಟೆಗೆ, ಅದೇ ನಮ್ಮ ಮನೆ ಹತ್ತಿರ ಪೇಟೆಗೆ. ಹೌದು, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸಾಲ್ವ್ ಆಗಿಲ್ಲ ಇನ್ನು. ಗಫೂರ್ ಬನ್ನಿ ಅವರೇ, ಎಂತ ಅಲ್ಲಿ ಕೂತ್ಕೊಳ್ತೀವಿ. 50% ಸಾಲ್ವ್ ಆಗಿದೆ. ಇನ್ನೊಂದು ಸರ್ ಅಲ್ಲವಾ, ಲ್ಯಾಂಡ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹೌದು, ಅಲ್ಲಿಗೆ ಬಿಲ್ಡಿಂಗ್ ಕಟ್ಟಬೇಕು. ಇದರಲ್ಲಿ ಬಿಲ್ಡಿಂಗ್ ಕಟ್ಟಿದೆ 50%. ಬನ್ನಿ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಮಂಜುನಾಥ್ ಬಂಡಾರಿ ಸರ್ ಅವರು ಬಂದಿದ್ದಾರೆ. ಅವರಿಗೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತ. ಈಗ ಲ್ಯಾಂಡ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅಲ್ಲಿ ಅರ್ಧ ಕಟ್ಟಿದ್ದೀರಿ, ಇನ್ನು ಅರ್ಧ ನೀವು ಮುಗಿಸ್ತೀರಿ, ಅಲ್ಲಿಗೆ ಮುಗಿದು. ಒಂದು ಮಡ್ಯಲಚ್ಚಿ ಪ್ರಾಬ್ಲಮ್ ಈಗ ಮಡ್ಯಲಚ್ಚಿನಲ್ಲಿ ಖಾಸಗಿ ಜಾಗದಲ್ಲಿ ಇದು ಬಾಡಿ ಕೊಟ್ಟಿದ್ದೇವೆ. ಅದಕ್ಕೆ ನಾವು ಮಸೀದಿಯಿಂದ ಒಂದು ಜಾಗ ಕೇಳಿದ್ದೇವೆ. ಕರೆಕ್ಟ್. ಅದು ಅವರು ಓಕೆ ಮಾಡಿದ್ದಾರೆ, ಬಟ್ ರಿಜಿಸ್ಟರ್ ಮಾಡಲಿಕ್ಕೆ ಆಗುದಿಲ್ಲ ಆ ಜಾಗ. ರಿಜಿಸ್ಟರ್ ಮಾಡಲಿಕ್ಕೆ ಆಗುದಿಲ್ಲ ಆ ಜಾಗ. ಓಕೆ. ಅದಕ್ಕೆ ನಾವು ಒಬ್ಬ ಡೋನರ್ ಇಟ್ಕೊಂಡಿದ್ದೇವೆ. ಅವರು ದೊಡ್ಡ ಮನಸ್ಸು ಮಾಡಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವನಿಗೆ ಇನ್ನೂ ಬೇಕಾದ ಸುಮಾರು ಒಂದು ಕಟ್ತೀರಿ ಅದನ್ನು. ಹೌದೌದು. ಈಗ ನಿಮಗೆ ಲೀಸಲ್ಲಿ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ ಸರ್, ಲೀಸ್ ಕೊಟ್ಟರೆ ವ್ಯಾಲ್ಯೂ ಇಲ್ಲ. ಇಲ್ಲ, ನಮ್ಗೆ ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಮಾತ್ರ ಗೌರ್ಮೆಂಟಿಂದ ಕಟ್ಬೋದು ಸರ್. RTC ಎಲ್ಲ ಇದ್ದರೆ ಮಾತ್ರ. ಈಗ ಕೋಟೆ ಬಜೆಟ್ ತರಿಸ್ಕೊಳ್ಬೋದು. ಓಕೆ ಓಕೆ. ಬೇರೆ ಎಲ್ಲಿ? ಕೋಟೆಕಣಿ ಶಾಲೆಗೆ ನಮಗೆ 3 ಸೆಂಟ್ ಸಿಕ್ತು ಸರ್ ಜಾಗ. ಮತ್ತು ಚೇಳೂರು ಶಾಲೆಗೆ ಜಾಗ ಸಿಗ್ತಾ ಇಲ್ಲ ಸರ್. ಎಲ್ಲಿ? ಚೇಳೂರು ಶಾಲೆ. ಚೇಳೂರು, ಹೌದು. ಅಲ್ಲಿ ಎಲ್ಲಿ ಅಂಗನವಾಡಿ ಎಲ್ಲಿದೆ? ಈಗ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಡೀತಾ ಇದೆ ಸರ್. ಎಲ್ಲಿ? ಚೇಳೂರು ಹತ್ರ ಇದೆ ಸರ್. ಪ್ರೈವೇಟ್ ಸ್ಕೂಲ್ ಅದೇ ಅಲ್ಲ, ಕೆಳಗಡೆ ಚರ್ಚ್ ಅವ್ರ ಸ್ಕೂಲು. ಹೌದು ಸರ್, ಹೌದು. ಮತ್ತು ನಮಗೆ 2 LKG UKG ಸಿಕ್ಕಿದೆ ಸರ್. ಒಂದು ಮುಡಿಪು, ಇನ್ನೊಂದು ಬೆಂಗೋಡಿ ಪದವಲ್ಲಿ. ಓಕೆ. 7 ಮಾಡಿ ಕನ್ಸ್ಟ್ರಕ್ಷನ್ನಿಗೆ ಅಂದರೆ ಅದು ಗ್ರಾಮಾಂತರ ವ್ಯಾಪ್ತಿಗೆ ಬರಲ್ಲಲ್ಲ ಸರ್, ನಮ್ಮ ನರೇಗಾ ಸಿಗಲ್ಲ. ಹಾಗಾಗಿ ನಾವು ಸೋಮೇಶ್ವರ ಪುರಸಭೆಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಅವರೇನೋ ತಮ್ಮ ಅನುದಾನದಲ್ಲಿ ಏನೋ 8 lakhs ಇರ್ತೀವಿ ಅಂತ ಹೇಳಿದರು ಸರ್. ನಗರ ತಳದಲ್ಲಿ ಇಟ್ಟಿದ್ದಾರೆ. ಎಲ್ಲಿ ಅದು? ಉಚ್ಚಿಲಬೋವಿ ಸರ್. ಯಾಕೆ ಅದು ಮಾಡಲಿಲ್ಲ? ಉಚ್ಚಲ ಸ್ಕೂಲ್ ಯಾಕೆ? ನಮ್ಮಲ್ಲೀಗ ಒಂದು ಸಲ ಜಾಗ ಇಲ್ಲ ಅಂತೇಳಿ ಸರ್ 9 ಲಕ್ಷ ಇಟ್ಟಿದ್ದೇವೆ. ಈಗ 8 ಲಕ್ಷ ನಮ್ಮಲ್ಲಿ ಇಡೋದು. ಓಕೆ. ಮತ್ತೆ ಬೇಕಲ್ಲ ದುಡ್ಡು. ಜಾಗ ತಕ್ಕ ಬಾಕಿ ಸರಿಯಾಗಿದೆ. ಅವರು 12 ಲಕ್ಷ ಅವರಿಂದ ಬರ್ತದಂತೆ, ನಮ್ಮಿಂದ. ಹಾಂ ಸರ್, ಅದೇ 12 lakhs ಅವರಿಂದ ಒಂದು ನಮಗೆ ನೀವು ರೈಟಿಂಗಲ್ಲಿ ಕೊಡಿ. ಅವರೇ ಕೊಟ್ಟಿದ್ದಾರೆ, ಕರಿಬೇಕಲ್ಲ ಅವರು. ಸರ್ ಅದು ಈ ಥರ ಇದೆ ಸರ್, ಅದು ಹೀಗೆನಾ? ಅಲ್ಲಿ ಕೊಟ್ಟಿದ್ದಾರೆ ಸರ್, MLA ಇದರಲ್ಲಿ ಇಡ್ತೀವಿ ಅಂತ ಕೊಟ್ಟಿದ್ದಾರೆ ಸರ್. ಮೀಸಲಿಟ್ಟಿದೆ. ನೀವು ನಗರ ತೊಂದರೆ ಇರುವುದಲ್ಲ? ಹೌದು ಸರ್. ಅದನ್ನಾಗಿ ಬರಿಬೇಕು. ತಕ್ಷಣ ಅವರು ರೆಕಮೆಂಡ್ ಮಾಡಿದ್ರು ಕಮಿಟಿಗೆ ಅಂತ ಹೇಳಿ, ಮತ್ತೆ ಕಮಿಟಿ ಪಾಸ್ ಮಾಡ್ತಾನೆ. ನೀವು ಅವರಿಗೆ ರೈಟಿಂಗಲ್ಲಿ ಕಮಿಟ್ಮೆಂಟ್ ಲೆಟರ್ ಕೊಟ್ಟರೆ ಮಾತ್ರ ಅವ್ರಿಗೆ ಅದೇ ಕಾರಣ ಟೆಂಡರ್ ಕರಲಿಕ್ಕೆ ಸರಿ ಆಗ್ತದೆ. ಆ ಕೆಲಸ ಬೇಗ ನೀವು ಮಾಡಿ. ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಡೆಮಾಲಿಷ್ ಮಾಡ್ತೇವೆ ಅಂತೇಳಿ ನಮ್ಮ ಎಲ್ಲಿ ಅಂಗನವಾಡಿ ನರಿಂಗಾನ ಅದು ಅಪ್ರೂವಲ್ ಆಗಬೇಕು ಸರ್. ಅವರು ಮೀಟಿಂಗ್ ಪ್ರೊಸೀಜ್ನಲ್ಲಿ ಮಾಡ್ತಾರೆ ಸರ್. ಅದಕ್ಕೆ ಎಸ್ಟಿಮೇಷನ್ ಎಲ್ಲ ಆಗಿದೆ ಸರ್. ಮತ್ತೊಂದು ಚೆನ್ನಕಟ್ಟ ಅಂಗನವಾಡಿ, ಅದು ಆದಷ್ಟು ಬೇಗನೆ. ಚೆನ್ನಕಟ್ಟ ರೆಡಿ ಆಗಿದ್ದಲ್ಲ? ಅದೇ ರೆಡಿ. ನೀವೇ ಲೇಟ್ ಮಾಡ್ತಿದ್ರಿ. ನನ್ನ ಕೆಲಸ ಆಗಲಿಲ್ಲ ಅಂತೇಳಿ. ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಲಿಲ್ಲಲ್ಲ. ಅದೇ ಮಾರಾಯ, ನಾನು ಅಷ್ಟು ನನ್ನನ್ನೇ ಶಿಲಾನ್ಯಾಸಕ್ಕೆ ಯಾಕೆ ಕಾಯ್ತೀವಿ? ನಾನಿದ್ದರೆ ನಾನು ಬರ್ತೇನೆ. ನಾನು ಇಲ್ಲದಿದ್ದರೂ ಕೂಡ ನೀವು ನಿಮ್ಮ ಕೆಲಸ ಪ್ರಾರಂಭ ಮಾಡಿ. ಅಲ್ಲಿ ಜಾಗ ಇದೆ, ದುಡ್ಡಿದೆ, ವ್ಯವಸ್ಥೆ ಎಲ್ಲ ಆಗಿದೆ. ಶಿಲಾನ್ಯಾಸ ಹಾಕಿದ್ರೆ ನೀವು ಇಲ್ಲಿ ಮೊನ್ನೆ ನಾವು ಇಟ್ಟಿದ್ದೆವು, ಮತ್ತು ಅಲ್ಲಿ ರೋಡ್ ಆಗ್ತದೆ ಅಂತೇಳಿ ನೀವು ಚೇಂಜ್ ಮಾಡಿದ್ದೀರಿ. ನಾನು ಡೇಟ್ ಕೊಟ್ಟಿದ್ದೆ. ರೋಡ್ ಕೆಲಸ ಮುಗಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಿ. ಬೇರೆ ಅಂಗನವಾಡಿಗೆ 25 ವರ್ಷ ಆಯ್ತು ಸರ್. ಓಕೆ. ನರಿಂಗನ ಗ್ರಾಮ ಪಂಚಾಯತ್. ಓಕೆ. ಚಿಕ್ಕದಾಗಿ ಮೇಡಮ್ ಗೊತ್ತುಂಟು. ಈಗ 20 ಮಕ್ಕಳಿದ್ದಾರೆ ಸರ್. ಓಕೆ. ಸ್ಥಳ ಸಾಕಾಗುದು, ಹೊಸ ಕಟ್ಟಡ. ಆಯಿತು. ಗ್ರಾಮ ಪಂಚಾಯತ್ 8 ಲಕ್ಷ NRGಯಲ್ಲಿ ಇಡಿ. 5 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಅಲ್ಲ ಸರ್, NRG ಇಡ್ತೇವೆ ಸರ್. NRG ಯಾರು ಹೇಳುವುದಿಲ್ಲ. NRG ಅಂದರೆ ನಾನೊಂದು ನನ್ನ ಅಕೌಂಟಿಗೆ ರೈಮನ್ ಹಾಕ್ತಾನೆ. ನಾನು ಮತ್ತೆ 27 1 ವರ್ಷ ಕೊಡೋದು, ಅದು ನನಗೆ ಬಂದ ಹಣ ಅಂತ ನಾವು ಸೋತಿದ್ದೀವಿ ಸರ್. ನೀವೇ ಏನು ಪ್ರಾಬ್ಲಮ್? ಸರ್, ಈಗ NRG ಎಲ್ಲ ಹಾಕ್ತಾರಲ್ಲ, ನಾವು ಸಾರ್ವಜನಿಕರಿಗೆ ಹಾಕೋದು. ಅವ್ರು ಹೇಳ್ತಾರೆ ನನ್ನ ಮಗಳ ಇದು ಸ್ಕಾಲರ್ಶಿಪ್ ಹಾಗೆ ಹೀಗೆ ಅಂತೇಳಿ ಹಣ ಬರಲಿಲ್ಲ ಅಂತ ಹೇಳ್ತಾರೆ. ನಾವು ಮಾಡಿದವರು ಹೋಗಿಲ್ಲ, ಕೊಡುವುದೇ ಇಲ್ಲ. ನಾವು ಸಾರ್ವಜನಿಕರನ್ನು ಕೇಳಬೇಕಲ್ಲ, ಅವರ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಹಾಕ್ತೇವೆ. ಹಣ ಇಲ್ಲ, ಅದು ಹೇಗೆ ಹಾಕಿದ್ದು? ನೀನು ಹೇಗೆ ಕೇಳೋದು ಹಾಕೋದು? ನೀನು ಏನು ಮಾಡಿದ್ದಿ?
ಇದು ನನ್ನ ಮಗುವಿನ ಸ್ಕಾಲರ್ಶಿಪ್ ಹಾಗೆ ಹೀಗೆ ಅದು ಅವನ ಗಲ್ಫಿಂದ ಬಂದಿದೆ ಹಣ. ದುಡ್ಡು ಕೊಡೋದು, ಇವರದ್ದು ಲೇಬರ್ ಗ್ರೂಪ್ ಮಾಡಿ ಒಬ್ಬರು ಕೆಲಸ ಮಾಡ್ತಾನೆ, ದುಡ್ಡು ಬರೋದ್ರಲ್ಲಿ ಅವ್ರಿಗೆ ಬರ್ತದೆ ಇಂಡಿವಿಜುವಲ್ಗೆ, ಅವ್ರು ಇವ್ರಿಗೆ ದುಡ್ಡು ಕೊಡೋದಿಲ್ಲ. ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಓಕೆ, ಸದ್ಯಕ್ಕಾಗಿ ಇರಲಿ ಹಾಗಾದರೆ. ಬೇರೆ ನೆಕ್ಸ್ಟ್ ಊಟ ಇದೆಲ್ಲ ಫುಡ್ ಎಲ್ಲ ಕರೆಕ್ಟ್ ಬರ್ತಾರೆ? ಏನಿದೆ ಏನೆಲ್ಲ ಇದೆ ನಿಮ್ಮ ಯಾವುದೆಲ್ಲ ಬರ್ತದೆ ನಿಮ್ಮ ವ್ಯಾಪ್ತಿಯಲ್ಲಿ? ಅಲ್ಲಿ 1015 ಹೆಕ್ಟೇರ್ ಟೋಟಲ್ ತೋಟಗಾರಿಕಾ ಪ್ರದೇಶ ಇದೆ ಸರ್. ಅದರಲ್ಲಿ ಅಡಿಕೆ ಮೇಜರ್ ಇರುವಂಥದ್ದು 600 ಹೆಕ್ಟೇರ್ ಮತ್ತು ತೆಂಗು 364 ಹೆಕ್ಟೇರ್ ಇರುವಂಥದ್ದು. ಸೊ ಇಲ್ಲೀಗ ನಮ್ಮ ಕಳೆದ ಇದರಲ್ಲಿ ಯಾವುದರಲ್ಲಿ ಅಂತ ಹೇಳಿದರೆ ಮಳೆಗಾಲದಲ್ಲಿ ಹಾನಿಯಾಗಿರುವಂಥ 12 ಜನಕ್ಕೆ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಇದೆ, ಅವರಿಗೆ ಪರಿಹಾರಕ್ಕೆ ನಾವು ಕಳಿಸಿರುವಂಥದ್ದು. ಎಷ್ಟು ಡ್ಯಾಮೇಜ್ ಆಗಿದೆ? 12 ಜನಕ್ಕೆ ಸರ್. 12 ಜನಕ್ಕೆ? 12 ಜನಕ್ಕೆ, ಹೌದು ಸರ್. ಓಕೆ. ಆಮೇಲೆ ಈಗ ನಮ್ಮ ಇಲಾಖೆಯಲ್ಲಿ ಈಗಾಗಲೇ 5 ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮತ್ತು 2 ಸ್ಟೇಟ್ ಸೆಕ್ಟರ್ ಸ್ಕೀಮ್ ಮತ್ತು 2 ಜಿಲ್ಲಾ ಪಂಚಾಯತ್ ಸ್ಕೀಮ್ಗಳಿದೆ. ಇದರಲ್ಲಿ ಈಗಾಗಲೇ 28 ಫಲಾನುಭವಿಗಳಿಗೆ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ. ಇನ್ನೂ ಕೂಡ ಕಾರ್ಯಕ್ರಮಗಳ ಅವಕಾಶಗಳು ಇರುವಂಥದ್ದು, ಯಾರು ಮುಂದೆ ಬಂದು ಮಾಡುವಂಥದ್ದಿದ್ದರೆ ಅವಕಾಶವನ್ನು ಇದೆ ಸರ್ ಅವರಿಗೆ ಕೊಡುವಂಥದ್ದು. ಏನು ಸಹಾಯಧನ? ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಒಂದು ಪ್ರದೇಶ ವಿಸ್ತರಣೆ ಇರಬಹುದು ಅಥವಾ ಬೇರೆ ರೀತಿಯ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮಗಳಿವೆ ಸರ್ ಅದರಲ್ಲಿ. ಅದೇ ರೀತಿ ಯಂತ್ರೋಪಕರಣಗಳಲ್ಲಿ ಖರೀದಿ ಮಾಡಿದ 4 ಜನಕ್ಕೆ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ ಇದರಲ್ಲಿ. ಆಮೇಲೆ ಜೇನು ಸಾಕಾಣಿಕೆ ತಮ್ಮಿಂದ ಶಿಫಾರಸಾಗಿರೋ ಒಂದು 2 ಜನರಲ್ಲಿ ಒಬ್ಬರು ಮಾತ್ರ ಮಾಡಿದ್ದಾರೆ, ಅವರಿಗೆ ಸಹಾಯಧನವನ್ನು ಕೊಟ್ಟಿದ್ದೇವೆ. ಇನ್ನೊಬ್ಬರು ಮಾಡಬೇಕಷ್ಟೇ, ಮಾಡಿದ ನಂತರ ಅದಕ್ಕೆ ಕಾರ್ಯಕ್ರಮ. ಅಂಥವ್ರಿಗೊಂದು ಯಾರು ನಮ್ಮನ್ನು ಶಿಫಾರಸು ತಗೊಂಡು ಬಂದು ಒಂದು ನೇಮಕ ಆಗ್ತಾರೆ, ಹಾಂ ಸರ್, ಆದೇಶ ಕೊಟ್ಟ ನಂತರ ಟೈಮ್ ಬೌಂಡ್ ಮಾಡಿ. ಆಯಿತು ಸರ್. 1 ತಿಂಗಳು 3 ತಿಂಗಳು ಸರಿ ಸ್ಟಾರ್ಟ್ ಮಾಡಲಿಕ್ಕೆ, ಅದು 1 ತಿಂಗಳು ಆಗದೆ ನೆಕ್ಸ್ಟ್ ಲಿಸ್ಟಲ್ಲಿ ಯಾರಿದ್ದಾರೆ ಅವನನ್ನು ಸೇರಿಸಿಬಿಡಬೇಕು. ಸರಿ ಸರಿ. ನೆಕ್ಸ್ಟ್ ಅದೇ ರೀತಿ ಈಗ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಈ ವರ್ಷ 3564 ಪ್ರಕರಣಗಳಂತ ಹೇಳಿದರೆ ಇಲ್ಲಿ ಎನ್ರೋಲ್ಮೆಂಟ್ ಆಗಿರುವಂಥದ್ದು ಸರ್. ಅದೇ ರೀತಿ ಕಳೆದ ವರ್ಷ ಮಾತ್ರ 2557 ಪ್ರಕರಣಗಳು ಎನ್ರೋಲ್ಮೆಂಟ್ ಆಗಿದೆ. ಅವರಿಗೆ ಈಗ ಕಳೆದ ವರ್ಷ ಏನು ಎನ್ರೋಲ್ಮೆಂಟ್ ಆಗಿದೆ ಅವರಿಗೆ ಈಗ ಡ್ಯೂ ಇರುವಂಥದ್ದು ಇದೆ ಸರ್. ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಪೇಔಟ್ ಬರುವಂಥದ್ದು ಸರ್ಕಾರದ ಹಂತದಲ್ಲಿ ಅದರದ್ದು ಮೂವ್ಮೆಂಟ್ ಆಗಿದೆ. ಬಹುಶಃ ಡಿಸೆಂಬರ್ 2nd ವೀಕ್ ಅಥವಾ 3rd ವೀಕ್ನಲ್ಲಿ ಅವರಿಗೆ ಪೇಔಟ್ ಬರುವಂಥ ಸಾಧ್ಯತೆ ಇದೆ ಸರ್. ತೋಟಗಾರಿಕೆ ಬಂಟ್ವಾಳ ಪಾನೆಮಂಗಳೂರು ಹೋಬಳಿಯಲ್ಲಿ ಒಟ್ಟಿಗೆ 1359 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಇದೆ ಸರ್. ಅದರಲ್ಲಿ ಪ್ರಮುಖವಾಗಿ 1160 ಹೆಕ್ಟೇರ್ ಅಡಿಕೆ ಬೆಳೆ ಮತ್ತು 139 ಹೆಕ್ಟೇರ್ ಕಾಳುಮೆಣಸು ಬೆಳೆ ಇದೆ ಸರ್. ವಾಡಿಕೆ ಮಳೆ ಜನವರಿಯಿಂದ ನವಂಬರ್ವರೆಗೆ 3584 mm ಆಗಬೇಕಿತ್ತು. ಈಗ 4388 mm ಆಗಿದೆ. ಅಂದರೆ ನಾರ್ಮಲ್ಗೆ ಸರಿಸಮವಾಗಿ ಮಳೆ ಆಗಿದೆ ಸರ್. ಮಳೆ ಶಾರ್ಟೇಜ್ ಆಗಿಲ್ಲ. ಮಳೆ ಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಪ್ರಕರಣಗಳಿತ್ತು ಸರ್. ಅದನ್ನು ತಹಶೀಲ್ದಾರಿಗೆ ನಾವು ಕೊಟ್ಬಿಟ್ಟು ಅವರು ತಹಶೀಲ್ದಾರ್ ಪರಿಹಾರ ತಂತ್ರಾಂಶದಲ್ಲಿ ಅವರಿಗೆ ಸೂಕ್ತ ಪರಿಹಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸರ್. ಪ್ರಸ್ತುತ ಬೆಳೆ ಪರಿಸ್ಥಿತಿ ಚೆನ್ನಾಗಿದೆ ಸರ್. ಅಲ್ಲಲ್ಲಿ ಕೆಲವು ಕಡೆ ಎಲೆ ಚುಕ್ಕೆ ರೋಗ ಕಂಡು ಬಂದಿದೆ. ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದೋ ಸಮಸ್ಯೆ ಇಲ್ಲ ಸರ್. ಮತ್ತು ಮಳೆಗಾಲದಲ್ಲಿ ಕೊಳೆ ರೋಗಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮಲ್ಲಿ ಒಂದು ಸ್ಕೀಮ್ ಇತ್ತು, ಅವರಿಗೆ ಎಕರೆಗೆ 600 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇತ್ತು ಸರ್. ಸದರಿ ನಮ್ಮ ಬಂಟ್ವಾಳ ತಾಲೂಕಲ್ಲಿ ಸುಮಾರು ಒಂದು 400 ಜನಕ್ಕೆ ನಾವು ಅದನ್ನು ಸಹಾಯಧನವನ್ನು ಕೊಟ್ಟಿದ್ದೇವೆ ಸರ್. ಅದೇ ರೀತಿ ನಮ್ಮ ಮಂಗಳೂರು ತಾಲೂಕು ಅವರು ಹೇಳಿದ ಪ್ರಕಾರ ನಮ್ಮಲ್ಲಿ ಈ ಹನಿ ನೀರಾವರಿಗೆ ಸಂಬಂಧಪಟ್ಟಂತೆ ಯೋಜನೆ ಜಾರಿಯಲ್ಲಿದೆ, ಯಾಂತ್ರೀಕರಣ ಯೋಜನೆಯು ಜಾರಿಯಲ್ಲಿದೆ. ಮತ್ತು ನೀರಿಗೆ ಸಂಬಂಧಪಟ್ಟಂತೆ ನೀರಿನ ಕೆರೆಗಳನ್ನು ಸಂಗ್ರಹಣಾ ಘಟಕಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಸರ್. ಪ್ರದೇಶ ವಿಸ್ತರಣೆಗೆ ನಮ್ಮ ಯೋಜನೆಯಲ್ಲಿ ಅವಕಾಶ ಇದೆ ಮತ್ತು ಉದ್ಯೋಗ ಖಾತ್ರಿಯಲ್ಲಿ ಅವಕಾಶ ಇದೆ. 2 ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಸೋಲಾರ್ ಪಂಪ್ ಹಾಕುವವರಿಗೆ ಸೋಲಾರ್ ಪಂಪ್ ಮಾಡಲಿಕ್ಕೆ ಅವಕಾಶ ಇದೆ. ತಾಳೆ ಬೆಳೆ ಬೆಳೆಯೋರಿಗೆ ತಾಳೆ ಬೆಳೆ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಈಗ ಮತ್ತು ಜೇನು ಸಾಕಾಣಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಈಗ ಯೋಜನೆಗಳು ಜಾರಿಯಲ್ಲಿದೆ ಸರ್. ಈ ಯೋಜನೆ ಗ್ರಾಮ ಪಂಚಾಯತ್ ಅವರಿಗೆ ತಿಳಿಸ್ತೀರಾ ಹೋಗಿ? ಹೌದು ಸರ್. ನಾವು ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೇವೆ ರೈತರದ್ದು. ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೋಬಳಿಗೆ ಮಾಡಿದ್ದೇವೆ ಪ್ಲಸ್ ತಾಲೂಕಿಗೆ ಮಾಡಿದ್ದೇವೆ, ಅಲ್ಲೂ ಪ್ರಚಾರ ಮಾಡಿದ್ದೇವೆ. ಮತ್ತು ಪ್ರತಿ ಗ್ರಾಮ ಸಭೆಯಲ್ಲಿ ಈ ಕೃಷಿ ಸಖಿಗಳು ಏನಿದ್ದಾರೆ ಅವರ ಮೂಲಕ ಮತ್ತು ನಾವು ಖುದ್ದಾಗಿ ನಮ್ಮಲ್ಲಿ ನಾವು ಹೋದರೆ ಅದನ್ನು ಎಲ್ಲ ಯೋಜನೆಗಳನ್ನು ಪ್ರಚಾರಪಡಿಸ್ತೇವೆ ಸರ್. ಓಕೆ. PWD ಉಳ್ಳಾಲ ಕ್ಷೇತ್ರದಲ್ಲಿ ಸರ್ ಸುಮಾರು
13 ಕಿಲೋಮೀಟರ್ ರಾಜ್ಯ ಹೆದ್ದಾರಿಗಳಿದೆ ಮತ್ತು 60 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ ಇದೆ ಸರ್. ಈ ಸಲ ನಾವು ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಪ್ಯಾಕ್ ಮಾಡಲಾಗಿದೆ ಸರ್. MDR 70% ಆಗಿದೆ ಸರ್, 30% ಬಾಕಿ ಇದೆ ಸರ್. ಸರ್ ನಂಗೆ ಎಲ್ಲ ರಸ್ತೆಯನ್ನು ಫಸ್ಟ್ ಪ್ಯಾಚ್ ಆಗಬೇಕು. ನಾನು ನಿನ್ನೆ 2-3 ಕಡೆ ಹೋಗುವ ನಿಮ್ಮ ಹಬ್ಬಕ್ಕಟ್ಟು ಮುಖಚ್ಚಿ ರಸ್ತೆ ಅದು ಸ್ವಲ್ಪ ಪ್ಯಾಚ್ ಪೆಂಡಿಂಗ್ ಇದೆ. ಜಿಲ್ಲಾ ಮುಖ್ಯ ರಸ್ತೆ ಸ್ವಲ್ಪ ಪ್ಯಾಚ್ ಬಾಕಿ ಇದೆ ಸರ್. ಯಾವುದೇ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಆಯ್ತು, ಯಾವುದೇ ಇರಲಿ. ನನಗೆ ಇದೆಲ್ಲ ಕೂಡ ಯಾವಾಗ ಇವತ್ತು ಮಾಡ್ತೀವಿ ಅಂತ ಹೇಳಿದ್ರಿ. ಇನ್ನು 10 ಒಂದು ವಾರದಾಗೆಲ್ಲ ಪ್ಯಾಚ್ ವರ್ಕ್ ನಮ್ಗೆ ಎಲ್ಲಿ ಕೂಡ ಪ್ಯಾಚ್ ಸಿಗಬಾರ್ದು. ನಾವು ಎಲ್ಲಿ ಹೋಗೋದು, ರಿಕ್ಷಾದವ್ರು ಏನಿದೆ ಅಂತ ನಮ್ಮ ಮನೆಯಲ್ಲಿ ಎಲ್ಲರ ಮುಂದೆ ಕೇಳೋದು, ಈ ಗುಂಡಿಯನ್ನು ತೋರಿಸಿ ಮಾಡ್ತಾ ಇದ್ದಾರೆ ಸರ್. ಓಕೆ, ಇದೇನಾಯಿತು ಟೆಂಡರ್ ಯಾವುದು ಅಪಘಾತ ಸರ್ಕಲ್ ಒಳಗಡೆ ಏನಾಯಿತು ಸರ್? ಅದು ಅಬ್ಬಕ್ಕ ಸರ್ಕಲ್ ಮಂಗಳೂರು ಚೆವತ್ತೂರು ರಸ್ತೆ ಅದು ಈಗ ಸರ್ಕಾರದಲ್ಲಿದೆ ಸರ್, ಅಡ್ಮಿನ್ ಸ್ಯಾಂಕ್ಷನ್ಗೆ ಹೋಗಿದೆ ಸರ್. ಈಗ ಎಷ್ಟು ವರ್ಷ ಎಂತ ಮಾಡ್ತೀವಿ, ಎಷ್ಟು ಸಮಯ ಇದೆ, ಎಲ್ಲಿ ಪೆಂಡಿಂಗ್ ಅದು? ಸರ್ ಅದು 650 ಲಕ್ಷ ಇರೋದ್ರಿಂದ ಅಡ್ಮಿನ್ ಆಗಿ ಸರ್ಕಾರದಿಂದ ಅಡ್ಮಿನ್ ಆಗಿ ಬರ್ಬೇಕು ಸರ್. ಈಗ ಕೊನೆ ಹಂತದಲ್ಲಿದೆ. ಮೊನ್ನೆ ಕೂಡ ಅದು ಯಾವುದು ಪ್ಯಾರಿಸಿಂದ ಅಲ್ಲಿಗೆ ಗೋಡಿಗೆ ಹೋಗುದಾ? ಇಲ್ಲ ಸರ್, IFAಯಿಂದ ಆಗಿ ಬರ್ಬೇಕು ಸರ್. ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ ಸರ್. ಅದು ಮೊನ್ನೆ ಹೋಗಿ ಬಂದಿದ್ದೆ ನಾವು. ಯಾವ್ದು ಹೇಳ್ತೀರಿ ನೀವು? ಮಂಗಳೂರು ಚೆರತ್ತೂರು ಕರಾವಳಿ ರಸ್ತೆ 650 ಲಕ್ಷದ್ದು. ಅದೆಲ್ಲ ಪ್ಯಾರಿಸ್ ಹೋಟೆಲಿಂದ ಸ್ಟ್ರೈಟ್ ಗೋಡಿಗೆ ಹೋಗುವಂಥದ್ದು, ವೈಡನಿಂಗ್ ಮಾಡುವಂಥದ್ದು. ಹೌದೌದು. ಏನು ಅಪ್ರೂವ್ ಆಗ್ಲಿಲ್ವ ಅದು? ಅದು ಆಗ್ತದೆ ಸರ್, ನೆಕ್ಸ್ಟ್ ವೀಕಲ್ಲಿ ಆಗ್ತದೆ ಸರ್, ಕಂಪ್ಲೀಟ್ ಆಗ್ತದೆ. ಇದು ಅಬ್ಬಕ್ಕ ಸರ್ ಬೀಚ್ ರಸ್ತೆ ಅದು ಈಗ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ ಸರ್, ಟೆಂಡರ್ ಕಾನ್ಫರ್ಮ್ ಮಾಡಿದ್ದಾರೆ ಸರ್. ಅದಾಗಿದೆ. ಓಕೆ, ಬೇರೆ ಸರ್ ಬೇರೆ ರಾಜ್ಯ ಹೆದ್ದಾರಿಗೆ ನಮಗೆ 5 ವರ್ಕ್ ಸ್ಯಾಂಕ್ಷನ್ ಆಗಿದೆ ಸರ್. ನಮ್ಮ ಇದರಲ್ಲಿ ನಿಮ್ಮ ಪ್ರೈಮ್ಸಲ್ಲಿ ಹೋಗಿ ನಮ್ಮ ಕುತ್ತಾರಿಂದ ಸ್ಯಾಂಕ್ಷನ್ ಆಗಿದೆ ಅಲ್ಲ? ಮಾತಾಡಿದ್ದೇನೆ, ಆಶ್ರಮದಲ್ಲಿ ಮಾತಾಡಿದ್ದೇನೆ. ಅವರು ಜಾಗ ಬಿಡ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಜಾಗ ಬಿಟ್ಟರೆ ನಮಗೆ ಅದು ಜಾಗ ಬಿಟ್ಟರೆ ಅಂತ ಅದನ್ನು ಮಾಡಿಸಿ. ಹಾಗೆ 3ನೇದು SSDPದಲ್ಲಿ ಹೋಗಿದೆ, ಸೇಲ್ ಆಫ್ ಎಲ್ಲ ಗ್ರ್ಯಾಂಟ್ ಹೋಗಿದೆ, ಪ್ರಪೋಸಲ್ಸ್ ಹೋಗಿದೆ. ಅದು ಬರುವ ತನಕ ಇದನ್ನೆಲ್ಲ ಪ್ಯಾಚ್ ಎಲ್ಲ ಕ್ಲಿಯರ್ ಮಾಡಿಬಿಡಿ. ಪ್ಲಾಚ್ ಮಾಡ್ತಾ ಇದ್ದೇವೆ ಸರ್. ಓಕೆ ಸರಿ. ಬೇರೆ ಸಚಿವ ಬ್ರಿಡ್ಜ್ ಏನಾಯಿತು ಸರ್? ಸಜಿತಾ ಬ್ರಿಡ್ಜ್ ಈಗ ಅದು ಬಾಂಬೆ ನಬಾರ್ಡ್ ಆಫೀಸಲ್ಲಿದೆ ಸರ್, ಕೊನೆ ಹಂತದಲ್ಲಿದೆ, ಸ್ಯಾಂಕ್ಷನ್ ಹಂತದಲ್ಲಿದೆ ಸರ್. ಕೋಟೆಪುರ ಮಂಗಳೂರು ಅದು ಕೂಡ ಅಷ್ಟೇ ಸರ್, 2 ಒಟ್ಟಿಗೆ ಒಂದು. ಓಕೆ, ನೆಕ್ಸ್ಟ್ ಸರ್ PWD ಇದೆ. ಲಾಸ್ಟ್ ನಮ್ಮ ಸಭೆಯಲ್ಲಿ ನೀವು ಅಲ್ಲಿ ಮಂಜನಾಡಿ ನಾಟಕಲ್ ರಸ್ತೆಯಲ್ಲಿ ನಂದರೌಟು SK ಹಾಲ್ ಹತ್ರ ನೀರಿನ ಒಂದು ಬಂಡವಾಳ ಅದು ಬೇಗ ಮಾಡಿಸಿ, ಯಾಕೆ ಪೆಂಡಿಂಗ್ ಇರ್ತೀರಿ? ಹಾಂ ಸರ್, ಅದು ಪೇವರ್ ಒಂದು ಶಿಫ್ಟ್ ಆಗಲಿಕ್ಕಿದೆ ಸರ್. ಇನ್ನು 2 ದಿವಸದಲ್ಲಿ ಬಂದು ಮಾಡ್ತಾರೆ ಸರ್, ಅಟೆಂಡ್ ಮಾಡ್ತಾರೆ ಸರ್. ಅಲ್ಲ ದಾಮರಲ್ಲ, ಡ್ರೈನ್ SK ಹಾಲ್ ಹತ್ರ, SK ಬಾಳಪುರಿ ಗ್ರಾಮ ಪಂಚಾಯತ್. ಹಾಂ, ಅದು ಟ್ರೈನ್ ಕ್ಲಿಯರ್ ಮಾಡಿಸ್ತಿಲ್ಲ. ನೀವು ಎಮರ್ಜೆನ್ಸಿ ಮಾಡಿ ಮತ್ತೆ ಬಂದ ಮೇಂಟೆನೆನ್ಸ್ ದುಡ್ಡು ಕೊಡಿ. ಮ್ಯಾಟರ್ 25 lakhs ಅಷ್ಟೇ, ಜಾಸ್ತಿ ಏನಿಲ್ಲ. ಹಾಂ ಸರ್, ಟ್ರೈನ್ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದು ಮಾಡ್ತಾರೆ. ಎಸ್ ಮತ್ತೆ ನೀವು MLA ಬಂದ ತಕ್ಷಣ ಕ್ರಾಸ್ ತೌಡುಗಳನ್ನು ರೋಡ್ ಮಾಡಿಸಿದ್ರಿ. 17 ವರ್ಷ ಆಯಿತು. PW ಓಕೆ ಬ್ರಿಡ್ಜ್ ಮಾತ್ರ ಅದಕ್ಕೆ ರೀಡಮ್ ಮಾಡಿಸ್ತೀವಿ ಸರ್. ಸರಿ ಇದೆ, ನಾನು ಹೋಗಿ ಬಂದಿದ್ದೇನೆ. ಸತ್ಯ ಕರೆಕ್ಟ್ ಕೂತ್ಕೊಂಡು ಅಲ್ಲಿ ಸ್ವಲ್ಪ ತೌಡು ಡೌನಲ್ಲಿ ಎಲ್ಲ ಸ್ವಲ್ಪ ಇದಾಗಿದೆ, ಪ್ಯಾಚ್ ವರ್ಕ್ ಮಾಡಿ. ಅಷ್ಟೇ ಇದೆ, ಪ್ಯಾಚ್ ವರ್ಕ್ ಮಾಡಿ ಕೊಡುವ. ಯಾರಿಗೆ ಒಟ್ಟು 113 ಶಾಲೆಗಳು ಬರ್ತವೆ ಸರ್. 1352 ಟೀಚರ್ಗಳು ಬರ್ತಾರೆ. ಅದಿರಲಿ, ಈಗ ಮುಂಚೆ ರಿಸಲ್ಟ್ ಎಷ್ಟು 10th ಸರ್? ಕಳೆದ ವರ್ಷದಲ್ಲಿ ನಮ್ಮ ರಿಸಲ್ಟು 4ನೇ ಸ್ಥಾನದಲ್ಲಿದ್ದೀವಿ ಸರ್. ಒಟ್ಟು ನಮ್ಮ ತಾಲೂಕಾ? ಹೌದು ಸರ್. ಜಿಲ್ಲೆಯಲ್ಲಿ 4, ದೇಶ ರಾಜ್ಯದಲ್ಲಿ 4? ಜಿಲ್ಲೆಯಲ್ಲಿ 4. ಜಿಲ್ಲೆಯಲ್ಲಿ 4. 7 ಜನ ಇದರಲ್ಲಿ ನಾವು 4ರಲ್ಲಿದ್ದೀವಿ ಸರ್. ಇನ್ನು 3 ಯಾರು ಬಾಕಿ? ಮೊದಲು ಲಾಸ್ಟಲ್ಲಿದ್ದೋ ಸರ್. ಮೊದಲು ಲಾಸ್ಟಲ್ಲಿದ್ದೋ, 4ನೇ ಸ್ಥಾನಕ್ಕೆ. ಅದಕ್ಕೆ ಲಾಸ್ಟಲ್ಲಿ ಇದೆಯಾ? 7ನೇ ಸ್ಥಾನದಲ್ಲಿದ್ದ ಸರ್. 7ನೇ 4ಕ್ಕೆ ಬಂದಿದೆ. ಹೌದು ಸರ್. ನೋಡ, ಈಗ 3ನೇದು ಅದೇ 10th ಸ್ಟ್ಯಾಂಡರ್ಡ್ ಪಾಸ್ ಆದದರಲ್ಲಿ. ಹೌದು ಸರ್. ಇದಕ್ಕೆ ಹೌದು ಸರ್. ಯಾವ್ಯಾವ ಶಾಲೆಗೆ ಕಡಿಮೆ ಆಯಿತು? ನಮ್ಮದು ಸರ್ ಒಂದು ದೇರ್ಲಕಟ್ಟೆ ಪಬ್ಲಿಕ್ ಶಾಲೆಯಲ್ಲಿ ಒಂದು ಕಡಿಮೆ ಆಗಿದೆ ಸರ್. ದೇರ್ಲಕಟ್ಟೆ ನ್ಯೂ ಪಡುಪು ಶಾಲೆ ಕಡಿಮೆ ಆಗಿದೆ ಸರ್. ಮತ್ತು ಮುರಾರ್ಜಿ ದೇಸಾಯಿ ಶಾಲೆ ಮಂಜನಾಳಿ ಕಡಿಮೆ ಆಗಿದೆ ಸರ್. ತಲಪಾಡಿ ಪಟ್ಲದಲ್ಲಿ ಕಡಿಮೆ ಆಗಿದೆ ಸರ್. ಈ 4 ಸರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈಗ ಮುರಾರ್ಜಿ ವಸತಿ ಶಾಲೆ ಇದೆಯಲ್ಲ ಸರ್, ಅಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆ ಸರ್. ಶಿಕ್ಷಕರ ನೇಮಕಾತಿ ಆಗಲಿ, ಶಿಕ್ಷಕರಿಲ್ಲ ಸರ್. ದಯಮಾಡಿ ಅದು ಶಿಕ್ಷಕರ ಒಂದು ನೇಮಕಾತಿ ಆದರೆ ಉತ್ತಮ ಸರ್. ಈಗ 10th ಸ್ಟ್ಯಾಂಡರ್ಡ್ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ? 10th ಸ್ಟ್ಯಾಂಡರ್ಡಲ್ಲಿ ಸರ್ 7030 ಮಕ್ಕಳಿದ್ದಾರೆ ಸರ್ ನಮ್ಮ ತಾಲೂಕಲ್ಲಿ. ಹೌದು ಸರ್. 7000? ಹೌದು ಸರ್. 7000. ಸರ್ಕಾರದಲ್ಲಿ ಎಷ್ಟಿದ್ದಾರೆ ಸರ್? ಒಟ್ಟು 16732 ಮಕ್ಕಳಿದ್ದಾರೆ ಸರ್ 10th ಸ್ಟ್ಯಾಂಡರ್ಡಲ್ಲಿ. 10th ಸರ್ 10th ಸ್ಟ್ಯಾಂಡರ್ಡಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಒಂದು
ಒಂದು ಆಯ್ತು, ಅದು ಟೋಟಲ್ ಮಾಡಿ ಇವರಿಗೆಲ್ಲ ಕೂಡ ಎಲ್ಲಿ ಅದು ಒಂದು ದಿವಸ ಒಂದು ಒಂದು ಇದಿದೆ ಜಾಸ್ತಿ ಇದೆ ಬ್ಯಾಚ್ ವೈಸ್. ಹೌದು ಸರ್. ಅಥವಾ ಒಂದೇ ದಿವಸ 10th ಸ್ಟ್ಯಾಂಡರ್ಡ್ ಬಗ್ಗೆ ಹೇಗೆ ಎಕ್ಸಾಮ್ ಬರೀಬೇಕು ಏನು ಯಾವುದು ಅಂತ ಹೇಳಿಕೊಂಡು ಒಂದು ಇವರಿಗೆ ವರ್ಕ್ಶಾಪ್ ಇಟ್ಕೊಳ್ಬೇಕು. ಸರಿ ಸರ್, ನಾನು ಆಲೋಚನೆ ಅವ್ರ ಮಾತಾಡಿದ್ದೇನೆ ಸರ್. 4 ಇವಾಗೆಲ್ಲ ವರ್ಕ್ಶಾಪ್ಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಸರ್. ಧರ್ಮಗುರುಗಳಿದ್ದಾರಲ್ಲ ಸರ್, ಈಗ ಧರ್ಮಗುರುಗಳಿದ್ದಾರಲ್ಲ ಸರ್, ಹೌದು, ಆ ಧರ್ಮಗುರುಗಳನ್ನೆಲ್ಲ ಸೇರಿಸಿ SLC ಎಕ್ಸಾಮ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಂತ ತಮ್ಮ ನಿರ್ದೇಶನದಂತೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಸರ್. ಒಂದು ಎರಡನೇದು ಟಾಲೆಂಟ್ ಸರ್ಚು ಅಂತ ಒಂದು ಸಂಸ್ಥೆಯವರು ಕೂಡ ಮಾಡ್ತಾ ಇದ್ದಾರೆ ಸರ್. 3 ಶಾಲೆಗಳನ್ನು ಕ್ಲಬ್ ಮಾಡಿಕೊಂಡು ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸರ್. ಮತ್ತು ಜಮಾತುಲ್ ಇಸ್ಲಾಮಿಕ್ ಸಂಸ್ಥೆಯವರು ಕೂಡ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸರ್. ವಿಜಯ್ ಕರ್ನಾಟಕ ಇವರು 4 ಸಂಸ್ಥೆಯವರು ಪ್ರತಿ ವರ್ಷ ತರಬೇತಿ ಕೊಡ್ತಾರೆ. ಅವ್ರು ಕೊಡೋದೆಲ್ಲ ಕೊಡಲಿ. ಹೌದು ಸರ್. ಕೊಟ್ಟು ಮುಟ್ಟಿದ 4ನೇ ಸ್ಥಾನಕ್ಕೆ ಈಗ. ಹೌದು ಸರ್. ಇದರಲ್ಲಿ ಹೌದು ಸರ್. ಈಗ ಈ ಸಲ ನೀವು ಚಾಲೆಂಜ್ ಆಗಿ ತಗೊಳ್ಬೇಕು. ಸರಿ ಸರ್. ನಮ್ಗೆ ಯಾವ 0 ನಮಗೆ 100% ರಿಸಲ್ಟ್ ಬರುವಾಗೆ ಮಾಡಬೇಕು. ಸರಿ ಸರ್. ಸರಿ. ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಆ್ಯಕ್ಷನ್ ಪ್ಲಾನ್ ಮಾಡಿ. ಈಗ ಸರಿ ಬಂದ ಪಾಸ್ ಆದ ಫೇಲ್ ಆದ ಅಂತ ಹೇಳಿಕೆ ಮಾಡಲಿಕ್ಕೆ ಇಲ್ಲ. ಆಮೇಲೆ 10th ಅಲ್ಲಿ ಸ್ವಲ್ಪ ಮಟ್ಟಿನ ನಾವು ಪ್ರೋತ್ಸಾಹ ಕೊಟ್ಟರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಕಾರಣ ಬೇರೆ ಬೇರೆ ಇರ್ಬೋದು. ಸರಿ ಸರ್. ಅದು ಲೈಟಾಗಿ ತಗೊಳ್ಳಿಕ್ಕೆ ಆಗುದಿಲ್ಲ. ನನಗೆ ಈ ಸಲ ಕರೆಕ್ಟಾಗಿ ರಿಸಲ್ಟ್ ಬೇಕು. ಇಲ್ಲಿ ನಿಮ್ಗೆ ಕೂಡ ಹೇಳಿದ್ರು ಅಷ್ಟೇ. ಈಗೆಲ್ಲ KPSC ನಾವು ಮಾಲಿಕ ಕೊಡ್ತೇವೆ, ಅಲ್ಲಿ ರೇಟ್ ಕಡಿಮೆ ಆಗಿ ಸವಲತ್ತಲ್ಲಿ ಜಾಸ್ತಿ ಕೊಟ್ಟಿದ್ದೇವೆ. ಅಲ್ಲಿ ನಮಗೆ ರಿಸಲ್ಟ್ BO ಬರಲಿಲ್ಲ, ಹುಷಾರಿಲ್ಲ, ಅವ್ರು ರಿಟೈರ್ಡ್ ಸರ್. ಓಕೆ, ಈಗ ನೀವು ಚಾರ್ಜಲ್ಲಿ ಓಕೆ. ಎಲ್ಲಿ ನಾವು ಜಾಸ್ತಿ ಸವಲತ್ತು ಕೊಡ್ತೇವೆ ಅಲ್ಲಿ ನಮಗೆ ರಿಸಲ್ಟ್ ಕಡಿಮೆ ಮಾಡೋ ಪರಿಸ್ಥಿತಿ ಆಗ್ತದೆ ಇದರಲ್ಲಿ. ಹೌದು ಸರ್. ಸೊ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟೀಚರ್ಗಳ ಮೇಲೆ ಇವತ್ತು ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಬೇಕು. ಸರಿ. ಅದನ್ನು ಮಾರ್ಕ್ ಮಾಡಿ ಬೇಕಾದಲ್ಲಿ ಆಲ್ವಾಸ್ ಅಂತ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಅಲ್ಲಿ ಬೇಕಾದ ಕರ್ಕೊಂಡು ಹೋಗಿ 1 ದಿವಸ 2 ದಿವಸ ಕಂಪ್ಯೂಟರ್ ವರ್ಕ್ಶಾಪ್ ಮಾಡೋ ರೀತಿಯಲ್ಲಿ, ಅಥವಾ ಎಕ್ಸಾಮ್ ಹತ್ತಿರ ಬರುವಾಗ ಒಂದೊಂದು ವಾರದಲ್ಲಿ ಕೂತ್ಕೊಳ್ಳಿ ಕಲಿಸುವ ರೀತಿಯಲ್ಲಿ ಏನಾದರೂ ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಈ ಸಲ 100 ರಿಸಲ್ಟ್ ಬರೋಂಗೆ ಮಾಡಲೇ ಬೇಕು ನಮಗೆ. ಅದು ನಮ್ಮ ಮೊದಲ ಇವತ್ತು ಆದ್ಯತೆ. ಮತ್ತು ಬುಕ್ಸ್ ಎಲ್ಲ ಬಂದಿದೆಯಾ? ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಬಂದಿದೆ ಸರ್. ಎಲ್ಲ ಇದೆಯಾ? ಎಲ್ಲ ಬಂದಿದೆ ಸರ್. ಆಮೇಲೆ ಸರ್ ಅತಿ ಮುಖ್ಯವಾಗಿ ನಮ್ಮ ಏನು ಸರ್ಕಾರಿ ಶಾಲೆಗಳಲ್ಲೂ ಕೂಡ LKG UKG ಪ್ರಾರಂಭಗೊಂಡಿದೆ ಸರ್. ಮತ್ತು ಜೊತೆಗೆ 33 ಶಾಲೆಗಳಲ್ಲೂ ಕೂಡ ಬೈಲಿಂಗ್ವೆಲ್ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ ಸರ್. ತಮ್ಮ ಒಂದು ನಿರ್ದೇಶನದಲ್ಲಿ ರೈಟಿಂಗಲ್ಲಿ ಕೊಟ್ಟಿದ್ದೇನೆ. ಎಲ್ಲ ಬೈ ಲ್ಯಾಂಗ್ವೇಜ್ 30 ತಾರೀಕಿಗೆ ರಿಟೈರ್ ಆಗಿದ್ದಾರೆ. 1ನೇ ತಾರೀಕಿಂದ ನಾನು ಕ್ಲಾಸ್ ತಗೊಂಡಿದ್ದೀನಿ ಸರ್. ಓಕೆ. ಈಗ ನನಗೆ ಗೊತ್ತಿರೋ ಪ್ರಕಾರ ಕೂತ್ಕೊಳ್ಳಿ. ಒಟ್ಟು ಮಕ್ಕಳು ಗಂಡು 4703. ಲೆಕ್ಕ ಕರೆಕ್ಟ್ ಇರ್ತದೆ, ತೊಂದರೆ ಇಲ್ಲ. ಇದು ರಿಸಲ್ಟ್ ಬಗ್ಗೆ ಹೇಳಿ ನಮ್ಗೆ ಅಷ್ಟೇ. ಸರಿ ಸರ್, ಓಕೆ. ಸ್ಕೂಲ್ ವ್ಯವಸ್ಥೆ ಪುಸ್ತಕ ಕರೆಕ್ಟ್ ಬಂದಿದೆ, ಎಲ್ಲ ಆಗಿದೆ ಸರ್. ಯೂನಿಫಾರ್ಮ್ ಶೂಗೆ ಸಂಬಂಧಪಟ್ಟು ಹೆಚ್ಚುವರಿ ಮೊತ್ತ ಬಿಡುಗಡೆ ಆಗಲಿಲ್ಲ ಅಂತ. ಶೂ ಹೌದು ಸರ್. ಹೆಚ್ಚುವರಿ ಯಾಕೆ? ಅದು ಬಂಧದಲ್ಲಿ ಸ್ವಲ್ಪ ಕೊರತೆ ಇತ್ತು ಕಾಣ್ತದೆ ಸರ್ ಅಷ್ಟೇ. ಮತ್ತು ಈ ಒಂದು ಸಮಸ್ಯೆ ಇದೆ ಅಲ್ಲ, ಯಾವುದು ಸರ್? ಈ ನಮ್ಮ ಇಂಗ್ಲೀಷ್ ಮೀಡಿಯಂ ರಾಷ್ಟ್ರದಲ್ಲಿ ಬೇರೆ ಮಕ್ಕಳಿಗೆ LKG UKG ಮಕ್ಕಳಿಗೂ ಮೊನ್ನೆ 3 ದಿನ ಆಯ್ತು ಸರ್ ಆದೇಶ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಿಕಲಚೇತನದ್ದು ಮೆಸ್ಕ್ರಮ್. ನಮ್ಮಲ್ಲಿ ಕೃಷಿ ನೀರಾವರಿ ಪಂಪ್ ಸೆಟ್ಗಳಿಗೆ ಫ್ರೀ ಕರೆಂಟ್ 10 HP ವರೆಗೆ ಕೊಡ್ತಾ ಇದ್ದೀವಿ ಸರ್. ಈ ಒಂದು ತ್ರೈಮಾಸಿಕದಲ್ಲಿ 33 ಆತ ಕನೆಕ್ಷನ್ ಮಾಡಿದ್ದೇವೆ ಸರ್. ಮತ್ತು ಗೃಹಜ್ಯೋತಿ ಸ್ಕೀಮಲ್ಲಿ ಈಗಾಗಲೇ 200 ಯೂನಿಟ್ ಒಳಗಡೆದು ನಮ್ಮಿಂದ. ಏನು ಸಮಸ್ಯೆ ಉಂಟಾ? ಸಮಸ್ಯೆ ಏನಿಲ್ಲ ಏನಿಲ್ಲ. ಏನಿಲ್ಲ. ಇದು ನಮ್ಮ ಕೊಣಾಜೆ ಅಪ್ಗ್ರೇಡೇಷನ್ ಮದುವೆ ಅಪ್ಗ್ರೇಡ್ ಅದೇನಾಯಿತು? ಹೌದು ಸರ್, ಕೊಣಾಜೆನದು ಲ್ಯಾಂಡ್ಗೋಸ್ಕರ ಅದು ಸರ್ಕಾರಕ್ಕೆ ಹೋಗಿದೆ ಸರ್. ಸ್ಟೇಷನಿಂದ ಲ್ಯಾಂಡ್ 1 ಎಕರೆದು. ಆಮೇಲೆ ಇನ್ನೊಂದು 20 ಸೆಂಟ್ ಜಾಗದ್ದು ನಾವು ಈಗಾಗಲೇ ಪಾವತಿಯನ್ನು ಮಾಡಿದ್ದೀವಿ. ಜಾಗ ಗುರುತುಪಡಿಸಿದ್ದೀವಿ. ಅದು ಯೂನಿವರ್ಸಿಟಿಗೆ ಸಂಬಂಧಪಟ್ಟದಾಗಿರೋದ್ರಿಂದ ಬೇರೆ ಜಾಗನ ಕೊಡ್ತೀನಿ ಅಂತ ಮೊನ್ನೆ ತಹಶೀಲ್ದಾರ್ ಸಾಹೇಬರು ಹೇಳಿದ್ದಾರೆ ಸರ್. 20 ಸೆಂಟ್ ಜಾಗಕ್ಕೆ ಈಗಾಗಲೇ ಪಾವತಿ ಮಾಡಿದ್ವಿ. ಅದು ಆಫೀಸಿಗೆ ಸರ್, ಕೊಣಾಜೆದು. ಅದು ಯೂನಿವರ್ಸಿಟಿ ಅವ್ರ ಲ್ಯಾಂಡ್ ಅಂತ ಹೇಳಿದರು ನಾವು ಮೊದಲು ಸರ್ವೆ ಮಾಡಿದ್ದು. ಅದಕ್ಕೆ ಬದಲಿ ಜಾಗನ ಕೊಡಲಿಕ್ಕೆ ಅವರು ಈಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯಿತು. ಬೇರೆ ಬೇರೆ ನಮ್ಮ ಸೆಕ್ಷನ್ ಆಫೀಸಲ್ಲಿ ಹೇಗಿದೆ? ಸೆಕ್ಷನ್ ಆಫೀಸ್ ಈಗ ಬೋಳಿಯಾರ್ದು ಅದೇ ಬಾಡಿಗೆಯಲ್ಲಿ ನಡೀತಾ ಇದೆ ಸರ್. ಒಂದು ಸ್ವಂತ ಕಟ್ಟಡ ಆದರೆ ಈಗ ನಮಗೆ ಕೊಣಾಜೆ ಕೇಳಿದಾರ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ? ಇದೆ ಸರ್, ಈಗ ಹಾಕಿದ್ದೇವೆ. ಇನ್ಚಾರ್ಜಲ್ಲಿ ಇದ್ದಾರೆ ಸರ್. ಹೇಳಿ, ಪಂಚಾಯತ್ ಮುಖ ರೆಕಮೆಂಡ್ ಮಾಡಿ ಕಳಿಸಿ. ಆಯ್ತು ಸರ್. ವೆಹಿಕಲ್ಸ್ ಎಲ್ಲಿದೆಯಾ? ಇದೆ ಸರ್. ಏನು ಸರ್ವಿಸ್ ಏನು ಕಡಿಮೆ ಏನಿಲ್ಲ? ಸರ್ವಿಸ್ ಇಲ್ಲ ಸರ್. ಅದೇ ಈಗ ನಮ್ಮ ಜೂನಿಯರ್ ಲೈನ್ಮೆನ್ಗಳದ್ದು ಇಂಟರ್ವ್ಯೂ ಎಲ್ಲ ಆಗಿ ರೆಡಿ ಇದೆ ಸರ್. ಅದೊಂದು ಲೀಸ್ಟು ಸರ್ಕಾರ ಮಟ್ಟದಿಂದ ಆದಷ್ಟು ಬೇಗ ಇದಾದ ನೇಮಕಾತಿ ಆದೇಶ ಕೊಟ್ಟರೆ ಸೊ ಮಳೆಗಾಲದಷ್ಟೊತ್ತಿಗೆ ಅನುಕೂಲ ಆಗ್ತದೆ ಸರ್. ಎಷ್ಟು ಬೋರ್ವೆಲ್ ಕನೆಕ್ಷನ್ ಪೆಂಡಿಂಗ್ ಇಟ್ಟಿದ್ದೀರಿ?
ಯಾವುದಿಲ್ಲ ಸರ್, ಬಾಕಿ ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ ಸರ್. ಇದುವರೆಗೆ ಇವತ್ತಿನ ಡೇಟಿಗೆ ಯಾವುದು ಅಪ್ಲಿಕೇಶನ್ ಪೆಂಡಿಂಗ್ ಇಲ್ಲ ಬೇರೆ ಇಲ್ಲಿ ಸರ್, KC ರೋಡ್ ಜಂಕ್ಷನ್ನಿಂದ ಕೊಮರಗಾಂವ್ ಹೋಗುವ ರಸ್ತೆವರೆಗೆ ಅಲ್ಲಿ ಕೇವಲ ಮೀಟಿಂಗ್ ಎಂತ ಹೋದ ಸರ್, ಅಲ್ಲಿ ಸಂಜೆ ಉಂಟು ಸರ್, ಗಾಡಿ ಎಲ್ಲ ಒಟ್ಟಿಗೆ ಹೋಗುದು, ಬಸ್ ಎಲ್ಲ ಹೇಳಿದಾರಂತಲ್ಲ ಹೇಳಿದ್ದಾರೆ. ಮಾಡ್ತೇವೆ ಅಂದರೆ ಈಗ ಆ್ಯಕ್ಷನ್ ಪ್ಲಾನಲ್ಲಿ ಇವಾಗ ಕೊಟ್ಟಿದ್ದೀವಿ ಸರ್, ಈಗ ಬಜೆಟ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಶಾರ್ಟ್ಗೆ ಆಗ್ತದೆ. ಗಾಳಿಗೆ ರಸ್ತೆ ಆಗುವಂಥ ಮೊದಲು ಅಲ್ಲಿ ಇದು ಗದ್ದೆ ಬದಿಯಲ್ಲಿ ದಾರಿಯಲ್ಲಿ ಕಂಬ ಇತ್ತು. ಈಗ ರಸ್ತೆ ಆಗಿ ಇಷ್ಟು ವರ್ಷ ಆಗಿದ್ರು ಕೂಡ ಅದನ್ನು ಶಿಫ್ಟ್ ಮಾಡಲಿಲ್ಲ. ಅಲ್ಲಿ ಗದ್ದೆಯಲ್ಲಿ ಈಗ ಇದು ತೋಟ ಎಲ್ಲ ಇರುವಾಗ ಮಾಡಲು ಇಂಥ ಸಮಸ್ಯೆ ಎಲ್ಲ ಇರ್ತದೆ. ನಾನು ಕಳೆದ ಮೀಟಿಂಗಲ್ಲಿ ಪ್ರಸ್ತಾವ ಮಾಡಿದ್ದೇನೆ. ಈಗ ಇದು ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಇದೆ. ರಸ್ತೆ ಮಾಡುವವರು ತಮ್ಮ ಮಧ್ಯದಲ್ಲಿಟ್ಟು ಅವ್ರು ಕಾಂಕ್ರೀಟಿಗೆ ರಸ್ತೆ ಮಾಡಿಕೊಂಡು ಹೋಗ್ತಾರೆ. ಇದು ಏನು ಆ ಕಾಂಕ್ರೀಟ್ ಹಾಕುವವನು ಶಿಫ್ಟ್ ಮಾಡಬೇಕಾ, ಅಲ್ಲ ನೀವು ಶಿಫ್ಟ್ ಮಾಡಬೇಕಾ, ಅಲ್ಲ ಯಾರು PRD ಇದು ಮಾಡಬೇಕು, ಏನು ವಿಷಯ ಏನದು? ಇಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಏನು ತಗೊಳ್ತಾರೆ ಸರ್, ಅದರಲ್ಲಿ ಅದನ್ನು ಪ್ರೊವಿಷನ್ ಮಾಡ್ಕೊಳ್ತಾರೆ. ಈಗ PWD ಅವರು ಅಲ್ಲ ವಿಲೇಜ್ ಮಟ್ಟದಲ್ಲಿ ಪಂಚಾಯತ್ ಕಡೆಯಿಂದ ಮಾಡ್ಬೋದು ಸರ್, ಇಲ್ಲ ಯಾವ ಅವ್ರದ್ದಲ್ಲಿ ದುಡ್ಡಿದೆ? ಯಾಕೆಂದರೆ ನಮ್ಮಲ್ಲಿ ಶಿಫ್ಟಿಂಗ್ ಬಜೆಟ್ ಇರಲ್ಲ. ಯಾವುದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕಲಿಕ್ಕೆ, ಅದಕ್ಕೆ ನಮಗೆ ಇಲಾಖೆಯಿಂದ ಯಾವುದೇ ಬಜೆಟ್ ಇಲ್ಲ ಸರ್. ಎಷ್ಟು ಬಜೆಟ್ ಬೇಕಾಗ್ಬೋದು ಇದರಲ್ಲಿ? ಅದು ಅಲ್ಲಿ ಅಂತ ಎಷ್ಟು ರೋಡ್ ಬರ್ತದೆ ನಿಮಗೆ? ಜಾಗ ನೋಡಿ ಸರ್, ಅಂತ ಎಷ್ಟು ಸಮಸ್ಯೆಗಳು ಬರ್ತದೆ? ಕೆಲವೊಂದು ನಾವು ಇಂಪ್ರೂವ್ಮೆಂಟ್ ಪ್ರೋಗ್ರಾಮಲ್ಲಿ ಮಾಡಿದ್ದೇವೆ ಸರ್. ಈಗಾಗಲೇ ಅವರು ಹೇಳುವ ಪ್ಲೇಸ್ ನೋಡ್ತೇನೆ ಸರ್, ಏನಾದರೂ ಅವಕಾಶ ಇದ್ದರೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಕರೆಂಟಿಗೆ ಡೋರ್ ನಂಬರ್ ಇದ್ದರೂ ಇವರು NOC ಕೇಳ್ತಾರೆ ಒಂದು, ಆದರೆ ಸಿಟಿ ಇದರಲ್ಲಿ ಬರುವಾಗ 1200 ಲಿಮಿಟ್. ಅದು ಇವತ್ತು ಚರ್ಚೆ ಮಾಡಿದ್ದೇವೆ. ಸಿಟಿಗಿದ್ದಂಥ ಆದೇಶವನ್ನು ಗ್ರಾಮೀಣ ಮಟ್ಟ ಕೂಡ ಬರ್ತದೆ. 1200 ಸ್ಕ್ವೇರ್ ಫೀಟ್ ಇದ್ದರೆ NOC ಅಗತ್ಯ ಇಲ್ಲ. ಆಕ್ಯುಪೇಷನಲ್ಲಿ 1200 ಸ್ಕ್ವೇರ್ ಫೀಟ್ಗಿಂತಲೂ ಕಡಿಮೆ ಬಿಲ್ಡಿಂಗ್ ಇದ್ದರೆ ಅದಕ್ಕೆ NOC ಅಗತ್ಯ ಇಲ್ಲ. ಗ್ರಾಮೀಣ ಮಟ್ಟದಕ್ಕೆ ಕೂಡ ಆದೇಶ ಅಧ್ಯಕ್ಷದಲ್ಲೇ ಬರ್ತದೆ. ಹೌದು ಸರ್. ಓಕೆ, ವಿಕಲಚೇತನರ ಹಿರಿಯ ನಾಗರಿಕ ಮತ್ತು ಬುಧವಾರ ಜಿಲ್ಲಾ ವೆಲ್ನೆಸ್ ಆಸ್ಪತ್ರೆಯಲ್ಲಿ UDID ಕ್ಯಾಂಪ್ ನಡೀತಾ ಇದೆ. ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟಂತೆ ಜುಲೈ 24ರಂದು ಉಳ್ಳಾಲ ತಾಲೂಕಿನ ಬೆಡ್ಡಿಡನ್ ಹಾಗೂ ಬಾಕಿ ಉಳಿದ ವಿಕಲಚೇತನರಿಗೆ ಆರೋಗ್ಯ ಇಲಾಖೆ, ವಿಕಲಚೇತನ ಇಲಾಖೆ ಹಾಗೂ ಉಳ್ಳಾಲ ತಾಲೂಕು ಪಂಚಾಯತ್ ಸಹಭಾಗಿತ್ವದಲ್ಲಿ ಒಂದು UDID ಕ್ಯಾಂಪನ್ನು ಬಂಟರ ಭವನ ಹಸೇಗೊಳ್ಳಿ ಇಲ್ಲಿ ನಡೆಸಲಾಯಿತು. ಸುಮಾರು 92 ಮಂದಿ UDID ರಿಜಿಸ್ಟ್ರೇಷನ್ ಮಾಡಿ ಈಗಾಗಲೇ ಕಾರ್ಡ್ ಜನರೇಟ್ ಕೂಡ ಆಗಿದೆ. ಮತ್ತು ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಎಷ್ಟು ಜನ 1952 ಎಲ್ಲ ಸೇರಿ ಹೌದು. ವಿಕಲಚೇತನ ಪ್ಲಸ್ ಹಿರಿಯ ನಾಗರಿಕದೆಲ್ಲ ಸೇರಿಯಾ? ಹಿರಿಯ ನಾಗರಿಕ ಸೇರಿ ಇದ್ದು ಜಸ್ಟ್ ವಿಕಲಚೇತನ ಮಾತ್ರ 1000 ಚಿಲ್ಲರೆ ಇದ್ದಾರಾ? 1952 ಓಕೆ. UDID ಹೊಂದಿದವರು. ಆರೈಕೆದಾರರಿಗೆ ಅವ್ರಿಗೆ ಕೊಡೋ ಸವಲತ್ತುಗಳೇನು? ವಿಕಲಚೇತನ ಮಾಸಾಸನ, ವಿದ್ಯಾರ್ಥಿ ವೇತನ ಮತ್ತು ಆಧಾರ ಯೋಜನೆ, ದ್ವಿಚಕ್ರ ವಾಹನ ಮತ್ತು ಶ್ರವಣದೋಷವುಳ್ಳವರಿಗೆ ಇದು ಟೈಲರಿಂಗ್ ಮಿಷಿನ್ ಮತ್ತು ಆರೈಕೆದಾರರ ಮಾಸಾಸನ. ಈಗ ಯಾವ ಸ್ಕೀಮ್ ಇದೆ ನಿಮ್ಮ ಹತ್ರ? ಈಗ ಸ್ಕೀಮ್ ಆಧಾರ ಯೋಜನೆ ಮತ್ತು ದ್ವಿಚಕ್ರ ವಾಹನ. ಆಧಾರ ಯೋಜನೆ ಅಂದರೆ ಆಧಾರ ಯೋಜನೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬ್ಯಾಂಕ್ ಮೂಲಕ ಸಹಾಯಧನ. ಎಷ್ಟು? 1 ಲಕ್ಷ, ಉದಾಹರಣೆಗೆ 1 ಲಕ್ಷ ಬ್ಯಾಂಕ್ ಲೋನ್ ಕೊಟ್ಟರೆ ಅದಕ್ಕೆ ಇಲಾಖೆ 50,000 ಸಬ್ಸಿಡಿ. 50,000 ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಇಲಾಖೆ ಅವರಿಗೆ ಬ್ಯಾಂಕಲ್ಲಿ ಏನು ಕಂಡೀಷನ್ ಇದೆ? ಬ್ಯಾಂಕಿನವರು ಲೋನ್ ಕೊಡ್ತಾರೆ ಎನ್ನುವ ಒಂದು ದೃಢೀಕರಣ ಬೇಕು ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಆದಾಯ, ವಾಸ್ತವ್ಯ ಇಷ್ಟು ದಾಖಲೆಗಳನ್ನು ಇಡಬೇಕಾಗ್ತದೆ. ಈಗ ಬ್ಯಾಂಕ್ನ ಲೋನ್ ಕೊಡ್ಲಿಕ್ಕೆ ಕೂಡ ಇದಿಡ್ಬೇಕಾ? ಸ್ವಂತ ಉದ್ಯೋಗ ಮಾಡಲಿಕ್ಕೆ ಏನಾದರೂ ಅವರು ಎಸ್ಟಿಮೇಟ್ ಇದು ಮಾಡಬೇಕಾಗ್ತದೆ. ಮತ್ತೆ ಅದಕ್ಕೆ ಒಂದು ಫೆಬ್ರವರಿ ತಿಂಗಳಲ್ಲಿ ಇಂಟರ್ವ್ಯೂ ಪ್ರೊಸೆಸ್ ಇರ್ತದೆ. ಇಂಟರ್ವ್ಯೂ ಪ್ರೊಸೆಸ್ ಬ್ಯಾಂಕಿನ ಲೀಡ್ ಬ್ಯಾಂಕ್ ಯಾರು ಬಂದಿದ್ದಾರಾ? ನಾನು ಯಾಕೆ ಕೇಳ್ತಾ ಅಂತ ಹೇಳಿದರೆ, ಈಗ ನಮಗೆ ಗೌರ್ಮೆಂಟಲ್ಲಿ ನಮಗೆ ಸಬ್ಸಿಡಿ ಇದೆ, ಅದು ಬ್ಯಾಂಕಿಗೆ ಬಂದಾಗ ಬೇರೆ ಬೇರೆ ರೀತಿಯಿಂದ ಅವರಿಗೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ವಾಟ್ಸ್ ದ ಗೈಡ್ಲೈನ್ಸ್? ಈಗ ಒಬ್ಬ ವಿಕಲಚೇತನ ಇದ್ದಾನೆ, ಅವನಿಗೆ 1 ಲಕ್ಷ ಸಿಗಬೇಕು, 50,000 ಕೊಡ್ತಾರೆ. ಏನು ಗೈಡ್ಲೈನ್ಸ್ ಅದಕ್ಕೆ? ಸರ್ ಆ್ಯಕ್ಚುಲಿ ಫಾರ್ 2.5 lakhs ಹಾಗೆ ಯಾವುದು ಸೆಕ್ಯೂರಿಟಿ ಏನು ಕೇಳುವುದಿಲ್ಲ ಸರ್. 2.5 ತನಕ ಏನು ಸೆಕ್ಯೂರಿಟಿ ಕೇಳುವುದಿಲ್ಲ. ಆ್ಯಂಡ್ ಒಮ್ಮೆ ಅವರ ಸಿಬಿಲ್ ಚೆಕ್ ಮಾಡ್ತಾರೆ. ಸಿಬಿಲ್ ರಿಪೋರ್ಟ್ ಒಂದು ಚೆಕ್ ಮಾಡ್ತಾರೆ ಸರ್ ಫಾರ್ ಇವಿ ಲೋನ್ಸ್. ಸಿಬಿಲ್ ಎಲ್ಲ ಮಾಡೇ ಇಲ್ಲದಿದ್ರೆ ಅಕೌಂಟ್ ನೋ ಪ್ರಾಬ್ಲಮ್ ಸರ್. ಸಿಬಿಲ್ ಆ ಥರ ಏನು ಸಿಬಿಲಲ್ಲಿ ಓನ್ಲಿ ಡಿಫಾಲ್ಟ್ ಇದ್ದರೆ ಮಾತ್ರ ದೇ ವಿಲ್ ರಿಜೆಕ್ಟ್ ಸರ್, ಇಲ್ಲದಿದ್ರೆ ದೇ ವಿಲ್ ಗಿವ್. ತುಂಬ ಬ್ಯಾಂಕ್ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್ ಆ ಥರ ಫಾರ್ ಡಿಸೇಬಿಲಿಟಿ. ಸೊ ಇಫ್ ಎನಿವನ್ ರಿಜೆಕ್ಟ್ ದೇ ಕ್ಯಾನ್ ಕಮ್ ಅಂಡ್ ಮೀಟ್ ಯು.
Yes, sir, definitely. 2.5 ತನಕ ಏನು ಕೂಡ ಸಮಸ್ಯೆ Not ಇಲ್ಲ. required, sir. ಇಲ್ಲ ಸರ್, ಕೆಲವು ಬ್ಯಾಂಕ್ನವರು ದೃಢೀಕರಣ ಕೊಡಲಿಕ್ಕೆ ಕೇಳುವುದಿಲ್ಲ. ಹೌದು, ಇದು ಲಾಸ್ಟ್ ಟೈಮ್ ಲೀಡ್ ಬ್ಯಾಂಕ್ ಕೂಡ ಗಮನಕ್ಕೆ ತಂದಿದ್ದೇವೆ. ಆದರೂ ಹೆಚ್ಚಿನ ವಿಕಲಚೇತನಿಗೆ ಅವರು ಲೋನ್ ಕೊಡ್ತಾರೆ ಅಂತ ದೃಢೀಕರಣ ಕೊಡುವುದಿಲ್ಲ. ಅಲ್ಲ, ಅದೊಂದು ಸ್ಪೆಸಿಫಿಕ್ ಬ್ಯಾಂಕ್ ಮತ್ತೆ ಬ್ರಾಂಚ್. ಸರಿ ಆಯಿತು. ಈಗ ಹೌದು, ಈಗ ಸಾಧಾರಣವಾಗಿ ನಾನು ಎಜುಕೇಷನ್ ಲೋನ್ಗೆ ಮತ್ತು ಇದಕ್ಕೆ ಅಷ್ಟು ಸುಲಭ, ಭಾಳಷ್ಟು ಸತಾಯಿಸುವಂಥ ಪರಿಸ್ಥಿತಿ ಇದೆ. ಮುಂಚೊಮ್ಮೆ ಇತ್ತು, ಮತ್ತು ನಾವು ಗೌರ್ಮೆಂಟ್ ರೆಕ್ಟಿಫೈ ಆಗಿದೆ ಸರ್. ಮಾಡಿದ್ರಾ? ಅದು ಸರ್ ಮುಂಚೆ ಒಂದು ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಇದೆ ಸರ್ ಗೌರ್ಮೆಂಟ್ ಇದು. ಸೊ ಇಟ್ ಈಸ್ ವೆರಿ ಕಂಪಲ್ಸರಿ ದಟ್ ಅವರು ಹೂಎವರ್ ಇಸ್ ಅಪ್ಲಿಕೆಂಟ್ ಅವರು ಅದರಲ್ಲಿ ಅಪ್ಲೈ ಮಾಡಲೇಬೇಕು. ಸೊ ಕೆಲವು ಮಕ್ಕಳಿಗೆ ಕೆಲವು ಅಪ್ಲಿಕೆಂಟ್ಸ್ಗೆ ಆ ಥರ ಪ್ರಾಬ್ಲಮ್ ಆಗ್ತಿತ್ತು ಬಿಕಾಸ್ ಆಫ್ ದ ಪೋರ್ಟಲ್ ಇಶ್ಯೂ. ಬಟ್ ನೌ ಇಟ್ ಇಸ್ ರೆಕ್ಟಿಫೈಡ್ ಸರ್. ಪ್ರಾಬ್ಲಮ್ ಇಲ್ಲ. ಇಲ್ಲ ಸರ್, ವಿ ಹ್ಯಾವ್. ಆಯಿತು, ನಿಮಗೆ ಯಾರಾದರೂ ಅಂಗವಿಕಲರು ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಅಥವಾ ನಾನು ಈ ಹೋಗಿ ನಿಮ್ಗೆ ಹೇಳಿದಿಷ್ಟೇ, ಅದು ನೀವು KDP ಸಭೆ ಅಂತ ಕಾಯಬೇಕಂತಿಲ್ಲ. 1 ತಿಂಗಳಿಗೊಮ್ಮೆ ನೀವೊಂದು ರಿವ್ಯೂ ಮಾಡಿ, ಅವರು ಮತ್ತು ಇವಾಗ ಕರೆಸಿ ಎಷ್ಟು ಅಪ್ಲಿಕೇಶನ್ ಬಂದಿದೆ, ಎಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಲೋನು, ಎಷ್ಟು ಜನಕ್ಕೆ ಕೊಡಲಿಲ್ಲ ಅಂತೇಳಿ ಒಂದು ರಿವ್ಯೂ ಮಾಡಿ ರಿಪೋರ್ಟ್ ಆಫ್ ದಿ ಫೈಲ್ಸ್. ಆಯ್ತು, ಅಪ್ಲಿಕೇಶನ್ ನಾವು ಕಳಿಸ್ತೇವೆ. ಸರ್, ವಿಕಲಚೇತನ ಇಲಾಖೆಯಲ್ಲಿ ವಿಕಲಚೇತನರಿಗೆ ಏನು ಸೌಲಭ್ಯ ಇದೆ, ಅವರಿಗೆ ಪ್ರತಿ ಪಂಚಾಯತಿಯಲ್ಲಿ ವಿಕಲಚೇತನರಿಗೆ ಒಬ್ಬರನ್ನು ನೇಮಿಸಿದ್ದಾರೆ. ಅವರಲ್ಲೆಲ್ಲ ವಿಕಲಚೇತನ ಅರ್ಜಿ ಕೊಡ್ತಾರೆ. ಅವರನ್ನು ಜಿಲ್ಲಾ ಕಚೇರಿ ಕೊಟ್ಟರೆ, ಈಗ ನಮ್ಮ ಪಂಚಾಯತಲ್ಲಿ ವಿಕಲಚೇತನರಿಗೆ ಸಿಕ್ಕುವಂಥ ಹಲವಾರು ಸೌಲಭ್ಯ 3 ವರ್ಷ ಆಯಿತು ಸರ್, ಇದುವರೆಗೂ ಸಿಕ್ಕಿಲ್ಲ. ಉದಾಹರಣೆಗೆ, ಒಂದು ಅಂಗವಿಕಲ ವ್ಯಕ್ತಿಯನ್ನು ಮದುವೆಯಾದಂಥ ಒಂದು ಹುಡುಗಿಗೆ ಅವರಿಗೆ 50,000 ಪ್ರೋತ್ಸಾಹ ಧನ ಇದೆ. ನಮ್ಮ ಪಂಚಾಯತಿಯಲ್ಲಿ ಅಂಥ ಕೇಸ್ 3 ಇದೆ. ಅವರಿಗೆ ಇದುವರೆಗೂ ಬಂದಿಲ್ಲ. ಯಾಕೆ? ಬಜೆಟ್ ಸ್ವಲ್ಪ ಲೇಟ್ ಆಗ್ತದೆ ಸರ್. ಅದು ಸಾಮಾನ್ಯ ವ್ಯಕ್ತಿಯನ್ನು ವಿಕಲಚೇತನ ವ್ಯಕ್ತಿ ಮದುವೆ ಆದರೆ ಅದಕ್ಕೊಂದು 50,000 ಸಬ್ಸಿಡಿ ಸಿಗ್ತದೆ ಅದಕ್ಕೆ. ಆದರೂ ಇದಕ್ಕೆ ಬಜೆಟ್ನ ಕೊರತೆ ಉಂಟು ಸರ್. ಸುಮಾರು 23 ಅರ್ಜಿಗಳು ಅಲ್ಲಿ ಪೆಂಡಿಂಗ್ ಇದೆ ಇಲಾಖೆಯಲ್ಲಿ. ನನ್ನ ಗಮನಕ್ಕೆ ತನ್ನಿ ಆ ಡೀಟೇಲ್ಸ್. ಆಯ್ತು ಸರ್. ನಮಗೆ ಬೇರೆ ಏನು ಪೆಂಡಿಂಗ್ ಇದೆ? ಮತ್ತು ಆರೈಕೆದಾರರ ಮಾಸ್ಟರ್ಸ್ ಅನ್ನು ಕೂಡ ಲಾಸ್ಟ್ ಡಿಸೆಂಬರಲ್ಲಿ ಅನೌನ್ಸ್ ಆಗಿದೆ. ಅದಕ್ಕೆ ಕೂಡ ಬಜೆಟ್ ಬರಲಿಲ್ಲ. ಆರೈಕೆದಾರರ ಫಸ್ಟ್ ವಿಕಲಚೇತನಿಗೆ ಸೆರೆಬ್ರಲ್ ಪ್ಯಾಲಸಿ, ಪಾರ್ಕಿನ್ಸನ್, ಮಸ್ಕ್ಯುಲರ್ ಡಿಸ್ಟ್ರೋಫಿ ಮತ್ತು ಮಲ್ಟಿಪಲ್ ಸ್ಕ್ಲೆರೋಸಿಸ್, ಈ 4 ವಿಧದ ವಿಕಲಚೇತನರಿಗೆ ಆರೈಕೆದಾರರ ಪಿಂಚಣಿಯನ್ನು ಸರ್ಕಾರ ಮಂಜೂರು ಮಾಡಿತ್ತು. ಕಳೆದ ಡಿಸೆಂಬರ್ ತಿಂಗಳಲ್ಲಿ 2 ವಿಧದ ಆಟಿಸಮ್, ಬುದ್ಧಿಮಾಂದ್ಯ ಮತ್ತು ಬಹುವಿಧ, ಈ 3 ವಿಧದ ವಿಕಲಚೇತನರಿಗೆ ಪುನಃ ಆ್ಯಡ್ ಮಾಡಲಿತ್ತು. ಒಟ್ಟು ಆರೈಕೆದಾರರ 7 ವಿಧದ ವಿಕಲಚೇತನರಿಗೆ ಮಾಸ್ಟರ್ಸನ್ನು ದೊರಕುವಂತೆ. ಈಗ ಈ ಪ್ರಸ್ತುತವಾಗಿ 3 ವಿಕಲಚೇತನ ಆ್ಯಡ್ ಮಾಡಿದ ಅರ್ಜಿಗಳಿಗೆ ಈಗಾಗಲೇ ಬಜೆಟ್ ರಿಲೀಸ್ ಆಗಲಿಲ್ಲ. ಈಗ ಅರ್ಜಿಗಳು 2,000 ಚಿಲ್ಲರೆ ಅರ್ಜಿಗಳು ಬಂದಿದೆ ಈಗ ಜಿಲ್ಲೆಯಲ್ಲಿ. ಈಗ ಅರ್ಜಿಗಳು ಪೆಂಡಿಂಗ್ ಇದೆ, ಬಜೆಟ್ ರಿಲೀಸ್ ಆಗಲಿಲ್ಲ. ಪಾರ್ಟಿ ಕೇಳ್ತಾ ಇದ್ದಾರೆ. ಒಂದು ಹಾಕಿ 8 ತಿಂಗಳಾಯಿತು. ದ್ವಿಚಕ್ರ ವಾಹನ ಏನಾಗಿದೆ? ದ್ವಿಚಕ್ರ ವಾಹನದಲ್ಲಿ ಕಳೆದ MRPL, BSF, MCF ಮತ್ತು ಕಾರ್ಮಿಕ ಇಲಾಖೆ, ಈ 4 ಸಂಸ್ಥೆಗಳು 95 ಯಂತ್ರಚಾಲಿತ ದ್ವಿಚಕ್ರ ವಾಹನ ಕೊಡ್ತಾರೆ ಅಂತ ಮೊನ್ನೆ ಲಾಸ್ಟ್ ಟೈಮ್ ಮೀಟಿಂಗ್ ಆಯಿತು. ಆದ ಕಾರಣ ಅದರ ಪ್ರೊಸೆಸ್ ನಡೀತಾ ಇದೆ. ಈ ಇಲಾಖೆಯಲ್ಲಿ ಗುರಿ ಕಡಿಮೆ ಇದ್ದ ಕಾರಣ ಕೆಲವು ಈಗ ಎಷ್ಟು ಅರ್ಜಿ ಇದೆ ತಮ್ಮ ಉಳ್ಳಾಲ ತಾಲೂಕಲ್ಲಿ? ಎಷ್ಟು ಅರ್ಜಿ ಇದೆ? 8 ಅರ್ಜಿಗಳು ಲಾಸ್ಟ್ ಟೈಮ್ ಪೆಂಡಿಂಗ್ ಇತ್ತು. ಅದನ್ನು MRPL ಸಂಸ್ಥೆಗೆ ಸಬ್ಮಿಟ್ ಮಾಡಿದೆ. ಈ ಮಂತಲ್ಲಿ ಅವರಿಗೆ ಮಾತ್ರ ಬಂದದ್ದಾ? ಹೌದು, ಲಾಸ್ಟ್ ಇಯರ್ ಪೆಂಡಿಂಗ್ ಇದ್ದದ್ದು. ಅದನ್ನು MRPL ಸಂಸ್ಥೆ ಕೊಟ್ಟಿದ್ದಾರೆ. ಅದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಅದಕ್ಕೆ ಅವರಿಗೆ ಸಿಗುವ ಚಾನ್ಸಸ್ ಉಂಟು. ಓಕೆ. ಈಗ ನಾನು ಕೂಡ ಇಟ್ಟಿದ್ದೇನೆ ಸುಮಾರು 30 ವೆಹಿಕಲ್ಗೆ. ಆ 4 ನನ್ನ ಆಫೀಸಿಗೆ ಮತ್ತೆ ಎಕ್ಸ್ಟ್ರಾ ಈಗ ಎಂಟ್ರಲ್ಲಿ 4 ಆಗಿದೆ. ಯಾವುದು ಆಗಲಿಲ್ಲ ಹೆಸರು ಕಳಿಸಿ, ಮತ್ತು ಬೇರೆಲ್ಲ ವಿಲೇಜ್ ಒಂದೊಂದು ಕೊಡಿಸ್ಬೋದು. ಸರ್, ನಿಮ್ಮದು ಪರ್ಸೆಂಟೇಜ್ ಏನಾದರೂ ಉಂಟಾ? ಯಾವುದಕ್ಕೆ? ನಮ್ಮ ಇಲಾಖೆ ಮಾನದಂಡದಲ್ಲಿ 75% ಉಂಟು. ನಿಮ್ಮ ಇದರಲ್ಲಿ? ನಮ್ಮದಿಲ್ಲ. ಇಲ್ಲ, ಕೈಕಾಲು ಸ್ವಲ್ಪ ಪ್ರಾಬ್ಲಮ್ ಇರಬೇಕು. ಸರಿ, ಆಯಿತು. 100% ಕೊಡೋದಿಲ್ಲ. ಮತ್ತು ಅಂಗವಿಕಲರಿಗೆ ಕೊಡುವಂಥದ್ದು ಜಾಸ್ತಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಮೊದಲ ಆದ್ಯತೆ ಅದಕ್ಕೆ. ಓಕೆ. ಈಗ ನೀವು ಏನಲ್ಲಿ ಸರ್ಕಾರದ ಆಗಬೇಕು ಬರಲಿಲ್ಲ, ಪ್ಲೀಸ್ ಗಿವ್ ಟು MLA, MP, MLC ಅವರಿಗೆ MLAಗೆಲ್ಲ ಕೊಡಿ ಅದನ್ನು. ಸರಿ, ಆಯಿತು. ಅವರ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿ ಕರೆಯೋದಕ್ಕೆ ಇದೇ ರೀತಿ ಸಮಸ್ಯೆ ಇದ್ದರೆ ಅದನ್ನು ಚರ್ಚೆ ಮಾಡಿಕೊಂಡು ಅನುಷ್ಠಾನ ಮಾಡಿಸಲೇಬೇಕಾಗಿ ಅಸೆಂಬ್ಲಿ ಮುಂಚೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಇವತ್ತು ಬದಲಾವಣೆ ಆಗಿ ಏನು ಕೊರತೆ ಇದೆ ಅದನ್ನು ಪಟ್ಟಿ ಮಾಡಿ ನಮ್ಮ ಗಮನಕ್ಕೆ ತರಬೇಕು. ಆಗ ಮಾತ್ರ ನಮ್ಮಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಫುಡ್ ಸರ್, 1 ಮಿನಿಟ್. ನಮ್ಮ ಏರಿಯಾದಲ್ಲಿ ಒಂದು ಬಾಯಿ ಬರೋದಿಲ್ಲ ಹುಡುಗಿಗೆ ಕೂಡ ಬಾಯಿ ಬರೋದಿಲ್ಲ. ಎಂಗೇಜ್ಮೆಂಟ್ ಆಗಿದೆ, ಮದುವೆ ಉಂಟು, ಅವರಿಗೇನೋ ಸರ್ಕಾರ ಸವಲತ್ತು ಏನು ಸರ್? ಅದೇ ಇಲಾಖೆಯಲ್ಲಿ ಆ ಯೋಜನೆ ಪ್ರಕಾರ 2014ರಲ್ಲಿ ಈ ಯೋಜನೆ ಬಂದಿದ್ದು, ಸಾಮಾನ್ಯ ವ್ಯಕ್ತಿ ವಿಕಲಚೇತನ ವ್ಯಕ್ತಿಯನ್ನು ಮದುವೆ ಆದರೆ ಅಥವಾ ವಿಕಲಚೇತನ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇಬ್ಬರು ಹ್ಯಾಂಡಿಕ್ಯಾಪ್ ಆದರೆ ಅವರಿಗೆ ಸಿಗೋದಿಲ್ಲ. ஏறண்ட ஒரே ஹேண்டிகேப் ஆதித்தா அதுக்கு
ಗೌರ್ಮೆಂಟ್ ವ್ಯವಸ್ಥೆ ಉಂಟು. ರಜ್ಜನ್ಲ ನಾಂದಾಯ್ಕೆ ವ್ಯವಸ್ಥೆ ಇಜ್ಜಿ 1 ಲಕ್ಷ ಕೊಡಬೇಕಾ? ನಂದು ನೀವು ನೋಟ್ ಮಾಡಿ ಕಳಿಸಿ. ಒಳ್ಳೆ ಲಾಜಿಕ್ ಅದರಲ್ಲಿ ಸಾಮಾನ್ಯ ಅಂದರೆ ವಿಕಲಚೇತನ ವ್ಯಕ್ತಿ ಸ್ವಲ್ಪ ವೈವಾಹಿಕ ಜೀವನ ನಡೆಸಬೇಕೆನ್ನೋ ಉದ್ದೇಶದಿಂದ ಈ ಯೋಜನೆ ವಿಕಲಚೇತನ ವ್ಯಕ್ತಿಯನ್ನು ಸಾಮಾನ್ಯ ವ್ಯಕ್ತಿಗಳು ಅಂಡರ್ಸ್ಟುಡ್ ದ್ಯಾಟ್. ಅದಂದರೆ ಸರಿ ಇದ್ದವನು ಅಂಗವಿಕಲ ಮದುವೆ ಇಲ್ಲಿ ಉತ್ತೇಜನ ಕೊಡಲಿಕ್ಕೆ, ಮತ್ತು ಇದು ಕೂಡ ಮೋಟಿವೇಶನ್. ಬಟ್ ವಿಲ್ ಟಾಕ್ ಆನ್ ದಿಸ್. ಆಯ್ತು ಸರ್ ನೋಡಿ ಸರ್, ನಾನು ಅಧಿವೇಶನ ಉಂಟು ಸದ್ಯ ಅಲ್ಲಿ ತನಕ ನೀನು ನೋಡು, ನಾನು ನೋಡಿ ಬರ್ತೇನೆ ಅದನ್ನು ಹೇಳಿ. ನೆಕ್ಸ್ಟ್ ನಿಮ್ಮ ಗ್ರಾಮ ಪಂಚಾಯತ್ ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ 500 ರೂಪಾಯಿ. ಓಕೆ ಸರಿ ಆಯ್ತು. ನೆಕ್ಸ್ಟ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್. ಎಲ್ಲಿ? ಹಾಂ ಆಯ್ತು, ಅದು ಮತ್ತೆ ಮೀಟಿಂಗ್ ಮಾಡುವ. ವಿಲ್ ಟಾಕ್ ಆನ್ ದಟ್. ಸರ್ ನಮಸ್ತೆ ಸರ್. ಸರ್ ಹಿಂದೆ PPL ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದದೆಲ್ಲ ಕ್ಲಿಯರ್ ಆಗಿದೆ ಸರ್. ಯಾವುದು PPL ಎಷ್ಟು ಕ್ಲಿಯರ್ ಆಗಿದೆ ಸರ್? 20 ಅಪ್ಲಿಕೇಶನ್ ಇತ್ತು ಸರ್, ಅದೆಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಅದೇ ರೋಗ ಇದೆ, ಸಿಕ್ನೆಸ್ ಇದ್ದದ್ದು. ಹೌದು ಸರ್. ಇದಾದ ಅಪ್ಲಿಕೇಶನ್ ಪೆಂಡಿಂಗ್ ಇಲ್ಲ ಈಗ? ಇಲ್ಲ, ಮೆಡಿಕಲ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಇನ್ನು 2 ಮಾತ್ರ ಪೆಂಡಿಂಗ್ ಇದೆ, ಅದು ನಿನ್ನೆ ಬಂದಿದೆ ಅಷ್ಟೇ. ಆಯ್ತು. ಜನರಲ್ BPL ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ? ಜನರಲ್ ಕ್ಲಿಯರ್ ಆಗಿದೆ ಸರ್, ಯಾವುದು ಪೆಂಡಿಂಗ್ ಇಲ್ಲ. ಯಾವ್ದು BPL ಯಾವ್ದು ಪೆಂಡಿಂಗ್ ಇಲ್ಲ? ಇಲ್ಲ ಸರ್, ನಮ್ಮಲ್ಲಿ ಪೆಂಡಿಂಗ್ ಇಲ್ಲ. ಈಗ ಊಟ ಕರೆಕ್ಟ್ ಟೈಮ್ ಅಕ್ಕಿ ಎಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ನಾಳೆ ಅಕ್ಕಿ ಡಿಲೇ ಆದರೆ ನೀವು ನನಗೆ ಅವ್ನು ಗೋಡೌನ್ ಸರಿ ಇಲ್ಲ ಇವನಲ್ಲ, ನೀವು ಆಫೀಸರ್ಸ್, ನಿಮ್ಮದು ಜವಾಬ್ದಾರಿ ಗೋಡೌನ್ಗೆ ಹೋಗಿ ನಿಮಗೆ ಬಂದಿದ್ದ ಇಲ್ವ ಅಂತ ನೋಡಿಕೊಂಡು ನಮಗೆ ಹೇಳಲಿಕ್ಕೆ. ಜನರಿಗೆ ಲೇಟ್ ಆದ ನಂತರ ನಾವು ನಿಮ್ಮ ಹತ್ರ ಕೇಳುವಾಗ ಹೇಳೋದಲ್ಲ. ಈಗೆಲ್ಲ ಕರೆಕ್ಟ್ ಟೈಮ್ ಬರ್ತಾ ಉಂಟಾ? ಇಲ್ಲ ಸರ್, ಈಗ ಬರ್ತಾ ಇದೆ. ಅಲ್ಲಿ ಲಾಸ್ಟ್ ಈ ತಿಂಗಳಲ್ಲಿ ಏನಾಗಿದೆ ಅಂದರೆ ಬರುವಾಗಲೇ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಅಷ್ಟೇ ಸರ್. ಕ್ಲಿಯರ್ ಆಗಿದೆ ಎಲ್ಲರೂ, ಯಾವುದು ಬೇರೆ ಪ್ರಾಬ್ಲಮ್ ಆಗಲಿಲ್ಲ. ನಿಮಗೆ ಯೂಶ್ವಲಿ ಯಾವ ಮಂತಿಗೆ ಬರಬೇಕು ಸರ್? 10ರ ಒಳಗಡೆ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಆಗಬೇಕು ಸರ್. ಈ ಮಂತ್ ಎಷ್ಟು ಇದಾಗಿದೆ? ಲಾಸ್ಟ್ ತಿಂಗಳಲ್ಲಿ 22 ಆಗಿದೆ ಸರ್ ಸಪ್ಲೈ ಆಗೋದು. ಓಕೆ, ನನ್ನ ಗಮನಕ್ಕೆ ತಾನೆ. ಸರಿ ಸರ್, ಆಯ್ತು. ಮತ್ತು ಇದು ಪೋರ್ಟಬಿಲಿಟಿ ಆಗ್ತಾ ಉಂಟಾ? ಪೋರ್ಟಬಿಲಿಟಿ ಸ್ವಲ್ಪ ಸಮಸ್ಯೆ ಇದೆ ಸರ್. ಈಗ ಯಾಕೆ? ಎಡಿಷನಲ್ ಸಪ್ಲೈ ಇಲ್ಲ ಸರ್. ಅದು ಅವ್ರು ಕೇಳಿದ್ದಾರೆ ಎಡಿಷನಲ್ ಸಪ್ಲೈ? ಅದು ಕೇಳಿದ್ದಾರೆ ಸರ್, ಬಟ್ ಯಾವುದು ಸಪ್ಲೈ ಇಲ್ಲದ ಕಾರಣ ನಾವು ಎಡಿಷನಲ್ ಕೇಳಿದ್ದೀವಿ, ಬಟ್ ಬರಲಿಲ್ಲ ಸರ್. ಓಕೆ. ಹೊಸ ರೇಷನ್ ಶಾಪ್ ಎಷ್ಟು ಕಡೆ ಮಾಡ್ತೀರಿ? ಮ್ಯಾಪಿಂಗ್ ಮಾಡಿದ್ದೀರಿ ಸರ್? ಈಗ 2 ಮಾಡಿದ್ದೀವಿ ಸರ್, ಬಟ್ ಅಲ್ಲಿ ರೇಷನ್ ಕಾರ್ಡ್ ಕಡಿಮೆ ಇದೆ ಸರ್. ಅಲ್ಲ, ಎಲ್ಲಿ ಸರ್? ಒಂದು ಪಜೀರ್ ಹತ್ರ ಸರ್ ಒಂದು, ಆಮೇಲೆ ಇನ್ನೊಂದು ನರಿಂಗಾನದು. ಅದು ನೀವು ಕಟ್ ಮಾಡಿ ಕೊಡಬೇಕಲ್ಲ? ಹೌದು ಸರ್, ಅಲ್ಲಿ ರೇಷನ್ ಕಾರ್ಡ್ ಕೌಂಟ್ ಕಡಿಮೆ ಇದೆ ಸರ್. ಅಲ್ಲಿ ಮಿನಿಮಮ್ 500 ಕಾರ್ಡ್ ಬೇಕಲ್ಲ ಸರ್, ಅಲ್ಲಿ 160 ಕಾರ್ಡ್ ಇದೆ ಅಷ್ಟೇ ಸರ್. ಮಿನಿಮಮ್ 500 ಕಾರ್ಡ್ ಬೇಕಾಗತ್ತೆ ಸರ್, ಹಾಗಾಗಿ 160 ಕಾರ್ಡ್ ಇರೋದು ಅಲ್ಲಿ ಇದೆ. ಹೌದು. ಟೋಟಲ್ ಕಾರ್ಡ್ ಎಷ್ಟಿದೆ ಗ್ರಾಮದಲ್ಲಿ? ಅಲ್ಲಿ ಟೋಟಲ್ 3 ಅಂಗಡಿ ಇದೆ ಸರ್. 3 ಅಂಗಡಿಯಲ್ಲಿ ಬೇರೆ. ಟೋಟಲ್ BPL ಕಾರ್ಡ್ ಎಷ್ಟು ನರಿಂಗಾನದಲ್ಲಿ? ಸರ್ ಅದು ಬೇರೆ ಬೇರೆ ಇದೆ, ಡಿವೈಡ್ ಮಾಡಿ ಕೌಂಟ್ ಮಾಡಿ ಹೇಳ್ತೀನಿ ಸರ್. 3 ಅಂಗಡಿ ಇದೆ ಸರ್ ಅಲ್ಲಿ, ಹಾಗಾಗಿ. ಆಯಿತು, ನಾನು ಹೇಳಿದ್ರೆ ಏನಂತ ಹೇಳಿದರೆ ಈ 3 ಅಂಗಡಿ ಎಲ್ಲ ತುಂಬ ವರ್ಷ ಹಿಂದೆ ಆದದ್ದು. ಹೌದು ಸರ್. ಹೌದಾ? ಹೌದು. ಕೆಲವರಲ್ಲಿ 1,500 ಕಾರ್ಡ್, ಕೆಲವರು 800 ಕಾರ್ಡ್, ಕೆಲವರು ಕಾರ್ಡ್ಸ್ ಇದೆ. ನಿಮಗೆ 500 ಕಾರ್ಡ್ಗೆ ಸೀಮಿತವಾಗಿ ಒಂದು ರೇಷನ್ ಶಾಪ್ ಮಾಡಬೇಕಂತ ಇದೆ. ಹೌದು. ಯಾಕಂದರೆ 500 ಮನೆಗಳ ಹತ್ತಿರ ಒಂದು ರೇಷನ್ ಶಾಪ್ ಬರಬೇಕಂತೇಳಿ ಉದ್ದೇಶ. ಹೌದೌದು. ಅಂಗಡಿಗೆ ಆಗಬೇಕಂತಲ್ಲ, ಅಂದರೆ ಆ ಮನೆ ಹತ್ತಿರ ಅವ್ರಿಗೆ ರೇಷನ್ ಶಾಪ್ ಬರಬೇಕು. ಸೊ ನೀವು ಡಿವೈಡ್ ಮಾಡಿ, ಅದನ್ನು 4 ಡಿವೈಡ್ ಮಾಡಿ, 500 ಬೇಡ, 750ಗೆ ಸೀಮಿತಗೊಳಿಸಿ ಕರೆಕ್ಟಾಗಿ ಈಕ್ವಲ್ ಡಿವೈಡ್ ಮಾಡಿ ಸಬ್ಮಿಟ್ ಮಾಡಿ. ಸರಿ ಸರ್. 5ರಲ್ಲಿ ಜನರಿಗೆ ಹತ್ತಿರ ಬರಬೇಕಲ್ಲ. ನೆಕ್ಸ್ಟ್ ಸರ್, ಅದರ ಪಡಿತರ ಚೀಟಿಗಳು ಯಾವುದು? ಮುಂಚೆ ರೇಷನ್ ಅಂಗಡಿ ಇತ್ತು, ಅದೇನು ಅವ್ರು ರಿನೋಲ್ ಮಾಡೋದು, ಅದು ಕ್ಯಾನ್ಸಲ್ ಆದದ್ದು. ಹೊರತುಗೊಂಡು ಏನಾಗಿದೆ? ಅದೇ ಒಂದೇ ನೋಡಿ ನೀವು ಹೇಳೋದು ಸರ್. ಯಾಕೆ ಕ್ಯಾನ್ಸಲ್ ಆಯಿತು? ಇವರು ಬರುವ ಮುಂಚೆ ಅದು ಹಿಂದೆ ಆಗಿದೆ ಸರ್. ಅದರ ಅಲ್ಲಿ ರೇಷನ್ ಕಾರ್ಡ್ನ ಕಡಿಮೆ ಇದೆ, ಹಾಗಾಗಿ ಕ್ಯಾನ್ಸಲ್ ಆಗಿದೆ. ಅವರು ರೀಸನ್ ಕೊಟ್ಟು ಹೋಗಿದ್ದಾರೆ ಸರ್. ಅವರು
ಓಕೆ. ಅನಾಥ ಪಡಿತರ ಚೀಟಿ ಉಳ್ಳಾಲ ತಾಲೂಕಿನ 167 ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರ್. ಅದು ನಾನು ಹೇಳಿ ಬಡವರದ್ದು ಕ್ಯಾನ್ಸಲ್ ಮಾಡಬೇಡಿ. ಇಲ್ಲ ಸರ್, ಅದರಲ್ಲಿ ಸೆಲೆಕ್ಟ್ ಮಾಡಿ ಕ್ಯಾನ್ಸಲ್ ಆಗಿದ್ರು ಕೂಡ ಅವರಿಗೆ ಫಸ್ಟ್ ಹೇಳಬೇಕು, ನಿಮ್ದು ಇದಾಗಿದೆ, ಜಾಸ್ತಿ ಆಗಿದೆ, ನಿಮ್ಗೆ ಕ್ಯಾನ್ಸಲ್ ಮಾಡಿ ಮಾಹಿತಿ ಕೊಡಬೇಕು. ಕೊಟ್ಟಿದ್ದೀವಿ ಸರ್. ಅಲ್ಲಿ ಹೋದಾಗ ನಿಜವಾದ ಅರ್ಹರಿದ್ದು ತಪ್ಪಾಗಿ ಬಂದದ್ದು ಸರಿಪಡಿಸಿ. ನಿವೇಶನ ಸಂಬಂಧಪಟ್ಟ ಏನಾಯಿತು ಈ ಅವರೇ ತಾಲೂಕು ನಿವೇಶನ? ಹೌದು. ಸರ್, ನಿವೇಶನಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ ಇರೋದು ಹರೇಕಳದ್ದು ಸರ್. ಹರೇಕಳದ್ದು ಗ್ರಾಮ ಸಭೆ ಕೂಡ ಆಗಿದೆ. ಅಲ್ಲಿಗ ಬೆನಿಫಿಷಿಯರಿ ಸೆಲೆಕ್ಷನ್ ಆಗಿದೆ ಸರ್ ಅದರ್ಸಿಂದು. SC ST ಅದಕ್ಕೆ ಅವರು ಚೇಂಜ್ ಆಫ್ ಇದಕ್ಕೆ ಜನರಲ್ಲಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಸರ್. ಪ್ರಸ್ತಾವನೆ ಕೇಳ್ತಾ ಇದ್ದಾರೆ, ಅದನ್ನು ನಾವು ಸರ್ಕಾರಕ್ಕೆ ಇದು ಮಾಡಬೇಕಾಗುತ್ತೆ ಸರ್. ಅಂದರೆ SC ST ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ, ಬಟ್ ಇವ್ರ ರೇಷಿಯೋ ಪ್ರಕಾರ ಸೈಟ್ಸನ್ನು ರಿಸರ್ವ್ ಮಾಡಿರೋದು ಜಾಸ್ತಿ. ಬೇರೆ ಬೇರೆ ಗ್ರಾಮದಲ್ಲಿ ವಿಎಗಳು ನಿಮ್ಮ ಗ್ರಾಮದ ಸರ್ಕಾರಿ ಜಾಗವನ್ನು ಯಾಕೆ ಗುರುತಿಸಿಕೊಂಡು ಅದರ ಲಿಸ್ಟ್ ಕೊಡೋದಿಲ್ಲ? ಎಲ್ಲಿದೆ RI? ತಹಶೀಲ್ದಾರ್ ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಎಸ್ ಐ ಟೋಲ್ಡ್ ದೆಮ್ ಲಾಸ್ಟ್ ಟೈಮ್ ಆಲ್ಸೋ ಯು ಶುಡ್ ಮೇಕ್ ಎ ಲ್ಯಾಂಡ್ ಬ್ಯಾಂಕ್. ನಿಮ್ಮ ತಾಲೂಕು ತಹಶೀಲ್ದಾರ್ ಆಫೀಸಲ್ಲಿ ನಿಮಗೆ ಗೊತ್ತಿರಬೇಕು ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಸರ್ಕಾರಿ ಜಾಗ ಇದೆ. ಸರ್ ನಮಸ್ತೆ ಸರ್. ಸರ್, ಆಲ್ರೆಡಿ ಸ್ಪ್ರೆಡ್ಶೀಟ್ ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಪ್ರತಿ ವಿಎಗಳು ಸ್ಪ್ರೆಡ್ಶೀಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಸರ್. ತಾಲೂಕು ಆಫೀಸಲ್ಲಿ ತಹಶೀಲ್ದಾರಿಗೆ ಅವರಿಗೆ ರಿಪೋರ್ಟ್ಸ್ ನಾವು ಕೊಟ್ಟಿದ್ದೇವೆ ಸರ್. ಓಕೆ, ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಕೊಟ್ಟು ಓಕೆ ಸರ್. ಓಕೆ, ಬಂದಂಥ ಸರ್ಕಾರಿ ಸ್ಥಳ ನಮ್ಮ ಎಷ್ಟಿದೆ ಅದರಲ್ಲಿ ನಮ್ಮ 23 ಇಲಾಖೆಗಳು 24 ಇಲಾಖೆಗೆ ತಾಲೂಕು ಮಟ್ಟದ್ದು ಎಲ್ಲೆಲ್ಲಿ ಯಾವ ಕೋರ್ಟ್ಗೆ ಎಲ್ಲಿಬೇಕು, ಶಿಕ್ಷಣಕ್ಕೆ ಎಲ್ಲಿಬೇಕು, ಮಹಿಳಾ ಮತ್ತು ಕಲಮಲ್ಲಿ ಬೇರೆ ಬೇರೆ ಕುಮ್ಕಿ ಆಕ್ರಮಣ ಅಂತ ಯಾಕೆ ಇದು ಸರ್? ಒಂದು ನಿಮಿಷ ಸರ್, ಅದು ಈಗ ಸರ್ಕಾರಿ ಜಾಗ ಎಲ್ಲಿದೆ ಅಂತ ಹೇಳಿ ಒಂದು ಸರ್ವೆ ಮಾಡಲಿಕ್ಕೆ ಹೇಳಿದ್ರು ಸರ್. ಅದು ಒಂದು ಕಾಪಿಯನ್ನು ಪಂಚಾಯತಿಗೆ ಒಂದು ಕೊಟ್ಟರೆ ಭಾಳ ಒಳ್ಳೆ ಇದ್ದಾರೆ ಸರ್. ನಾವು ಮುಂಚೆನೇ ಕೊಟ್ಟಿದ್ವಿ, ನಮಗೆ ಅದು ಕರೆಕ್ಟ್ ರಿಪೋರ್ಟ್ ಸಹ ಸಿಗಲಿಲ್ಲ. ಅದು ಇದೇ ಕಾಪಿಯನ್ನು ನಮಗೆ ಕೊಟ್ಟರೆ ಭಾಳ ಒಳ್ಳೆಯದು. ಮತ್ತು ಅದರಲ್ಲಿ ಅಲ್ಸಿನ ಆ ರಿಪೋರ್ಟಲ್ಲಿ ಎಷ್ಟು ತಹಸೀಲ್ದಾರ್ ಅವರೇ ಜಾಗ ಫಸ್ಟ್ ಕೊಡಿ. ನಿಮಗೆ ಕುಮ್ಕಿ ಆಕ್ರಮಣ ಅದನ್ನು ಬೇಡ, ಅದು ಸಪ್ರೇಟ್. ಸರ್ಕಾರ ಇವನ್ ಕ್ಲಿಯರ್ ಕಟ್ ಆಗಿರುವಂಥದ್ದು ಎಲ್ಲಿದೆ ಅದು ಸಪ್ರೇಟ್ ಕೊಡಿ, ಲೀಸ್ಟ್ ಮಾಡಿ. ಅದು ಇಟ್ ಈಸ್ ಆಲ್ ಲಾಸ್ಟ್ ರಿಮಾರ್ಕ್ಸ್ ಇಲ್ಲೆಲ್ಲವೂ ಕೂಡ ಇದು ಅದು ಕನ್ಫ್ಯೂಸ್ ಆಗ್ತದೆ. ಕ್ಲಿಯರ್ ಇದ್ದವ್ರು ಸಪ್ರೇಟ್ ಮಾಡಿ, ಈ ಕುಮ್ಕಿ ಅಕ್ರಮ ಬರ್ದಲ್ಲ ಮತ್ತೆ ಇಂಡಿವಿಜುವಲ್ ಆಗಿ ನೋಡ್ಬೋದು ಏನು ವಿಷಯ ಅಂತೇಳಿ. ಸರ್, ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ಸಂಬಂಧಿಸಿದಂತೆ ಕುರ್ನಾಡು ಕೈರಂಗಳ ಗ್ರಾಮದಲ್ಲಿ ಮೂಡಿಪ್ಪುಪೇಟೆಯಲ್ಲಿ ಮಾನ್ಯ AC ಅವರೇ ನಿಮ್ಮ ಗಮನಕ್ಕೆ ಅವರು ಹೇಳಿದ್ದಾರೆ. ಮೂಡಿಪ್ಪುಪೇಟೆಯಲ್ಲಿ 85 ಸೆಂಟ್ ಸ್ಥಳ ಇದೆ. ಈಗ ಮೂಡಿಪ್ಪುಪೇಟೆಯಲ್ಲಿ ಬಸ್ ಮತ್ತು ಪಂಚಾಯತ್ ಈ ಜಾಗ ಒಂದು ಕೃಷಿಕ ಸಂಘ ಅಂತ ಇತ್ತು, ಅದನ್ನು ಸೈಟ್ ಮಾಡಿ ಈಗ ನಮಗೆ ಬಂದಿದೆ ಪಂಚಾಯತಿಗೆ. ಆದರೆ ಕಾಲಮ್ ನಂಬರ್ 9ರಲ್ಲಿ ಗ್ರಾಮ ಪಂಚಾಯತ್ ವಾಣಿಜ್ಯ ಸಂಕೀರ್ಣಕ್ಕೆ ಮೀಸಲಿಟ್ಟ ಸ್ಥಳ ಮಾಡಿ ಅಂತ ತಹಸೀಲ್ದಾರ್ ಮೂಲಕ ಈಗಾಗಲೇ ಮಾನ್ಯ ಆಯುಕ್ತರ ಕಚೇರಿಗೆ ಕಳಿಸಿದ್ದೇವೆ. 9 ತಿಂಗಳಾಯ್ತು ಸರ್, ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಫೈಲ್. ಯಾಕೆ? ಸರ್ವೆ ನಂಬರ್ 128 ಕೈರಂಗಳ. ಕೈರಂಗಳ ಗ್ರಾಮ ಸರ್ವೆ ನಂಬರ್ 128, ಅದರಲ್ಲಿ 88 ಸೆನ್ಸ್ ಜಾಗ. ಸ್ಕೆಚ್ಚಲ್ಲಾಗಿ PDR ಫೈಲ್ ನಂಬರ್ ಫೈಲ್ ನಂಬರ್ ಎಷ್ಟು? LND PDR ಫೈಲ್ ಮೇಡಮ್, LND PDR ಫೈಲ್ ನಿಮಗೆ ವಾಟ್ಸಪ್ ಮಾಡಿದ್ದೆ. ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಈ ನಿಮ್ಮ ಪಂಚಾಯತಿಂದ ವಾಟ್ ಇಸ್ ದ ಪ್ರಾಬ್ಲಮ್? ಪಂಚಾಯತ್ ಸರ್ಕಾರ ಜನ ಪಂಚಾಯತ್ ಕೇಳೋದು, ಇದರಲ್ಲಿ ಯಾಕೆ ನಾವು ತನಿಖೆ ಮಾಡಬೇಕು, ಏನು ಡಿಲೇ ಮಾಡಬೇಕು, 1 ವಾರದಲ್ಲಿ ಕೊಟ್ಟು ಬಿಡಬೇಕು. ಅದನ್ನು ಸೆಕ್ಯೂರ್ ಮಾಡಿರ್ತಾರಲ್ಲ, ಯಾವಾಗ ರೆವಿನ್ಯೂ ಲ್ಯಾಂಡ್ ಇದೆ ಅದನ್ನು ಬೇರೆ ಅಕ್ವೈರ್ ಮಾಡ್ತಾರೆ. ಪಂಚಾಯತ್ ಸಂಬಂಧ ಯಾರಿಗೆ ಕೂಡ ಮುಟ್ಲಿಕ್ಕೆ ಅದನ್ನು ಮತ್ತೆ ಪಂಚಾಯತ್ ಗ್ರೌಂಡ್ ಬೇಕಾ ಇನ್ನೊಂದು ಬೇಕಾ ಪಂಚಾಯತ್ ನಾವು ತೀರ್ಮಾನ ಮಾಡಲಿ. ಬಟ್ ಅಪ್ಲಿಕೇಶನ್ ಬಂದ ತಕ್ಷಣ RI ಇಂದ ಹಿಡಿದು AC ವರೆಗೂ ಕೂಡ ಇಮ್ಮಿಡಿಯೇಟ್ ಅದಕ್ಕೆ ಆದೇಶ ಮಾಡಿ ಬಿಡಬೇಕು. 1 ವೀಕಲ್ಲಿ ದಟ್ ಶುಡ್ ಬಿ ಕ್ಲಿಯರ್. ಮೇಡಮ್ ಫೈಲ್ ನಂಬರ್ ತಗೊಳ್ಳಿ ಮೇಡಮ್. LND PDR ಆಯಿತು, ಮತ್ತೆ ನೋಡಿ ನಿಮ್ಮದು CR 80 LND PDR CR 80 2023-24 ಕೊಟ್ಟರು, 23-24 ನಿಮಗೆ ವಾಟ್ಸಪ್ ಮಾಡಿದ್ದೇನೆ ಮೇಡಮ್ ನಾನು.
ಮತ್ತು ಘನತ್ಯಾಜ್ಯದ ಕೂಡ ಹೇಳಿದಿಷ್ಟೇ, ಎಲ್ಲ ಊರವರು ಸಾಫ್ ಮಾಡಬೇಕು, ಘನತ್ಯಾಜ್ಯ ಸಂಬಂಧ ಇಲ್ಲಿ ಬೇಡ ಇಲ್ಲಿ ಬೇಡ ಇಲ್ಲಿ ಬೇಡ ಅಂತ ಹೇಳಿದರೆ 10 ವರ್ಷ ನಂತರ ನಿಮ್ಮ ಇಲ್ಲದ ಕಷ್ಟದ ಪರಿಸ್ಥಿತಿ ಎಲ್ಲ ಸಿಕ್ಕಿ ಬೀಳ್ತೀವಿ ಇದರಲ್ಲಿ. ಈಗ ಎಲ್ಲಿಯಾದರೂ ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ದೂರದಲ್ಲಿ ಸಿಗ್ತದೆ, ಒಂದು 3 ಎಕರೆ 4 ಎಕರೆ. ಈಗ ಸುಮ್ಮನೆ ನೀವು 4 ಓಟಿನ ಹೆದರಿಕೆಯಿಂದಾಗಿ ಅದು ಬೇಡ ಇದು ಬೇಡ ಅಂತ ಮಾಡಿದರೆ ಮತ್ತೆ ನಿಮಗೆ ಜಾಗ ಇರಲಾದಂಥ ಪರಿಸ್ಥಿತಿ ಆಗ್ತದೆ. ಸರ್ ಉಂಟದೆ ನರಿಂಗಾನ ಗ್ರಾಮ ಪಂಚಾಯತಿನ ಲ್ಯಾಂಡ್ ರಿಸರ್ವ್ ಇಟ್ಟದ್ದು, ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಜಾಗ ರಿಸರ್ವ್ ಇಟ್ಟದ್ದು ಎಸ್ ಸಿ ಆಫೀಸಲ್ಲಿ ಉಂಟುತ್ತದೆ. ಯಾಕೆ ಇಟ್ಟದ್ದು? ಅಲ್ಲ ಯಾಕೆ ಇಟ್ಟಿದ್ದೀರಿ? ಎಲ್ಲಿ? ನರಿಂಗಾನ ಗ್ರಾಮ. ನಾಳೆ ಆಫೀಸ್ ಹೋಗಿ ತಾಲೂಕು ಪಂಚಾಯತ್. ಸರ್ ನಾನು ಮೊನ್ನೆ ಒಂದು ಹೇಳಿದ್ದೇನೆ ಸರ್, ಒಂದು ಮೀಟಿಂಗಲ್ಲಿ ನಮ್ಮ ಅಕ್ರಮ ಸಕ್ರಮದ್ದು 40 ವರ್ಷ ಆದವರು ಇದ್ದಾರೆ ಸರ್. ಅವರು ಮೊನ್ನೆ ಪುಟರಾಜ್ ಸರ್ ಇದ್ದಾಗ, ತಹಸೀಲ್ದಾರ್ ಇದ್ದಾಗ ಒಂದು 70 ಫೈಲ್ ಇದಾಗಿ ನನಗೆ ನರಿಂಗಾನ ಮತ್ತು ಕೈರಂಗಳ ಬಾಲಪುಣಿ ಸಿಟಿ ಲಿಮಿಟ್ ಬಂದ ಕಾರಣದಿಂದ ತುಂಬ ಬೇಸರದಲ್ಲಿದ್ದಾರೆ. ಒಂದು 40 ವರ್ಷದಲ್ಲಿ ನೀರಲ್ಲಿ ಹಾಕಿ ತೆಂಗಿನ ಮರವನ್ನು ನೆಟ್ಟವರೀಗ ಪ್ರಾಯ ಆಗಿದೆ. ಅವರು ಹೇಳ್ತಾರೆ, ನಾನು ನೋಡಿದಂಥ ತೆಂಗಿನ ಮರ ಈಗ ನಾನು ನನ್ನದಂತ ಹೇಳುವುದಿಲ್ಲಲ್ಲ, ಅದನ್ನು ಈ ಒಂದು ಸಾರಲ್ಲಿ ಮಾತನಾಡಿ ನಮ್ಮ ತೆಂಗಿನಕಾಯಿ ತೆಗಿಲಿಕ್ಕೆ ಸಮಸ್ಯೆ ಉಂಟಾ? ಅಲ್ಲ ಸರ್, ಅವರಿಗೆ ಅವರ ಜಾಗ ಆಗುದಿಲ್ಲ, ಮಾರ್ಲಿಕ್ಕೆ ಮಾತ್ರ ಸಮಸ್ಯೆ. ತೆಗೆದುಕೊಂಡು ಕೂತ್ಕೊಳ್ಳಿ ಈಗ ಸದ್ಯಕ್ಕೆ. ಅಲ್ಲ ಸರ್, ಅವರದಂತ ಆಗುದಿಲ್ಲಲ್ಲ, 40 ವರ್ಷ ಅವರಿಗೆ ನೀರಲ್ಲಿ ಹಾಕಿ. ತೆಂಗಿನಕಾಯಿ ತೆಗಿಲಿಕ್ಕೆ ಸಮಸ್ಯೆ ಈಗಲೂ ಇಲ್ಲ, ಮಾರ್ಲಿಕ್ಕೆ ಮಾತ್ರ ಸಮಸ್ಯೆ ಆಗ್ತದೆ ಅಷ್ಟೇ. ಅದಕ್ಕೆ ಅವರದಂತೆ ಆಗುದಿಲ್ಲ. ತೆಂಗಿನಕಾಯಿ ಸಿಕ್ಕಿದ್ರೆ ಹಾಕಲ್ಲ, ಅವ್ರದ್ದು ಹಾಕಬೇಕು, ಯಾಕೆ ಹಾಕಬೇಕು? ಈಗ ತೆಂಗಿನಕಾಯಿ ನೋಡ್ತೀರಿ ಮತ್ತೆ ಮಾರಿ ಹೋಗ್ತೀರಿ, ತೆಂಗಿನಕಾಯಿ ಇಲ್ಲ ಜಾಗ ಇಲ್ಲ ಲಾಸ್ಟಿಗೆ ನೋಡುವಾಗ. ಸರ್ NCR ಫೈಲ್ 25-30 ವರ್ಷ ಆದ NCR ಫೈಲ್ ತಹಸೀಲ್ದಾರ್ ಟೇಬಲ್ ಉಂಟು, ಬೋಟಿ ಮುಕ್ತ ಗ್ರಾಮ ಅವರವರ ಹೆಸರಿಗೆ ಆಗಬೇಕಂತ ಹೇಳಿ ಅರ್ಜಿಯಲ್ಲಿ ನಾವು ಅಳತೆಲ್ಲ ಮಾಡಿದ್ದೀವಿ. 1997 ನಂತರದ್ದು ತಹಸೀಲ್ದಾರ್ ಸೈನ್ ಹಾಕಿದ್ರೆ ಏನು ವಿಷಯ ಸರ್? ಅವರ ನನ್ನ ಹೆಸರಿಗೆ ಹೋದರೆ ನನ್ನ ಹೆಸರು ಆಗಿದೆ. ಏನು ವಿಷಯ? ಅದೇಕೆ ಇದು 10 ಕಿಲೋಮೀಟರ್ ಮೊನ್ನೆ ಈಚೆ ಬಂದದ್ದು ಸರ್. ಇದು 25 ವರ್ಷ ತುಂಬ ಫೈಲ್ ಉಂಟು ಸರ್. ಈಗ 1 to 5 ಮಾಡ್ಬೇಕಾದ್ರೆ 10 ಕಿಲೋಮೀಟರ್ ಒಳಗೆ ವ್ಯಾಪ್ತಿ ಒಳಗಿದ್ರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ, ರೆವೆನ್ಯೂ ಮಿನಿಸ್ಟರ್ ಹೇಳಿದ್ದಾರೆ. ನಮಗೊಂದು ಲಾಗಿನ್ ಕೊಟ್ಟಿದ್ದಾರೆ, 10 ಕಿಲೋಮೀಟರ್ ಒಳಗಿದ್ದು ಯಾವ ಮಾಡಬೇಡ ಅಂತ. 10 ಕಿಲೋಮೀಟರ್ ಒಳಗಿದ್ದು ನಾ ಏನಂತ ಅದೊಂದು ಸಪ್ರೇಟ್ ಒಂದು ಲಾಗಿನ್ ಕೊಟ್ಟಿದ್ದಾರೆ, ಅದರಲ್ಲಿ ಹಾಕ್ತಿದ್ದೇವೆ ಸರ್ ನಾವು. ಸರ್ವೆಗೆ ಸಂಬಂಧಪಟ್ಟದ್ದು ಸರ್. ಸರ್ ಒಂದು ನಿಮಿಷ ಸರ್. 1 to 5 ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ನಮ್ಮದು ದರ್ಖಾಸ್ ಪೋಡಿ ಮೊನ್ನೆ ಭಾಳ ಚಂದವಾಗಿ ನಡೆದಿದೆ. ಅದರಲ್ಲಿ ಕೆಲವು ಫೈಲುಗಳು ಬಾಕಿ ಇದೆ, ಅದು ಆದಷ್ಟು ಬೇಗ ಆದರೆ ಒಳ್ಳೆಯದಲ್ಲ ಸರ್? ಅದೇ ಅದರಲ್ಲೇ ಏನು ಮಾಡಿದ್ದಾರೆ, ಅದರಲ್ಲಿ 10 ಕಿಲೋಮೀಟರ್ ಒಳಗಿದ್ದು ಏನಿದ್ದಾವೆ ಅವನ್ನೆಲ್ಲ ಒಂದು ಲಾಗಿನ್ ಕೊಟ್ಟಿದ್ದಾರೆ ನಮಗೆ. ಆ ಲಾಗಿನ್ದಲ್ಲಿ ಆ್ಯಡ್ ಮಾಡಿ ನಾವು ಮುಂದೆ ಡಿಸಿಷನ್ ಹೇಳ್ತೀವಿ, ಅಲ್ಲಿ ತನಕ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಡಿಸಿಷನ್ ಅಲ್ಲಿ ಹಾಕ್ತಿದ್ದೇವೆ ನಾವು ಫೈಲ್. ಅಲ್ಲ ಸರ್, ಸರ್ಕಾರವು ಹೇಳಿದ್ದಲ್ಲ ದರ್ಖಾಸ್ ಪೋಡಿ ಆಂದೋಲನ. ಇದು ಸರ್ಕಾರ ಹೇಳಿದ್ದು, ನಾ ಹೇಳತ್ತಿಲ್ಲ, ಸರ್ಕಾರ ಹೇಳಿದ್ದು ನಾ ಹೇಳ್ತಿದ್ದೀನಿ. ಈಗ ಇದರಲ್ಲಿ 2 ವಿಚಾರ ಇದೆ. ತೆಗೆದದ್ದು ಎಲ್ಲರಿಗೆ ಆರ್ಟಿಸ್ಟ್ ಕೊಟ್ಟದ್ದು. ಈಗ ಸ್ಯಾಂಕ್ಷನ್ ಆಗಿತ್ತು, ಕೆಲವರೆಲ್ಲ ಹೊಸರಿಗೆ ಮಾಡಿಕೊಂಡಿದ್ರು, ಕೆಲವರು ಗೊತ್ತಿಲ್ಲದು ಅವ್ರು ಮಾಡಿರಲಿಲ್ಲ. ಈಗ ಅವರ ಸ್ವಾಧೀನದಲ್ಲಿ ಇದೆ, ಅವರ ಮನೆಯ ಕೂಡ ಅದರಲ್ಲಿ ಇದೆ. ಅದೇಗೆ ಅದಕ್ಕೇನು ಸರ್ ಇದ್ರ ಬಗ್ಗೆ ಡಿಸಿಷನ್ ಹೇಳ್ತಾನೆ ಇದ್ದಾರೆ ಸರ್. ನಾವೆಲ್ಲ ತಹಶೀಲ್ದಾರು ಇದೇ ಹೇಳಿದ್ದೀವಿ. ನಾವು ಎಲ್ಲ ತಹಶೀಲ್ದಾರ್ ಏನಿದ್ರೆ 30 ವರ್ಷ ಆಯ್ತು ಆಲ್ರೆಡಿ ಆಗಿ, ಅಂಥವ್ರ ಕಡೆ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಅಂತ ಹೇಳಿದ್ದೀವಿ. ನಾವು ಡಿಸಿಷನ್ ಕೊಡ್ತೀವಪ್ಪ, ನೀವು ಲಾಗಿನ್ ಹಾಕಿ ಅಂತ ಹೇಳಿದ್ದಾರೆ ಸರ್. ನಾವೆಲ್ಲ ತಹಶೀಲ್ದಾರು ಮಾತಾಡಿದ್ದೀವಿ, AC ಅವರು ಮಾತಾಡಿದ್ದಾರೆ, ಎಲ್ಲ ತಹಶೀಲ್ದಾರು ಮಾತಾಡಿದ್ದೀವಿ. ನಾವು ಸಾಹೇಬರಿಗೆ ಮಿನಿಸ್ಟ್ರಿಗೆ ಮಾತಾಡಿದ್ದೀವಿ ಸರ್. ಮಿನಿಸ್ಟರ್ ಮೀಟಿಂಗ್ ತಗೋತಾರೆ ಅವರು. ನಾವು ಲಾಗಿನ್ ಕೊಟ್ಟಿದ್ದೇವೆ, ಆ ಲಾಗಿನ್ ಹಾಕಿ ನಾವು ಡಿಸಿಷನ್ ಹೇಳ್ತೇವೆ ಅಂತಿದ್ದಾರೆ ಸರ್. ಸರ್ ಇದರಲ್ಲಿ ಉಂಟಲ್ಲ, ಲಾಸ್ಟ್ ಟೈಮ್ ಇದೆ 1 to 5 57 ಸರ್ವೆ ನಂಬರ್ 1 to 1 ಎಲ್ಲ ಲಾಸ್ಟ್ ಬಂದಿದೆ. ಬರಲೇ ಮತ್ತು ಹೇಳಿದೆ ಬಶೀರ್ ಅವರು ಹೇಳಿದಾಗೆ, ನಾವು ಆನ್ಲೈನಲ್ಲಿ ಏನಾದರೂ ಪ್ಲಾಟಿಂಗಿಗೆ ನಾವು ಅರ್ಜಿ ಕೊಡ್ತೇವೆ. ಇವರ ಹತ್ರ ಹೋದಾಗ ಇವರು ಹೇಳ್ತಾರೆ ಅದು ಪುಷ್ ಆಗಲಿಲ್ಲ ಮುಂಚಿನದ್ದು ಅರ್ಜಿ ಅಂತ. ಅದು ಪುಷ್ ಆದರೆ ಮಾತ್ರ ಇನ್ನೊಬ್ಬರು ಸರ್ವೆಗೆ ಅಲೌಟ್ ಆಗೋದು ಅಂತ ಹೇಳ್ತಾರೆ. ಇವರು ಕೆಲಸ ಮಾಡಿದ್ರಲ್ಲ ಪುಷ್ ಆಗೋದು, ಇಲ್ಲಿ ಸರ್ ಕೆಲಸನೇ ಮಾಡಲ್ಲ. RRT ಫೈಲ್ ಸರ್ ವರ್ಷ ಇಲ್ಲಿ ಆದರೂ ಕೂಡ ಅದು ಕಂಪ್ಯೂಟರಲ್ಲಿ ಇಲ್ಲಿ ತಾಲೂಕು ಮಟ್ಟದಲ್ಲಿ ಆದರೂ ಕೂಡ ಕಂಪ್ಯೂಟರಲ್ಲಿ ಪುನಃ ಆಗಬೇಕು. ಆ ಕಂಪ್ಯೂಟರ್ ಆಗಬೇಕಾದ್ರೆ ಬೆಂಗಳೂರಲ್ಲಿ ಅದು ಇದು ಅಪ್ರೂವ್ ಆಗಬೇಕು. ಅಲ್ಲಿ ಬಾಕಿ ಆಗ್ತದೆ. ಅಲ್ಲಿ ಇವರು ನಮಗೆ ರೀಸನ್ ಕೊಡ್ತಾರೆ, ಬೆಂಗಳೂರಿಗೆ ಫೋನ್ ತೆಗಿತಾ ಇಲ್ಲ. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾತನಾಡಿದಾಗ ಇವತ್ತೇ ಆಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದಾಗ ಇಲ್ಲಿ ಆಗಲಿಲ್ಲ, ಪುನಃ ಆಗಲಿಲ್ಲ.
ವರ್ಷಗಟ್ಟಲೆ ಸರ್ವೆ ಆಫೀಸರ್ ನೋಡಿ, ಈಗ ನಾನು ಈ ಸರ್ವೆ ಇದೀಗ ನಾವು ಚರ್ಚೆ ಮಾಡಿಕೊಂಡು ಹೋದರೆ ಈಗ ಇಡೀ ಎಲ್ಲ ಡಿಪಾರ್ಟ್ಮೆಂಟವ್ರು ಬಾಕಿ ಆಗ್ತಾರೆ. ಇವತ್ತು ನಾನು ಆ ಮೀಟಿಂಗ್ ಕರೆದಾಗೆ ನಾನೊಂದು ನಮ್ಮ ಸೆಕ್ರೆಟರಿಯನ್ನು ಕರೆಸಿಕೊಂಡು ಅಥವಾ ಮಿನಿಸ್ಟರ್ನೇ ಕರೆಸಿಕೊಂಡು ಇದಕ್ಕೆ ಎಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮುಂದೆ ಕೂತ್ಕೊಂಡು ಅದಕ್ಕೊಂದು ಚರ್ಚೆ ಮಾಡುವ. ಇಲ್ಲಿ ಆದರೆ ನಾನು ಬೆಂಗಳೂರು ನಮ್ಮ ಸೆಷನ್ ಟೈಮಲ್ಲಿ ಬೆಳಗ್ಗೆ ಮಾತಾಡೋದು ಮಾಡ್ತೇನೆ. ದಿಸ್ ಪ್ರಾಬ್ಲಮ್ ಅಲ್ಲ ಸರ್, ಇದ್ದ ಕೆಲಸ ಮಾಡಿ ನೀವೀಗ ಇದ್ದ ಕೆಲಸ ಮಾಡಿದು ಬಿಟ್ಟು ಪೋಸ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಅಲ್ಲ ಸರ್, ಬೇರೆ ಬೇರೆ ಪೋಸ್ಟಿಂಗ್ ಎಲ್ಲ ಕಡೆ ಕಮ್ಮಿ ಇದೆ, ನಿಮ್ಮಲ್ಲಿ ಮಾತ್ರ ಅಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಕಮ್ಮಿ ಇದೆ, ಸೋಷಿಯಲ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಮೋರ್ ದೆನ್ 30 to 40% ಶಾರ್ಟೇಜ್ ಇದೆ. ಯಾಕಿದೆ ಅಂತ ಹೇಳಿದರೆ, ನೀವೆಲ್ಲ 100ಕ್ಕೆ 100 ಒಮ್ಮೆಲೆ ಫಿಲ್ ಮಾಡಿದರೆ ಹೊಸ ಯುವಕರಿಗೆ ಎಲ್ಲಿಗೆ ಸರ್ಕಾರದಲ್ಲಿ ಅವಕಾಶ ಇದೆ? ಸರಿ, ಅದಕ್ಕಾಗಿ 20-30% ಗ್ಯಾಪ್ ಇಡ್ತಾರೆ. ಹೊಸೊಬ್ಬರು ಬರುವಾಗ ಆಗಿದ್ದಾಗೆ ಅವರನ್ನು ನೇಮಕಾತಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕಂತೇಳಿ ಎಲ್ಲ ಒಮ್ಮೆಲೆ ಫಿಲ್ ಮಾಡಿಬಿಟ್ಟು ಮತ್ತು 60 ವರ್ಷ ತನಕ ಹೊಸೊಬ್ಬರು ಯಾರಿಗೂ ಚಾನ್ಸೇ ಇಲ್ಲ ಸರ್ಕಾರಿ ಇದರಲ್ಲಿ. ಸರಿ, ಸೊ ಇಟ್ ಈಸ್ ಸ್ವಲ್ಪ ಗ್ಯಾಪ್ ಇಟ್ಟೇ ಇರ್ತಾರೆ. ಅದನ್ನು ಕೆಲಸ ಅದನ್ನು ಇಟ್ಕೊಂಡು ನೀವು ಪೆಂಡಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ವರ್ಕ್. ಅಲ್ಲ, ನಾನು ಫಿಲ್ಲಿಂಗ್ ವಿಷಯ ಮಾತಾಡೋದಿಲ್ಲ ಸರ್. ನನಗೆ ಹೊಸ ತಾಲೂಕಿಗೆ ಏನು ಕ್ರಿಯೇಟ್ ಆಗಬೇಕು ಅದಾಗಿಲ್ಲ. ಬೇರೆ ತಾಲೂಕಿನ ಹೊಸ ತಾಲೂಕು ಎಷ್ಟಾಗಿ ಏನಿದೆ ಸರ್? ಈಗ ಉಳ್ಳಾಳ ತಾಲೂಕಿನ ನಮಗೆ 4 ಜನ ಗೌರ್ಮೆಂಟ್ ಸರ್ವೇರ್ ಇದ್ದಾರೆ, 13 ಜನ ಲೈಸೆನ್ಸ್ ಸರ್ವೇರ್ ಇದ್ದಾರೆ ಸರ್. ಅದು ಆಟೋ ಅಲಾಟ್ಮೆಂಟ್ ಇದೆ, ನಮಗೆ ಆಟೋಮೆಟಿಕ್ ಅವರಿಗೆ ಅಲಾಟ್ ಆಗ್ತದೆ, ಹೋಗ್ತದೆ. ಅವರು ಸರ್ವೆ ಮಾಡಿ ನಮ್ಗೆ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ನಡೀತಾ ಇದೆ. ಆದರೆ ಹೊಸ ತಾಲೂಕಿಗೆ ಏನು ಪೋಸ್ಟ್ ಕ್ರಿಯೇಟ್ ಆಗಬೇಕು ಅದು ಆಗಿಲ್ಲ ಸರ್. ಬೇರೆ ತಾಲೂಕಿಂದ ಡೆಪ್ಯುಟೇಷನಲ್ಲಿ ಮಾಡಿಸ್ತಾ ಇದೆ. ಓಕೆ, ಏನು ಪ್ರಾಬ್ಲಮ್ ಅದು? ಅಲ್ಲಿ ಕಾಲ್ ಮೀಟಿಂಗ್ ಆಗ್ತಾನೆ. ನೀವು ಲೋಕಾಯುಕ್ತ ಹೋಗ್ತಾ ಇರಿ, ನೀವು ಅವರ ಬದಲಿಗೆ ಜನ ಕೊಡ್ತಾ ಇರ್ತಾರೆ ನಿಮಗೆ. ನಾನು ಸಪ್ರೇಟ್ ಮೀಟಿಂಗ್ ಕರಿತೇನೆ ನಾನು. ಅದೇ ಸರ್, ತಾಲೂಕು ಸರ್ವರ್ ಇಬ್ಬರು ಇದ್ದಾರೆ. ಫೀಲ್ಡ್ಗೆ ಹೋಗೋದು ಒಬ್ಬರು, ಅಲ್ಲಿ ಕೆಲಸ ಆಗೋದಿಲ್ಲ. ಒಬ್ಬರು ತಾವ್ರ ಹತ್ರ ಒಂದು ಮಾತಾಡಿ ಏನು ವಿಚಾರ ಅಂತ. ಈ ಸಂಬಂಧ ಇದ್ದಾಗ ನಾನೀಗ ಚರ್ಚೆ ಮಾಡಲಿಕ್ಕೆ ತಗೊಂಡು ಹೋದ್ರೆ ತುಂಬ ದೂರ ಹೋಗ್ತಿದ್ದು. ಭಾರಿ ಅಗತ್ಯ ಉಂಟು ಸರ್. ಇವತ್ತು ಮೀಟಿಂಗ್ ಭಾರಿ ಅಗತ್ಯ ಉಂಟು. ಮೀಟಿಂಗ್ ಮಾಡಿಸ್ತಾರೆ. ಓಡಿಯುಕ್ತ ಮುಕ್ತದಲ್ಲಿ ಕೂಡ ತುಂಬ ತೊಂದರೆ ಉಂಟು. ನೋಡಿ ಹೇಳ್ತೇನೆ ಸರ್. ನೋಡಿ ಹೇಳಿ, ಪಂಚಾಯತ್ ಮೇಲೆ ನಿರ್ಣಯ ಮಾಡ್ತೀರಲ್ಲ, ಅದು ಬೇಸ್ ಮಾಡಿ ವಿಷಯ ಸ್ವಲ್ಪ ಹೇಳಿ ನನಗೆ. ಸರ್, ಈ ಮಾಡದವರ ನಾಗರಿಕರು 27 ಏಪ್ರಿಲ್ 2026 ಮಾತ್ರ ನೋಂದಣಿ ಮಾಡಿಸ್ಕೊಳ್ಬೋದಂತ. ಒಂದು ನಿಮಿಷ ಕೂತ್ಕೋ, ಅದು ಮುಗಿಲಿ. ಈಗ ನೆಕ್ಸ್ಟ್ ಗ್ರಾಮೀಣ ಕೃಷಿ ಅಭಿವೃದ್ಧಿ ಬ್ಯಾಂಕ್ ತೊಂದರೆ ಏನಿದೆ ಇದರಲ್ಲಿ? ಏನಿಲ್ಲಲ್ಲ, ಅನುಪಾನ ವರದಿಯಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ? ಓಕೆ ಓಕೆ, ಏನು ಪ್ರಾಬ್ಲಮ್ ಏನಿಲ್ಲಲ್ಲ. ಓಕೆ, ಉಳ್ಳಾಳ ನಗರಸಭೆ ಟೇಕ್ ನೆಕ್ಸ್ಟ್ ಮೀಟಿಂಗ್. ಅದು ಬಂದಿದ್ದಾರೆ ತೇಜಮೂರ್ತಿ ಅವರು. ಹೇಳಿ ಏನಿದೆ ಈಗ? DC ಸಾಹೇಬರು ಅಡ್ಮಿನಿಸ್ಟ್ರೇಟರ್ ಆಗಿದೆ. ಈಗ ಒಂದು ಆರ್ಡರ್ ಇಶ್ಯೂ ಮಾಡಿದ್ದಾರೆ ಸರ್ 184 ಪ್ರಕಾರ. ಯಾವುದೇ 10 ಲಕ್ಷದ ಮೇಲ್ಪಟ್ಟು ಕಾಮಗಾರಿ ಆದರೆ ಸಾಹೇಬ್ರಿಂದಲೇ ಪರ್ಮಿಷನ್ ತೊಗೋಬೇಕಾಗ್ತದೆ. ಬಾಡಿ ಇಲ್ಲ ಮಾಡಿ ಒಳ್ಳೆದಲ್ಲ. ಆನಂತರ ಅದಕ್ಕಿಂತ ಕೆಳಗೆ ನೀವು ಕೊಡ್ಬೋದಾ? ಅದಕ್ಕಿಂತ ಕೆಳಗೆ ನಾವು ಕೊಡ್ಬೋದು. ಓಕೆ. ಆನಂತರ ನಮಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿನ ಸೈಟಿಂದ ಸ್ವಲ್ಪ ಇಶ್ಯೂ ಇದೆ. ಎಲ್ಲಿ? ನಿನ್ನೆ ನಮ್ಮ 3 ULB ಸ್ಕೂಲ್ಸ್ ಹೇಳಿ, ಕೋಟೆಕಾರು, ಸೋಮೇಶ್ವರ. ನಾವು 15 ದುಡ್ಡು ಯಾಕೆ ಬರಲಿಲ್ಲ? 15 ಫೈನಾನ್ಸು ಲಾಸ್ಟ್ ಇಯರ್ದು 50% ಬಂದಿದೆ ಸರ್. ಈ ವರ್ಷದ್ದು ಬರಲ್ಲ ಸರ್. ಬಾಡಿ ಇಲ್ಲ, ಅದೇ 50% ಬಂದಿಲ್ಲ ಸರ್ ದುಡ್ಡು. ಹಾಗಾಗಿ ಕೆಲವು ಕಾಂಟ್ರಾಕ್ಟರ್ ಕೆಲಸ ಮಾಡಿಲ್ಲ. ಎಲ್ಲಿಂದ ಬರಲಿಲ್ಲ? ಗೌರ್ಮೆಂಟಿಂದಲೇ ಬಂದಿದೆ. ನನಗೆ ಡೀಟೇಲ್ಸ್ ಕೊಡಿ. ಅದು DMಗೆ ಮಾತಾಡಿದ್ರೆ ನೀವು? ನಿನ್ನೆ ಮಾತಾಡಿದ್ವಿ ಸರ್. ಆಯ್ತು, ಡೀಟೇಲ್ಸ್ ಕೊಡಿ ನಮಗೆ. ನಿನ್ನೆ ಮೇಡಮ್ ಹತ್ರ ಹೇಳಿದ್ವಿ ಸರ್. ಅದೇ ರೀತಿ ಈ ವರ್ಷದ್ದು ಬರಲ್ಲ ಸರ್. 15 ಫೈನಾನ್ಸ್ ಗೈಡ್ಲೈನ್ಸ್ ಪ್ರಕಾರ ಎಲೆಕ್ಟೆಡ್ ಬಾಡಿ ಇಲ್ಲ ಅಂದರೆ ಇದು ಬರಲ್ಲ ಸರ್, ಗ್ರಾಂಟ್ಸ್ ಬರಲ್ಲ. ಎಪ್ರಾದಕ್ಕೆ ಮತ್ತೆ ಎಪ್ರಾದಕ್ಕೆ ಕೊಟ್ಟು ಟೆಂಡರ್ ಅಪ್ರೂವ್ ಕೊಡೋದಿಲ್ವಾ? ಅಪ್ರೂವ್ ಆಗಕ್ಕೆ ಬರ್ತದೆ ಸರ್. ಲಾಸ್ಟ್ ಇಯರ್ ಬಾಡಿ ಅಲ್ಲ, ಮೊನ್ನೆ ಬಾಡಿಯಿಂದ ರೆಕಮೆಂಡ್ ಮಾಡಿ ಕಳಿಸಿದ್ರಲ್ಲ, ಅದು ಬರಲಿಲ್ಲ ಸರ್ ಇನ್ನೂ. ಓಕೆ, ಅದು ನಮ್ಗೆ ಅಪ್ರೂವ್ ಆಗಿ ಬರಲಿಲ್ಲ ಸರ್. ಸಾಹೇಬ್ರ ಲಾಗಿನ್ ಅಲ್ಲಿ ಆಗಿದೆ ಟೆಂಡರ್ ಎಲ್ಲ ಕರೆದು, ಆದರೆ ನಮಗೆ ಗ್ರ್ಯಾಂಟ್ ಇನ್ನೂ ಕೂಡ ರಿಲೀಸ್ ಆಗಲಿಲ್ಲ. ಸರ್ ಹೇಳಿದ ಹಾಗೆ 15 ಫೈನಾನ್ಸಲ್ಲಿ ಲಾಸ್ಟ್ ಇಯರ್ಗೆ ಅಮೌಂಟು 50% ಬಂದಿಲ್ಲ. ಮತ್ತು ಇದರಲ್ಲಿ ಎವ್ರಿ ವರ್ಕ್ ಬಾಡಿ 184 ಪ್ರಕಾರ 10 lakhs ಇದೆ ಸರ್. 10 lakhs ಮೇಲ್ಪಟ್ಟು ಅದು ಬಾಡಿ ಇದ್ದಾಗ 50 lakhs ಇತ್ತು ಬಾಡಿಗೆ. ಗ್ರೇಡ್ 2 ನಗರಸಭೆ ಆಗಿರೋದ್ರಿಂದ 50 lakhs ಇತ್ತು ಸರ್ ಬಾಡಿಗೆ. ಎಬವ್ 50 lakhs ಸಾಹೇಬ್ರ ಹತ್ರ ಹೋಗ್ಬೇಕಿತ್ತು. ಓಕೆ. ಈಗ 10 lakhs ಮಾತ್ರ ಸರ್.
10 ಅಲ್ಲ ಲ್ಯಾಕ್ಸ್ ಪ್ರತಿಯೊಂದು ವರ್ಕ್ ಬರೋ ನೀವು ಬಾಡಿಯಲ್ಲಿ ಅಪ್ರೂವ್ ಮಾಡಲೇಬೇಕು. ಹೌದು ಸರ್, ಪ್ರತಿಯೊಂದು ಮಾಡಲೇಬೇಕು. ನಿಮಗೆ ಕಮಿಷನ್ಗೆ ಏನು ಪವರ್ ಇಲ್ಲ. ಕಮಿಷನ್ 10 ಲ್ಯಾಕ್ಸ್ ಇದೆ ಸರ್, 10 ಲ್ಯಾಕ್ಸ್ ಇದೆ ಸರ್. ಬಟ್ ಖರ್ಚು ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಪವರ್ ತಗೋಬೋದು. ಟೆಂಡರ್ ಕರೀಲಿಕ್ಕೆಲ್ಲ 10 ಲ್ಯಾಕ್ಸ್ವರೆಗೂ ಪವರ್ ಇದೆ ಸರ್. ಪೇಮೆಂಟ್ ಮಾಡ್ಲಿಕ್ಕೆ ಮಾತ್ರ ಸಾಹೇಬ್ರ ತಗೋಬೋದು. ಓಕೆ, ಹೇಳಿ ಈಗ. ನಮ್ಮದು 4.16 ಅಲ್ಲ, ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ನಿಮ್ಮದು? 4.29 ಕೋಟಿ. ಅದ್ರಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ? 4,16.72 ಕಲೆಕ್ಷನ್ ಆಗಿದೆ ಈ ವರ್ಷ ಆಗಿದೆ. ಈಗ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಉಂಟು? ಖಾಲಿಯಾ ಅಲ್ಲ ಉಂಟಾ ಸ್ವಲ್ಪ? ಎಷ್ಟಿದೆ? ಅಂದ್ರೆ ಲಾಸ್ಟ್ ಇಯರ್ ಇದೆಲ್ಲ ವರ್ಕಿದೆಲ್ಲ ಪೇಮೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಎಲ್ಲ ಖರ್ಚು ಮಾಡಲಿಲ್ಲ. ಯಾವುದಕ್ಕೆ? ಬರೀ ಬಿಲ್ಲು ಕೊಟ್ಟು ಕಾಲ್ ಮಾಡಿದ್ದೀರಾ ಅಥವಾ ಏನಾದ್ರು ಕ್ಯಾಪಿಟಲ್ ಅಸೆಟ್ ಮಾಡಿದ್ದೀರಾ? ನಾವು ಈಗ ಇದಕ್ಕೆ ಸರ್ಕಾರಕ್ಕೆ ಪೇಮೆಂಟ್ ಮಾಡೋದೆಲ್ಲ ಎಲ್ಲ ಕ್ಲಿಯರ್ ಇದೆ. ಪ್ರತಿ ಮಂತ್ 7 ತಾರೀಕಿನೊಳಗೆ ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ. ಬೇರೆ ಸಮಸ್ಯೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ ಸರ್. ಓಕೆ. ಅದು ಬಂಟ್ವಾಳದಲ್ಲಿ ಸರ್, ಬಂಟ್ವಾಳ ಸಬ್ ಡಿವಿಷನಿಗೆ ಬರ್ತದೆ. ಓಕೆ. ನಮ್ಮ ಸ್ಟ್ರೀಟ್ ಲೈಟು ಮತ್ತು ಇದ್ರದ್ದು ವಾಟರ್ ಸಪ್ಲೈದು ಮೊನ್ನೆ ಗ್ರ್ಯಾಂಟ್ಸ್ ರಿಲೀಸ್ ಆಗಿತ್ತು. 36 ಲ್ಯಾಕ್ಸ್ ಪೇಮೆಂಟ್ ಮಾಡಿದ್ವಿ ಸರ್. ಈಗ ಅಲ್ಲಿ ನಮಗೆ ಜಾಕ್ವೆಲ್ಲಿಂದ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. 2 crores ಪೆಂಡಿಂಗ್. ಜಾಕ್ವೆಲ್ ಯಾರ ಅಂಡರ್ಲಿದೆ? ಬಂಟ್ವಾಳಕ್ಕೆ ಬರ್ತದೆ ಸರ್. ಜಾಕ್ವೆಲ್ ನೋಡುವವರು ಯಾರು? ಜಾಕ್ವೆಲ್ KWS-NDB ಅವ್ರು ನೋಡ್ತಾ ಇದ್ದಾರೆ ಸರ್. ಯಾರು? KWS-NDB ಅವ್ರು ನೋಡ್ತಾರಲ್ಲ. ಬಟ್ ಪೇಮೆಂಟ್ ಕಟ್ಟೋದು ನಿಮ್ಗೇನು ಪ್ರಾಬ್ಲಮ್? ಗ್ರ್ಯಾಂಟ್ಸ್ ರಿಲೀಸ್ ಆಗಿಲ್ಲ ಸರ್, ಗೌರ್ಮೆಂಟಿಂದ ಸಪ್ರೇಟೆಡ್ ರಿಲೀಸ್ ಆಗಬೇಕು ಸರ್. ಹೌದು. ಈಗ ನೀವು ನೀರು ಕೊಡದೆ ನಗರಸಭೆ ದುಡ್ಡು ಕೊಡಿ ಅಂತ ಎಲ್ಲಿಂದ ಕೊಡ್ತಾರೆ ಅವರು? ಇಂಜಿನಿಯರ್ ಅವರೇ, ನೀರು ಕನೆಕ್ಷನ್ ಮಾಡದೆ, ನೀರು ಮನೆ ಮನೆಗೆ ಕೊಡದೆ, ಸಿಸ್ಟಮ್ ಮಾಡದೆ ಅವ್ರು ದುಡ್ಡು ಎಲ್ಲಿಂದ ಕಟ್ತಾರೆ? ನಮ್ಮದು ರೂರಲ್ ವಾಟರ್ ಸಪ್ಲೈ. ಹೌದು, ಕರೆಕ್ಟ್ ಸರ್. ಅದು ಅರ್ಬನ್ ವಾಟರ್ ಸಪ್ಲೈ ಇರೋರು ಈಗ ನೀರು ಯೂಸ್ ಮಾಡ್ತಾ ಇದ್ದಾರೆ. ಇದು ನಾವು ಇನ್ನೂ ರೂರಲ್ ವಾಟರ್ ಸಪ್ಲೈಗೆ ನಾವು ನೀರು ಅರ್ಬನ್ ವಾಟರ್ ಸಪ್ಲೈ ಯಾರು ಬಂದ್ದಾರೆ ಹೇಳಿ? ನೀವೇನಾಗಿದ್ರಿ? ಶೋಭಲಕ್ಷ್ಮಿ ಏನು ಬರಲಿಲ್ಲ. ಅವರು ಅಲ್ಲಿ DC ಉಡುಪಿಯವರು ಕಾರ್ಕಳದಲ್ಲಿ ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಪರ್ಮಿಷನ್ ತಗೊಂಡಿದ್ದೀರಾ? ನೋಟಿಸ್ ಜಾರಿ ಮಾಡಿ ಅವರಿಗೆ. ಏನು ಗೊತ್ತಿಲ್ಲ ಹೇಳ್ಬೇಕಂತೇಳಿ ಅವರಿಗೆ? ತಗೊಳ್ಳಿ, ನೀವು ಕೂತ್ಕೊಳ್ಳಿ. ನಾನು ಬರ್ಲಿಕ್ಕೆ ಅವರು ನಿಮ್ಮ ಆಫೀಸ್ ಕರಲಿ, ಈ ಡೀಟೇಲ್ಸ್ ಎಲ್ಲ ತಗೊಳ್ಳಿ. ಅವತ್ತು ಕೋಟೆಗೆ ಅವ್ರನ್ನ ಕರೆಸಿ ಅಲ್ಲಿ. ನಾಟಕ ನಾಟಕಗಳು ಏನಾಗಿದೆ ಸರ್? ಇದು JJMದು ಕಳೆದ ಮೀಟಿಂಗಲ್ಲಿ ನಾವು ಹೇಳಿದ್ದೇನೆ, ಟ್ಯಾಂಕ್ ಲೀಕ್ ಉಂಟಂತೆ. ಮೊನ್ನೆ ಹೇಳಿದೆ ಅಲ್ಲ ಮಾರೆ? ಆಗಲಿಲ್ಲ ಸರ್, ಅದು ಮಾಡಿಸ್ತೇನೆ. ಅದು ಒಂದು ಮಾತ್ರ ಅಲ್ಲ, ಪೈಪ್ ಹಾಕಿದ್ದಾರೆ, 2 ಕಡೆ ಕನೆಕ್ಟ್ ಮಾಡಲಿಲ್ಲ. ಮೊನ್ನೆ ಏನಾಯ್ತು? ಇಂಜಿನಿಯರ್ ಅವರೇ ಏನಾಯ್ತು? AW ಅರೇಕಳ ಸರ್ ಏಜೆನ್ಸಿ ಬಂದಿದ್ದಾರೆ ಇವತ್ತು, ಅವ್ರು ಕಳಿಸಿದ್ದೀನಿ ಸರ್. ಆಯ್ತು, ಕರ್ಕೊಂಡೋಗಿ ಬೇಗಲ್ಲಿ. ಎಸ್ ಸರ್. ನೀವು ಇಲ್ಲಿ ಹೇಳ್ತಾರೆ, ಮತ್ತೆ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡೋದಿಲ್ಲ, ಫೋನ್ ರಿಸೀವ್ ಮಾಡಿ ಅವರೇ. ಕಳೆದ ಮೀಟಿಂಗಲ್ಲಿ ಹೇಳಿದ್ದೇವೆ ವಿಚಾರ, ಇಷ್ಟವರೆಗೆ ಆಗಲಿಲ್ಲ ನೋಡಿ ಸರ್. ನೀವು 1 ವಾರ ಆಯಿತು ಹೇಳಿ. ಮೊನ್ನೆ ನಾನು ಮೀಟಿಂಗ್ ಮಾಡಿ ಅಲ್ಲಿ ಒಂದು ಲೀಕೇಜ್ ನೋಡಿಕೊಂಡು ಬರ್ತದೆ ಅಂತ ಹೇಳಿದ್ದೀನಿ ಸರ್. ಹೋಗ್ಬೇಕಲ್ಲ, ಯಾಕೆ ಪೆಂಡಿಂಗ್ ಮಾಡ್ತೀರಿ ನೀವು? ಸರ್ ಇಲ್ಲ, ಏಜೆನ್ಸಿ ಬೇರೆ ಕರೆಸಿದ್ರಿ ಸರ್. ಅದು ವಾಟರ್ ಆಯ್ತು, ಅವ್ರ ಬಗ್ಗೆ ಕೇಳುವಾಗ ಫೋನ್ ಮಾಡ್ತದೆ, ಯಾಕೆ ನೀವು ಫೋನ್ ಎತ್ತುದಿಲ್ಲ? ಸರ್ 24/7 ನಮ್ದು ಯಾವಾಗಲೂ ಎತ್ಕೊಳ್ತೀವಿ ಸರ್. ನಾ ಆ ಥರ ಯಾವ್ದು ಮಾಡೋದು. ಯಾರಾದರೂ ಬೇಕಾದ್ರೆ ಕೇಳಿ ಸರ್, ಅಲ್ಲಿ ಇದಾರಲ್ಲ. ಆಯಿತು, ನೆಕ್ಸ್ಟ್ ಸ್ಕ್ರೀನ್ ಶಾಟ್ ನಾನು ಕಳಿಸಿ. ಓಕೆ ಸರ್, ಗೊತ್ತಾಗ್ತದೆ. ನೀವು ಒಂದು ಸಾರಿ ಅವ್ರು ಸಾರಿ ಗೊತ್ತಾಗ್ತದೆ ನಮಗೆ. ಅಲ್ಲ ಸರ್, ಕಳೆದ ಮೀಟಿಂಗಲ್ಲಿ KDP ಸಭೆಯಲ್ಲಿ ಇಲ್ಲೇ ನಾನು ಹೇಳಿದ್ದೇನೆ ಎಷ್ಟುವರೆಗೆ ಆಗಿದೆ ಅಂತ. ಅದಕ್ಕೆ ಹೇಳಿ ಅವರಿಗೆ, ನಿಮ್ಮ ಮೊನ್ನೆ ಮೀಟಿಂಗ್ ಆಯಿತು, ಕಳೆದ ಮೀಟಿಂಗಲ್ಲಿ ಇದೇ ಪ್ರಸ್ತಾವ ನಿಮಗೆ ಅವರ ಮೇಲೆ ಕೋಪ ಉಂಟಾ? ಇಲ್ಲ ಇಲ್ಲ, ಯಾವುದಿಲ್ಲ ಸರ್, ಕೆಲಸ ಆಗಬೇಕಲ್ಲ ಸರ್. ಅಷ್ಟೇ ಅಲ್ವಾ? ಈಗ 1 ವಾರದಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ನೀನು ನಾಳೆ ಫೋನ್ ಮಾಡು. ಫೋನ್ ತೆಗೆದಿದ್ರೆ ನನಗೆ ಸ್ಕ್ರೀನ್ ಶಾಟ್ ಮಾಡಿದ್ರೆ ಕಳೆದ ಸಲ ಕೂಡ ಇದೇ ರೀತಿ ಹೇಳಿದ್ದಾರೆ ಅವರು ನನಗೆ. ಆಯ್ತು, ಮುಂದೆ ನೋಡುವ. ಈಗ ಇವರೇ ನಾಳೆ ಮಿಸ್ ಮಾಡಬೇಡಿ ಇವರೇ. ಡೋಂಟ್ ರಿಪೀಟ್ ದ ಸೇಮ್ ಥಿಂಗ್. ಅಂದರೆ ನಿಮ್ಗೆ ಗೊತ್ತಿಲ್ಲ, ಜನ ಅವರಲ್ಲಿ ಕ್ವಶನ್ ಮಾಡ್ತಾ ಇರ್ತಾರೆ ಊರಲ್ಲಿ. ಮೆಂಬರ್ಗಳ ಪಂಚಾಯತ್ ಮೆಂಬರ್ಗಳ ಸಮಸ್ಯೆ ಉಂಟಲ್ಲ, ಚಿಂತಾಜನಕ. ನನಗೆ MLA ನಾವು ಅಷ್ಟು ಸುಲಭ ಕೈಗೆ ಸಿಗ್ಲಿಕ್ಕೆ ಹೋಗೋದಿಲ್ಲ, ನೇರವಾಗಿ ಸಿಕ್ಕುದೇವರು ಅಲ್ವಾ? ಹೌದು ಸರ್. 5ಕ್ಕೆ ಮಾಡಿಕೊಟ್ಟಿಲ್ಲ ಸಾಹೇಬರು. ಇಟ್ ಈಸ್ ಆನ್ ಪೆಂಡಿಂಗ್. TCಯಲ್ಲಿ ಬರ್ತಿದೆ. ಇಲ್ಲ ಸರ್, ಸರ್ ಮಾಡಿದ್ದೀವಿ, ವರ್ಕು ಸಹ ಹ್ಯಾಂಡ್ ಓವರ್ ಮಾಡಿದ್ವಿ. ಅಡಿಷ್ನಲ್ ಆಗಿ ಸಾಹೇಬ್ರ ಹತ್ರ ಇನ್ಫಾರ್ಮೇಷನ್ ಕೇಳಿದ್ದೀವಿ ಸರ್. ಆಯಿತು, TCಯಲ್ಲಿ ಪೆಂಡಿಂಗ್ ಅವ್ರದ್ದು ಸರ್. ನಮ್ಮ ಕಡೆಯಿಂದ ಯಾವುದೋ TC ಪೆಂಡಿಂಗ್ ಇಲ್ಲ ಸರ್. ಬೈತಾರೆ ನಮ್ದು ಬರ್ತೀನಿ. ಅಡಿಷ್ನಲ್ ಆಗಿ ಕೇಳ್ತಾ ಇದ್ದಾರೆ ಸರ್. ಆಗಲಿಲ್ಲ, ಅಡಿಷನಲ್ ಎಲ್ಲ ಇದ್ದದ್ದ? ಇಲ್ಲ ಸರ್, ನಮ್ಮ ಹತ್ರ 5 ಕೊಟ್ಟಿದ್ದೀವಿ ಸರ್ ನಾವು. ಆಯ್ತು, ನಾಳೆ ಓವರ್ಟೇಕ್ ನೋಡ್ಲಿಕ್ಕೆ ಹೋಗ್ತೀರಲ್ಲ, ಆಗ ಪಂಚಾಯತ್ ಹೋದಾಗ ಕರ್ಕೊಂಡೋಗಿ ಮೆಂಬರ್ಸ್ ಅಲ್ಲಿ
ಆಗ ಡಿಸ್ಕಸ್ ಮಾಡಿ. ಎಲ್ಲ ಆನ್ಲೈನ್ದಲ್ಲೇ ಸ್ವೀಕೃತ ಹಾಕಿದ್ರೆ ಸಕಾಲದಲ್ಲಿದೆ, ಅವೆಲ್ಲ ಆಗಿಂದಾಗ ಕ್ಲಿಯರ್ ಆಗ್ತದೆ ಸರ್. ಏನು ಪೆಂಡಿಂಗ್ ಇಲ್ಲ ಯಾವ ಫೈಲ್ಸ್ ಏನು ಪೆಂಡಿಂಗ್ ಇಲ್ಲ ಇಲ್ಲ ಸರ್, ಪೆಂಡಿಂಗ್ ಇಲ್ಲ. ಸಕಾಲದಲ್ಲಿ ಕರೆಕ್ಟ್. ಮತ್ತೆ ನೋಡಿ, ಹಿಂದೆ ಹಕ್ಕುಪತ್ರ ಅರ್ಜಿ ಕೊಟ್ಟಿರ್ತಾರೆ. ಹಾಂ ಸರ್. ಎಲ್ಲ ನೋಡಿ, ಎಲ್ಲ 3 ಸೆನ್ಸ್ಗೆ ಹಕ್ಕುಪತ್ರಗಳೆಲ್ಲ ಬಡವರು ಇರೋದು. ಹಾಂ ಸರ್. ಸುಮ್ಮನೆ ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ರಿಜೆಕ್ಟ್ ಮಾಡಬೇಡಿ. ನೀವು ಅಧಿಕಾರಿಗಳು, ಐ ಆಮ್ ಟೆಲಿಂಗ್ ಯು, ಅಧಿಕಾರಿಗಳು ಜನರಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ಕೆಲಸ ಆಗಬೇಕು ಹೊರತು ಅದು ಮಾಡದ ರೀತಿ ನೋಡೋದಲ್ಲ. ಕಾನೂನಲ್ಲಿ ಇದೆ ಅಂತೇಳಿ ಅದಕ್ಕೆ ಅದು ಮೊದಲ ಆದ್ಯತೆ ಇದೆ. ಮತ್ತು 94 CC ಐ ಆಮ್ ವೆರಿ ಸೀರಿಯಸ್. ಎಲ್ಲ ಯಾರಾದರೂ ಡಬಲ್ ತಗೊಂಡು ಜೈಲಿಗೆ ಹಾಕಿ, ಯಾರಾದರೂ ಶ್ರೀಮಂತ ಮಾಡಿ, ನಿಜವಾದ ಬಡವರು ಮನೆ ಇಲ್ಲದವರು ಕೊಟ್ಟಾಗ ನೀವು ಕಾರಣ ಹಿಡ್ಕೊಂಡು ರಿಜೆಕ್ಟ್ ಮಾಡಬೇಕು, ಅಷ್ಟೇ ನಾನು ಹೇಳ್ತೇನೆ. ಓಕೆ ಸರ್. ಸರ್, ಈಗ ಪಿಂಚಣಿ ಇದ್ದವರು BPL ಕಾರ್ಡ್ ಇದ್ದವರೇ ಹಾಕೋದು ಯಾರು ಪಿಂಚಣಿಗೆ. ಹೌದು. ಈಗ ಇಲಾಖೆಯಿಂದ ಇದೆ 33,000ಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದವರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಅದು ಅಲ್ಲಿ ತೀರ್ಮಾನ ಆಗಬೇಕು. ನೆಕ್ಸ್ಟ್ ಸರ್, ಈಗ ಹಕ್ಕುಪತ್ರದ ಬಗ್ಗೆ ಮಾತಾಡಿದ್ರಾ ಸರ್? ಇದು ಸಜಿಪನೋಡಿನಿಂದ ಕಂಚಿನಡ್ಕ ಪದವು ಹಕ್ಕು ಬರೆದಿದ್ದೀವಿ ಸರ್. ಅವ್ರ ಜಿಲ್ಲಾಧಿಕಾರಿ ಅವರಿಂದ ತಹಶೀಲ್ದಾರ್ ಕಚೇರಿಗೆ 5/2/2025 ಲೆಟರ್ ಬಂದಿದೆ ಸರ್. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ತಹಶೀಲ್ದಾರ್ ಕಡೆಯಿಂದ ನಮ್ಗೆ ಯಾವುದೇ ಇದುವರೆಗೆ ಯಾವುದೊಂದು ಆನ್ಸರ್ ಬಂದಿಲ್ಲ. ಯಾಕೆ ಇದು ಈಗ ಕಂಚಿನಡ್ಕ ಪದವು ಇದು ಸೀರಿಯಸ್ ಮ್ಯಾಟರ್. ನೀವು ಸಪ್ರೇಟ್ ಕರೆಸಿ, ಗ್ರಾಮ ಪಂಚಾಯತ್ ಅವರು ಸಪ್ರೇಟ್ ಕರೆಸಿಕೊಂಡು ಅದರ ಬಗ್ಗೆ ಮೀಟಿಂಗ್ ಮಾಡಿ, ನಾನು ಹಾಗೆ ಬೆಳಿಗ್ಗೆ ಹೇಳಿದಾಗೆ ಅದರಲ್ಲಿ ಘನತ್ಯಾಜ್ಯ ಬರೋ ಕಾಲದಲ್ಲಿ ಆ ಸ್ಥಳೀಯ ಮಟ್ಟದವರು ಕೋರ್ಟಿಗೆ ಹೋದರು. ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ಕೋರ್ಟಿಗೆ ಹೋಗೋ ಇವರ ಅಡ್ವೊಕೇಟ್ ವಾದ ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ಮನೆ ಇದೆ, ಇಲ್ಲಿ ಶಾಲೆ ಇದೆ, ಇಲ್ಲಿ ಘನತ್ಯಾಜ್ಯ ಬಂದರೆ ರೋಗ ಬರ್ತದೆ ಅಂತ ಹೇಳಿಕೊಂಡು ಅದನ್ನು ಸ್ಟಾಪ್ ಮಾಡಬೇಕಂತೇಳಿ ಕೋರ್ಟ್ ಆದೇಶ ಏನು ಮಾಡಿದೆ ಅಂದರೆ, ನೀವು ಮನೆಗಳಲ್ಲೇ ಚೇಂಜ್ ಮಾಡಿ ಅಲ್ಲಿಂದ ಅಂತೇಳಿ ಆದೇಶ ಮಾಡಿದ್ರು. ಕೋರ್ಟ್ ಮನೆಗಳಲ್ಲೇ ನೀವು ಚೇಂಜ್ ಮಾಡಿ ಹೇಳಿದಾಗ ಅಲ್ಲಿ ಹಕ್ಕುಪತ್ರ ಕೊಡಲಿಕ್ಕೆ ಅವರಿಗೆ ಆಗಲಿಲ್ಲ. ಈಗ ಇವ್ರೇನು ಹೇಳ್ತಾರೆ, ನನಗೆ ಇದ್ರೂ ಚಿಂತೆ ಇಲ್ಲ, ನಮ್ಮ ಹಕ್ಕುಪತ್ರ ನಮಗೆ ಕೊಡಿ ಅಂತ ಹೇಳಿ. ಸರ್, ಈಗ ಮತ್ತೆ ಕೋರ್ಟಿಗೆ ಹೋಗಿದೆ ಸರ್. ಕೋರ್ಟಿಗೆ ಮತ್ತೆ ಯಾರು ಹೋಗಿದ್ದಾರೆ, ಪಬ್ಲಿಕ್ ಹೋಗಿದ್ದಾರೆ. ಈಗ ನಮಗೆ ಬಂದಿದೆ ಸರ್ ಪಬ್ಲಿಕ್ ಕೋರ್ಟಿಗೆ. ಈಗ ಮತ್ತೆ ಕೋರ್ಟಿಗೆ ಹೋಗಿದ್ದಾರೆ ಸರ್. ನಮಗೆ ಪ್ಯಾರಾಗ್ರಾಫ್ ಬಂದಿದೆ ಆಲ್ರೆಡಿ. ಕೋರ್ಟಿಗೆ ಯಾರು ಹೋಗಿದ್ದಾರೆ? ಅಬೂಬಕರ್. ಆಯಿತು, ಇನ್ನೊಂದು 10 ವರ್ಷ ನಂತರ ಪರಿಹಾರ ಸಿಗ್ಬೋದು ನಿಮಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಹಕ್ಕುಪತ್ರಕ್ಕೂ ಅದಕ್ಕೂ ಸಂಬಂಧ ಏನು ಸರ್? ಕೋರ್ಟಿಗೂ ಸರ್, ಹಕ್ಕುಪತ್ರಕ್ಕೂ ಕೋರ್ಟಿಗೂ ಸಂಬಂಧ. ಕೋರ್ಟ್ ಮನೆಗಳಲ್ಲಿ ಶಿಫ್ಟ್ ಮಾಡಲಿಕ್ಕೆ ಹೇಳಿದಲ್ಲ, ಮತ್ತೆ ಹಕ್ಕುಪತ್ರ ಕೊಡೋದು ಹೇಗೆ? ಅಲ್ಲ ಸರ್, ಅಲ್ಲಿ ಅಲ್ಲಮ್ಮ, ಕೋರ್ಟ್ ನೋಡಿ, ಬುಕ್ ನೋಡಿ ತೀರ್ಮಾನ ಕೊಟ್ಟು ಹೊರತು ಸ್ಪಾಟ್ ನೋಡಿ ತೀರ್ಮಾನ ಕೊಡೋದಿಲ್ಲ ಜಡ್ಜಿಗಳು. ನಿಮ್ಮಲ್ಲಿ ಡೀಟೇಲ್ಸ್ ನೋಡಿ ಕೊಡುವಂಥದ್ದು. ಕೋರ್ಟ್ ಹೇಳಿದೆ ನೀವು ಮನೆಗಳಲ್ಲಿ ಶಿಫ್ಟ್ ಮಾಡಿ, ಅದು ಪ್ರಾಕ್ಟಿಕಲ್ ಅಲ್ಲ ಅಲ್ವಾ? ಅದನ್ನು ನೋಡಿ ಕೂತ್ಕೊಂಡು ಕೇಸೆಲ್ಲ ವಿಡ್ರಾ ಮಾಡಿಕೊಂಡು ಹಕ್ಕುಪತ್ರ ಕೊಡೋ ವಾತಾವರಣ ನೋಡಬೇಕು ಹೊರತು ನೀವು ಅದರ ಮೇಲೆ ಮತ್ತೆ ಕೋರ್ಟಿಗೆ ಹೋದ್ರೆ ಆಗ್ತದಾ? ಅಲ್ಲ ಸರ್, ಅಲ್ಲಿ ವಿಷಯ ಏನಂದರೆ, ಅಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಅದು ಕೋರ್ಟಲ್ಲಿ ಹೋಗಿ ಹೇಳ್ಬೇಕೀಗ. ಅಲ್ಲ, ಸಿಕ್ಕಾಪಟ್ಟೆ ಸ್ಮೆಲ್ ಇದೆ. ತಹಶೀಲ್ದಾರ್ ಅವರು ನೋಡಿದ್ದಾರೆ, ನೋಡಿ ಬಂದಿದ್ದಾರೆ. ಆದರೆ ತಹಶೀಲ್ದಾರ್ ಅವರಾದರೂ ಒಂದು ಮುನ್ಸಿಪಾಲ್ಟಿಗೆ ನೋಟಿಸ್ ಮಾಡಿ ಆ ಗಲೀಜನ್ನ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಸರ್. ಅದು ನೀರು, ಅದು ಸರ್, ಅದು ವೇಸ್ಟ್ ನೀರು ಇರಾ ಗ್ರಾಮ ಪಂಚಾಯತಿಯಲ್ಲಿರೋ ಒಂದು ಕಾಲೋನಿಯ ಬಾವಿಗೆ ಹೋಗ್ತಾ ಇದೆ. ಆ ಬಾವಿ ನೀರು ಕಪ್ಪಗಾಗಿದೆ. ಅದಕ್ಕೆ ತಹಶೀಲ್ದಾರಿಗೆ ಒತ್ತಿ ಹೇಳಿದ್ದೀವಲ್ಲ. ಅಲ್ಲ, ಅದಕ್ಕೆ ಸೀರಿಯಸ್ ಮ್ಯಾಟರ್. ಒಮ್ಮೆ ಮೀಟಿಂಗ್ ಕರೀರಿ, ಡೀಟೇಲ್ ಆಗಿ ಚೆಕ್. ಮತ್ತೆ ನಾನು ಮೀಟಿಂಗ್ ಮಾಡಿಸ್ತೇನೆ. ಡೀಟೇಲ್ ಆಗಿ ಸಮಸ್ಯೆ ಅರ್ಥ ಮಾಡಿಕೊಂಡು ಯು ಫೌಂಡ್ ಎ ಸೊಲ್ಯೂಷನ್, ಹೇಗೆ ಮಾಡ್ಬೋದು ಅಂತೇಳಿ ಈಗ ಪರಿಹಾರ ಕಾಣಿ. ಅದು ಇವತ್ತು ನಾಳೆ ಆಗೋದಿಲ್ಲ. ಆ ಪರಿಹಾರಕ್ಕೆ ಅನುಕೂಲವಾಗಿ ಹೋಗುವ. ಮತ್ತು ಈ ಘನತ್ಯಾಜ್ಯದಲ್ಲಿ ಏನು ಮಾಡಿದ್ದಾರೆ, ಭಾಳ ಸ್ಟ್ರಿಕ್ಟ್ ಆರ್ಡರ್ ಇದೆ. ಓನ್ಲಿ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅವರಿಗೆ ತರಬಾರ್ದು. ಆದ ಕಾರಣ ಏನಾದರೂ ವೆಟ್ ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ವೆಟ್ ವೇಸ್ಟ್ ಏನಾದರೂ ಇದ್ದರೆ ನೀವು ನಮ್ಮ ಬಂಟ್ವಾಳ ನಗರಸಭೆ ಅವರು ಕರೆಸಿ ಮಾತಾಡಿ. ಇಲ್ಲ ಸರ್, ನೋಡಿದ್ದಾರೆ ಸರ್, ನೋಡಿ 2 ತಿಂಗಳಾಯಿತು, ಏನೋ ಒಂದು ನೋಟಿಸ್ ಮಾಡಿಲ್ಲ ಅವರಿಗೆ. ಮತ್ತು ಮೀಟಿಂಗ್ ಕರೆಯಲಿಕ್ಕೆ ನೀವು ಪ್ರತಿಯೊಂದು ಮೀಟಿಂಗ್ ಇದು KDP ಸಭೆಯಲ್ಲಿ ಹೇಳ್ತೀರಿ ಸರ್. ಅದಕ್ಕೆ ನಾನು ಒಂದು ಸಜೆಷನ್, ನೀವು ನೆಕ್ಸ್ಟ್ ಸೆಷನ್ ಮುಗಿದ ನಂತರ ನೀವೇ ಒಂದು ಮೀಟಿಂಗ್ ಕರೀರಿ ಸರ್. ಕರೆಕ್ಟ್, ಅದ್ರ ಮುಂಚೆ ಒಂದು ವರ್ಕೌಟ್ ಮಾಡಿ ಏನೇನಂತೇಳಿ ಮಾಡಿ ಕಳಿಸ್ತೀನಿ ಸರ್. ಕಂದಾಯಕ್ಕೆ ಜೊತೆಯಲ್ಲಿ ಇನ್ನೊಂದು ಸರ್, ಕುಂಟಲ್ಗುಡ್ಡೆದು ನಾವು ರಸ್ತೆಗೆ ಬೇಕು ಅಂತೇಳಿ ಒಂದು ನಿರ್ಣಯ ಮಾಡಿದ್ವಿ ಸರ್. ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸಿದ್ದೇವೆ. ಅದ್ರ ಬಗ್ಗೆ ಅದು ಎಲ್ಲದ್ದು ರೋಡ್ ಅಕ್ವಿಷನ್ಗೆ ಬೇಗ ಮಾಡಿ ಕಳಿಸಿ. ಅದನ್ನು ಆ್ಯಕ್ಚುಲಿ ಅದು ಕೋರ್ಟಲ್ಲಿ ಇಲ್ಲ ಅಂತ ಸರ್. ಈಗ ಯಾವುದು ಕೋರ್ಟಲ್ಲಿ? ಅಲ್ಲ, ನಾವು ಹೇಳಿದ್ವಲ್ಲ, ಅದು ಕೇಸಲ್ಲಿದೆ, ಕೋರ್ಟಲ್ಲಿದೆ, ಅವ್ರು ಸರ್ವೆ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರಲ್ಲ. ಈಗ ಕೋರ್ಟಲ್ಲಿ ಇಲ್ಲ, ನಾವು ನಿರ್ಣಯ ಮಾಡಿದ್ದೇವೆ. ಆ ಕಾಪಿ ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದೇವೆ. ಅದರ ಪ್ರತಿ ಬೇಕಾದ್ರೆ ನಾವು ತಹಶೀಲ್ದಾರ್ ಅವರಿಗೆ ಕೊಡ್ತೇನೆ.
ಕಂದಾಯ ಈಗ ಅಲ್ಲಿ ಆ ರೋಡ್ ಫಿಕ್ಸ್ ಮಾಡಿ ಮತ್ತು ಅದಕ್ಕೆ ಪಂಚಾಯತ್ ದುಡ್ಡು ಕೊಡಬೇಕು ಅಷ್ಟಿರೋದಿಲ್ಲ. ನಮಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮದು ಬಾಳೆಪಲ್ಲಿ ಗ್ರಾಮ ಪಂಚಾಯತ್ ಮತ್ತು ಕೈರಂಗ್ಲ ಗ್ರಾಮ ಎರಡು ಸೇರಿ ಒಂದು ಗ್ರಾಮ ಪಂಚಾಯತ್ ಇರೋದು. ಜನಸಂಖ್ಯೆ ತುಂಬ ಇದೆ, ಸ್ಟಾಫ್ ಕೂಡ ಕಡಿಮೆ ಇದೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಪ್ರತ್ಯೇಕ ಗ್ರಾಮ ಪಂಚಾಯತ್ ಬೇಕು ಅಂತ ಬರೆದಿದ್ದೇವೆ. ಈಗ ಇನ್ನೂ ಪಂಚಾಯತ್ ಎಲೆಕ್ಷನ್ ಬರುವ ಹಂತದಲ್ಲಿದೆ. ಇದುವರೆಗೂ ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ ಸರ್. ಅದೇ ರೀತಿಯಲ್ಲಿ ಕೆಲವೊಂದು ಏನಾಗಬೇಕು, ಬಾಳೆಪುಣಿ ಕೈರಂಗಲ ಪ್ರತ್ಯೇಕ ಗ್ರಾಮ ಪಂಚಾಯತ್ ಆಗಬೇಕು ಅಂತ ಬೇಡಿಕೆ ಇದೆ. ಬೇಡಿಕೆ ಅಲ್ಲ, ಅಲ್ಲಿ ಅಷ್ಟು ಈಗ ಸ್ಟಾಫ್ ಇರೋದು ಸಾಧಾರಣ ಅಷ್ಟೇ ಇರೋದು 29 ಬಸ್ಸಿನ ಒಂದು ಎಲ್ಲ ಹೇಳಿ ಸರ್. ಗ್ರಾಮ ಪಂಚಾಯತ್ ವಿಂಗಡಣೆ ಅಂತ ಮಾಡಿ ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿದರು, ನಂಜನಮಠ ಕಮಿಟಿ. ಹೌದು, ರಮೇಶ್ ಕುಮಾರ್ ಅವರಿಗೆ ನಂಜನಮಠ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಯಿತು, ಎಲ್ಲಿ ವಿಭಾಗ ಮಾಡಿ ಮಾಡಬೇಕಂತೇಳಿ. ಆವಾಗ ಕುರುನಾಡು ಮತ್ತು ಚೇಲು ಒಂದಿತ್ತು, ಆವಾಗ ಚೇಲು ಬೇರೆ ಇತ್ತು. ನೀವೇ ಖರ್ಚು ಕೊಡಲಿಲ್ಲ. ನಾವು ಕೊಟ್ಟಿದ್ದೇವೆ ಸರ್, ನಿಮ್ಮ ಹತ್ರ ಹೇಳಿದ್ದೇನೆ. ಮದುವೆಗೆ ಬಾಕಿ ಆಯಿತು, ಅದು ನಮ್ಮದು ಬಾಕಿ ಆಗಿದೆ. ಆಮೇಲೆ ಕೂಡ ಪುನರಪಿ ಅರ್ಜಿ ಕೊಟ್ಟಿದ್ದೇವೆ, ಅದು ಕೂಡ ಏನಾಗಿಲ್ಲ. ಆಮೇಲೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಪುನಃ ನಾವು 2ನೇ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೆ. ಅದಕ್ಕೆ ತಾವು ಹೇಳಿದ್ರಿ ನಾವು ಅಧಿವೇಶನ ಇರುವಾಗ ನೀವು ಅದು ಕೊಡಿ, ನಾವು ನೋಡ್ತೇನೆ ಅಂತ ಹೇಳಿದ್ದೀವಿ. ಮಾಡಿ ಈಗ ಯಾಕಂತ ಹೇಳಿದ್ರೆ ಸರ್ಕಾರ ತೀರ್ಮಾನ ತಗೊಳ್ಳೋ ತನಕ ಮತ್ತೆ ತಿಂಗಳು ವರ್ಷಕ್ಕೊಂದು ಹೊಸದಾದ ಮಾಡೋದಿಲ್ಲ. ಗೌರ್ಮೆಂಟ್ ಡಿಸಿಷನ್ ಕೊಡಬೇಕು, ರಾಜ್ಯ ಮಟ್ಟಕ್ಕೆ ನಾವು ಹೊಸ ಗ್ರಾಮ ಪಂಚಾಯತ್ ಆಗಿ ಇಷ್ಟು ಸಂಜೆ ಆಧಾರದ ಮೇಲೆ ಕೊಟ್ಟಾಗ ಮಾತ್ರ ಇದನ್ನು ಸೇರಿಸುವ ಕೆಲಸ. ಸರ್, ಈಗ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ 2-3 ಗ್ರಾಮ ಪಂಚಾಯತ್ ಆಗಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಯ್ತು ಸರ್, ಪೇಪರಲ್ಲಿ ಓದಿದ್ದೇನೆ. ಆಯಿತು, ಡೀಟೇಲ್ಸ್ ನೋಡ್ತೇನೆ, ಡೀಟೇಲ್ಸ್ ಕೊಡ್ತೇನೆ ಸರ್. ಓಕೆ ಸರ್. 89ರ ನಂತರ ಹುಟ್ಟಿದವರಿದ್ದು ಕಂಪಲ್ಸರಿ ಅಂತ ಇತ್ತು ನಾವು ಪಾಸ್ಪೋರ್ಟಿಗೆಲ್ಲ ಕೊಡುವಾಗ. ಅದಕ್ಕಿಂತ ಪಡೆಯಲ್ಲಿ ಹೋಗ್ತಾ ಇದೆ, ಅದು ಅವ್ರದ್ದೆಲ್ಲ ಬೇಕಾಗ್ತದೆ. ಮುಂಚೆ ಹುಟ್ಟಿದವ್ರದ್ದು ಕೂಡ ಬೇಕು, ಹಿರಿಯರದ್ದು ಬೇಕು, ಅದೆಲ್ಲ ಬೇಕಾ ಬೇಡವಾ ಅಂತ ಒಂದು ಕನ್ಫ್ಯೂಷನ್ ಇದೆ. ನೀವಲ್ಲ ಮೆಸೇಜ್ ಮಾಡಿ ಫೇಕ್ ಅಂತ ಹಾಕಿದಿಲ್ಲ. ಅಲ್ಲಿಗೆ ಎಷ್ಟು ವರ್ಷದ ನಂತರ ಹುಟ್ಟಿದವರದ್ದು ಕಂಪಲ್ಸರಿ? ಅದೇ ಈಗ ಏನಿದೆ ರೂಲ್ ಅದೇ ಪ್ರಕಾರ 2022 ಅದೇನಿದೆ ಅದೇ ಹೊಂಟಿದೆ. ಈಗ ಯಾರ್ದೆಲ್ಲ ಬೆಟರ್, ಕಾನೂನು ಯಾವಾಗ ಚೇಂಜ್ ಆಗಿದೆ ಯಾರಿಗೆ ಹೇಳಿ ಕೂಡ ಸಾಧ್ಯ ಇಲ್ಲ. ಒಂದೊಂದು ತೆಗೆದು ಇಟ್ಕೊಳ್ಳಿ. ಇನ್ನೊಂದು ಸರ್, ಈಗ ಮೊನ್ನೆ ಮೀಟಿಂಗಲ್ಲಿ ನಾವು ಲಾಸ್ಟ್ ಮಂಗಳವಾರ ಮೀಟಿಂಗ್ ಮಾಡಿದ್ದೆ, ವೋಟರ್ ಲಿಸ್ಟ್ ಮ್ಯಾಪಿಂಗ್ ವಿಷಯ. ಸ್ವಲ್ಪ ಸರ್ ನಮಸ್ತೆ. ಬಂಟ್ವಾಳ ಸರ್, ಬಂಟ್ವಾಳ ನಿಮ್ಮಲ್ಲಿ ಉಳ್ಳಾಲ ಆಯಿತು. ಅಕ್ಕಿ ಎಲ್ಲ ಬರ್ತಾ ಇದೆಯಾ ಮಕ್ಕಳು ಸ್ಕೂಲಿಗೆ ಅಕ್ಕಿ ಕೊಡುವಂಥದ್ದಲ್ಲ? ಅಕ್ಕಿ ಈಗ ಗೋಡೌನ್ಗೆ ಸಪ್ಲೈ ಆಗ್ತಾ ಇದೆ. ಈಗ ನಾವು ತೊಗರಿ ಬೆಳೆ ಬಂದ ತಕ್ಷಣ ಅದನ್ನ ಎತ್ತುವಳಿ ಮಾಡ್ತೇವೆ ಸರ್. ಡಿಸ್ಟ್ರಿಬ್ಯೂಟ್ ಅದು? ಹೌದು. ಓಕೆ. ಎಲ್ಲ ಅಕ್ಕಿ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆಯಾ? ಅಕ್ಕಿ ಕ್ವಾಲಿಟಿ ಚೆನ್ನಾಗಿದೆ. ಎಂತ ಒಂದು ಬೇರೆ ಅಡುಗೆ ಮಾಡೋದು ಪ್ರಾಬ್ಲಮ್ ಉಂಟಾ ಸ್ಕೂಲಲ್ಲಿ? ಏನು ಇಲ್ಲಿವರೆಗೆ ಯಾವ ಪ್ರಾಬ್ಲಮ್ಸ್ ಏನು ದಾಖಲಾಗಿ. ಓಕೆ. ಬೇರೆ ಮತ್ತು 1-12-2025 ಪೂರ್ವ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಕೂಡ ಊಟ ಕೊಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆಯುಕ್ತರಿಗೆ ಆದೇಶ ಮಾಡಬೇಕು ಅಂತ ಹೇಳಿದ್ದಾರೆ. 29ನೇ ತಾರೀಕಿಗೆ ಆದೇಶ ಬರಬೇಕು. ಆದರೂ ನಾವು ಊಟ ಕೊಡಿ ಅಂತ ಹೇಳಿದ್ದೇವೆ ಶಾಲೆಗೆ ಬಂದ ಮಕ್ಕಳಿಗೆ. ಈಗ ಕೊಡ್ತಿದ್ದಾರಾ? ಓ ಸರ್, ಪದವಿ ಪೂರ್ವ ಮಕ್ಕಳಿಗೆ ಕೊಡ್ತಾರಾ? ಅಲ್ಲಲ್ಲ, ಪ್ರೀ ಪ್ರೈಮರಿ ಪೂರ್ವ ಮಕ್ಕಳಿಗೆ. ಓಕೆ. ಈಗ ಕೊಡ್ತಿದ್ದಾರಾ? ಕೊಡ್ತಾ ಇದ್ದಾರೆ. ಮತ್ತು ಶಾಲೆಗೆ ಬಂದ ಮಕ್ಕಳನ್ನು ಉಪವಾಸ ಬಿಡೋದು ಬೇಡ. ಮತ್ತು ಡೇಟಾಸ್ ಬಂದಾಗ ನಾವು ಈಗ ನಮ್ಮ ಇಡೀ ತಾಲೂಕು ಇಸ್ಕಾನಿಗೆ ಸರ್. ಹೌದು, ಕೊಡ್ಬೋದು. ಅಲ್ಲೇನು ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ಸ್ ಅಂತ ಹೇಳಿದರೆ, ಒಂದು ಫುಡ್ ಪ್ರಿಪೇರ್ ಆಗಿ ಅದು 4 ಗಂಟೆ ಒಳಗಾಗಿ ಅದು ಕನ್ಸ್ಯೂಮ್ ಆಗಬೇಕು ಸರ್. ಓಕೆ. ಇಲ್ಲದಿದ್ದರೆ ಅದು ಬ್ಯಾಕ್ಟೀರಿಯಾ ಇದಾಗಿ ಮತ್ತೆ ಅದು ವಿಷ ಇದಾಗಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ಬಿಟ್ಟು ಅದು ನಾವೀಗ ಅಡುಗೆ ಮಾಡುವಂತಹ ಈಗ ಏನು NGO ಏನಿದೆ ಅವರ ಅಡುಗೆ ಕೇಂದ್ರಕ್ಕೂ ಶಾಲೆಗೂ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನು ಕೇಳ್ತಾರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆ ರೀತಿ ಇದ್ದರೆ ಶಾಲೆಗಳು ಮನವಿಯನ್ನು NGO ಅಲ್ಲ ಸರ್. ಮತ್ತು ನಮಗೆ ಇಲಾಖೆಯಿಂದ ಅವರು ಇಸ್ಕಾನ್ ಅವರು ಇಲಾಖೆಯ ಪ್ರಸ್ತಾವನೆ ಕೊಟ್ಟದನ್ನು ಇಲಾಖೆ ನಮಗೆ ಗೊತ್ತಿದೆ. ಹೌದು, ಅದು ಅಲ್ಲಿ ಪ್ರಿಪರೇಷನ್ ಮಾಡಿದ್ರೆ ಪ್ರಾಬ್ಲಮ್ ಪರವಾಗಿಲ್ಲ. ಅವರು ಒಳ್ಳೆ ಮೆನು ಪ್ರಕಾರ ಊಟ ಕೊಡ್ತಾರೆ. ಮತ್ತು ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಅವರು ಉಪಯೋಗ ಮಾಡೋದಿಲ್ಲ ಅಡುಗೆಯಲ್ಲಿ. ಯಾವುದು? ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಉಪಯೋಗ ಮಾಡೋದಿಲ್ಲ. ಓಕೆ. ಮತ್ತು ಉಳಿದಂತೆ ನಮ್ಮ ಕರ್ನಾಟಕದ ಪ್ರಾದೇಶಿಕವಾರು ಫುಡ್ಡನ್ನು ಅವರು ಕೊಡ್ತಾರೆ ನನ್ನ ಪ್ರಕಾರ. ಅದು ನಮ್ಮ ಕರಾವಳಿ ಮಕ್ಕಳಿಗೆ ಕೆಲವೊಂದು ಫುಡ್ಡು ಆಗ್ತದೋ ಇಲ್ಲೋ ಅಂತೇಳಿ ಸ್ವಲ್ಪ ಹಾಗೆ ನಮ್ಮ ಮಕ್ಕಳು. ಮತ್ತೆ ಒಂದು ರಿಕ್ವೆಸ್ಟ್ ಸರ್, ನಾವು ಮಕ್ಕಳಿಗೆ ಒಳ್ಳೆಯದ?
ಅದು ಸ್ವಲ್ಪ ಆದರೂ ಬಿಸಿ ಇದ್ದಾಗ ಸರ್ ಅದು ಮಕ್ಕಳಿಗೆ ಜೀರ್ಣಕ್ರಿಯೆ ಕೂಡ ಇದಾಗ ಅವ್ರದ್ದು ಬಿಸಿ ಇರೋದಿಲ್ಲ, ಬಿಸಿ ಇರ್ತದೆ. ಮತ್ತೆ ಮಂಗಳೂರಲ್ಲಿ ಮಕ್ಕಳಿಗೆ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಬೆಂಗನ ಪದವಲ್ಲಿ ಅವ್ರದ್ದು ಈಗ ಅಡುಗೆ ಕೇಂದ್ರ ಆಗಿದೆ. ಆಯಿತು, ಮೇಲಾಧಿಕಾರಿಗಳಿಗೆ ಕೂಡ ಕಳಿಸಿದ್ದೇವೆ. ಮೊಟ್ಟೆಯ ಬೆಲೆ ಒಂದು ಗಗನಕ್ಕೆ ಏರ್ತಾ ಉಂಟು ಸರ್. ನಮಗೆ ಈಗ 6 ರೂಪಾಯಿ ಘಟಕ ವೆಚ್ಚ ಮೊಟ್ಟೆಗೆ, ಅದರಲ್ಲಿ 50 ಪೈಸೆ ಗ್ಯಾಸಿಗೆ ಬೇಯಿಸಲಿಕ್ಕೆ, 30 ಪೈಸೆ ಸಿಪ್ಪೆ ಸುಲಿಯಲಿಕ್ಕೆ, 20 ಪೈಸೆ ಅಂಗಡಿಯಿಂದ ಶಾಲೆಗೆ ಮೊಟ್ಟೆಯನ್ನು ತಂದುದಕ್ಕೆ. ಈ 6 ರೂಪಾಯಿಯಲ್ಲಿ ಈ 1 ರೂಪಾಯಿಯನ್ನು ಬಿಟ್ಟರೆ 5 ರೂಪಾಯಿ ಸಿಗುವಂಥದ್ದು. ಈಗ ನಿಯಮದ ಪ್ರಕಾರ 5 ರೂಪಾಯಿಗಿಂತ ಜಾಸ್ತಿ ಡ್ರಾ ಮಾಡೋ ಹಾಗಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ನಿಮಗೆ ಶಾಲೆಗೆ ಒಂದು ಮುಟ್ಟಿಸಿದ್ದಿಲ್ವಾ? ಮೊಟ್ಟೆಯನ್ನು ಶಾಲೆಗೆ ಒಂದು ಮುಟ್ಟಿಸಿದ್ದಿಲ್ವಾ? ಮೊಟ್ಟೆಯನ್ನು ಶಾಲೆಗೆ ಬಂದು ಮುಟ್ಟಿಸುತ್ತಿಲ್ವಾ? ಮುಟ್ಟಿಸ್ತಾರೆ, ಆದರೂ ಕೂಡ ಒಂದು 20-30 ಪೈಸೆ ಅಷ್ಟೇ ನಾವು ಹೋಲ್ಸೇಲ್ ರೇಟಿಂದ ಇದಿರ್ಬೋದು. ಅದು ಕೂಡ ಈ ಪೇಟೆಯ ಹತ್ತಿರದ ಮೇನ್ ರೋಡ್ ಇರುವಂಥ ಶಾಲೆಗಳಿಗೆ ತಲುಪಿಸ್ತಾರೆ. ಈ ಕುಗ್ರಾಮದ ಶಾಲೆಗಳು ಕೂಡ ನಮ್ಮಲ್ಲಿ ಇದೆ ಸರ್. ಅವ್ರು ಲೋಕಲ್ ಅಂಗಡಿಯಿಂದಲೇ ಪರ್ಚೇಸ್ ಮಾಡಬೇಕಾಗಿದೆ. ಆಗ ಮೊಟ್ಟೆಯ ಬೆಲೆ ಆಲ್ರೆಡಿ ಸ್ವಲ್ಪ ಕಂಪ್ಯಾರೇಬಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಏನು ಸಮಸ್ಯೆ? ಪರಿಹಾರ ಏನು? ಅರ್ಧ ಮೊಟ್ಟೆ ಸಮಸ್ಯೆ ಯಾವುದು? ಸೊ ನಮ್ಮೊಟ್ಟಿಗೆ ಅಜಿತ್ ಪ್ರೇಮ್ಜಿ ಅವರು ಕೂಡ ಮೊಟ್ಟೆಯನ್ನು ಡೊನೇಟ್ ಮಾಡ್ತಾ ಇದ್ದಾರೆ ದುಡ್ಡನ್ನು. ಅವರು ಕೂಡ ಅವರ ಪ್ರತಿನಿಧಿಗಳು ಕೂಡ ಶಾಲೆಗಳಿಗೆ ವಿಸಿಟ್ ಕೊಡ್ತಾರೆ. ಆ ಅರ್ಧ ಮೊಟ್ಟೆ ಕೊಡುವಂಥದ್ದು ಅದು ಪೂರ್ಣ ಪ್ರಮಾಣದ ಪೌಷ್ಟಿಕಾಂಶ ಕೇಳೋದು ನಾವು. ಪರಿಹಾರ ಮೊಟ್ಟೆಯ ಒಂದು ದರವನ್ನು ಸ್ವಲ್ಪ ದರ ಜಾಸ್ತಿ ಮಾಡಿದ್ದೀವಿ. ಸಂಪುಟ ಸಭೆಯಲ್ಲೇ ನಿರ್ಧಾರ. ಮತ್ತೆ ಮೊಟ್ಟೆ ರೇಟ್ ಜಾಸ್ತಿ ಆದರೆ ಇಲ್ಲಿ ಮಾರ್ಕೆಟಲ್ಲಿ ಅದು ಎಂತ ಮಾಡಿ ಅಲ್ಲ, ಇದು ಪೂರ್ವದಲ್ಲಿ ಏನಾಗಿತ್ತು ಸರ್, ಈ ಮೊಟ್ಟೆಯ ಘಟಕ ವೆಚ್ಚ ಸರ್ಕಾರ ಕೊಡ್ತದೆ. ಆ ಹೆಚ್ಚುವರಿ ಮೊತ್ತವನ್ನು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯವರು ಮತ್ತು ದಾನಿಗಳು ಭರಿಸಬೇಕು ಅನ್ನೋ ಯಾವುದೋ ಒಂದು ಲಿಮಿಟ್ ಬೇಕಲ್ಲ, ಒಂದು ಇರಬೇಕಲ್ಲ ಲಿಮಿಟ್. ಎಷ್ಟು ಲಿಮಿಟ್ ಹೋದರೂ ಕೊಡ್ಕೊಂತೇಳಿ ಏನು ಮಾಡ್ತಾರೆ? ಮೊಟ್ಟೆ ಮುಂಚೆ ಅದು ಡಿಮಾಂಡ್ ಕಡಿಮೆ ಇತ್ತು, ರೇಟ್ ಕಡಿಮೆ ಇತ್ತು. ಈಗ ಮಕ್ಕಳಿಗೆಲ್ಲ ಕೊಟ್ಟಾಗ ಮೊಟ್ಟೆಗೆ ಡಿಮಾಂಡ್ ಜಾಸ್ತಿ ಆಗಿ ಹೆಚ್ಚಿನ ಮಕ್ಕಳು ಮೊಟ್ಟೆಯನ್ನು ಡಿಮಾಂಡ್ ಮಾಡ್ತಾರೆ. ಹೌದು, ಅಲ್ಲ ಅವ್ರು ತಿನ್ಬೇಕಂತೆಲ್ಲ ಕೊಡೋದಲ್ಲ. ಹೌದು, ಮಗು ಕೇಳುವಾಗ ನಮಗೆ ಕೊಡದೇ ಇರಲಿಕ್ಕೆ ಆಗುದು. ನೋಡೋಣ, ನಾನಿದನ್ನು ನಮ್ಮ ಸಚಿವರಿಗೆ ಹೇಳ್ತೇನೆ. ಅವರು ಮತ್ತು ಅಸೀಂ ಪ್ರೇಮ್ಜಿ ವರ್ಷಕ್ಕೆ ಒಂದೇ ರೇಟ್ ಏನಾದರೂ ಹೆಚ್ಚು ಕಮ್ಮಿ ಮಾಡೋ ರೀತಿಯಲ್ಲಿ ಮಾಡಲಿ. ವಿಲ್ ಟಾಕ್, ದಟ್ ಇಸ್ ಬೆಟರ್. ಆಯ್ತು ಸರ್. ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಲಾಸ್ ಆಗ್ಬೋದು, ಒಂದು ತಿಂಗಳು ಲಾಭ ಆಗ್ಬೋದು, ಒಂದು ಆ್ಯಾವ್ರೇಜ್ ಮೇಂಟೈನ್ ಆಗ್ಬೋದು. ಅದಕ್ಕೆ ಅಸೋಸಿಯೇಷನ್ ಹತ್ರ ಕೇಳುವ. ನಮ್ಮ ಹಂತದಲ್ಲಿ ಆಗಬೇಕು ಸರ್. ನಾವು ಕೂಡ ಸಾಮಾನ್ಯ ಅಷ್ಟೇ ರೇಟ್ ಬರ್ತದೆ ಸರ್. ಒಳ್ಳೆ ಬಾಳೆಹಣ್ಣು ಕೊಡಬೇಕಾದ್ರೆ ಅವ್ರದ್ದು ಸ್ಪೆಸಿಫಿಕ್ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕಂತ ಉಂಟು. ಹಾಗಿರುವಾಗ ಈಗ ಡಿಮಾಂಡ್ ಇದ್ದ ಕಾರಣ ರೇಟು ಕೂಡ ಸ್ವಲ್ಪ ಹೈಕೆ ಆಗ್ತಾ ಉಂಟು ದಿನದಿಂದ ದಿನಕ್ಕೆ ಸರ್. ಟೀಚರ್ಗಳಿಗೆ, ದೊಡ್ಡ ಶಾಲೆಯವರಿಗೆ ಈಗ ಸಾಲ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಸರ್. ನೋಡ, ಶಾಲಾ ಸಮಿತಿಗೆ ಬಿಡಬೇಕು, ಅವರು ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಎಲ್ಲ ಶಾಲೆಗಳಲ್ಲಿ ದಾನಿಗಳು ಸಿಗುವುದಿಲ್ಲ ಸರ್. ಕೆಲವು ಬೆಟರ್ಮೆಂಟ್ ಕಮಿಟಿ ಚೆನ್ನಾಗಿರುವ ಶಾಲೆಗಳಲ್ಲಿ ಮ್ಯಾನೇಜ್ ಮಾಡ್ಕೊಳ್ಬೋದು. ಬಟ್ ನಮ್ಮ ಸಿಟಿಯಲ್ಲೆಲ್ಲ ಬರುವ ಮಕ್ಕಳೆಲ್ಲ ಮೈಗ್ರೇಟೆಡ್ ಚಿಲ್ಡ್ರನ್, ಹಾಗಾಗಿ ಶಾಲೆ ಎಫಿಕೇಟ್ ಮಾಡಿ ಮ್ಯಾನೇಜಲ್ಲಿ ಮಾಡ್ಬೋದು. ಮ್ಯಾನೇಜ್ ಮಾಡಿದ ಶಾಲೆ ಯಾವುದು ಅಂತ ಹೇಳಿ ನಮಗೆ ನೋಡುವ, ಗೊತ್ತಾಗ್ತಲ್ಲ. ಅವರು ಒಂದು ಪಟ್ಟಿ ಮಾಡಿ ಎಷ್ಟು ಭಾರ ಬೀಳ್ತದೆ ಈ ರೀತಿ ಹೋದ್ರೆ. ಈಗ ಒಂದು 600 ಮಕ್ಕಳಿದ್ರೆ ದಿನಕ್ಕೆ ಒಂದು 500ರಿಂದ 600 ರೂಪಾಯಿ ಒಂದು ದಿನಕ್ಕೆ ಕಟ್ಟಲಿಕ್ಕೆ ಬರ್ತದೆ ಸರ್. ಪದ ಒಂದು ಶಾಲೆ ಉಂಟು ಸಿಟಿ ಲಿಮಿಟಲ್ಲಿ, ಅವರಿಗೆ ಪ್ರತಿದಿನ 500ರಿಂದ 600 ರೂಪಾಯಿ ಬರ್ತದೆ ಸರ್. ಮತ್ತು APFನವರು ಅನಿಶ್ಚಿತವಾಗಿ ಭೇಟಿ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬಾಳೆಹಣ್ಣು ಕ್ವಾಲಿಟಿ ಸರಿ ಇಲ್ಲ ಅಥವಾ ಸಣ್ಣ ಬಾಳೆಹಣ್ಣು ಕೊಟ್ಟಿದ್ದಾರೆ, ಸಣ್ಣ ಬಾಳೆಹಣ್ಣಾದರೆ 2 ಬಾಳೆಹಣ್ಣು ಕೊಡಬೇಕಂತ ನಿಯಮ ಇದೆ. ಆಮೇಲೆ ಮೊಟ್ಟೆ ಕೂಡ 50 ಗ್ರಾಮ್ ಇರಬೇಕು. ಎಲ್ಲ ಮಕ್ಕಳು 100% ಬರ್ತಾರಾ? ಏನು ಸರ್? 100% ಸ್ಟೂಡೆಂಟ್ಸ್ ಇರ್ತಾರ ಮಕ್ಕಳು? ಸಾಮಾನ್ಯ ಒಂದು ದಿನದಲ್ಲಿ 10 ಜನ ಅಬ್ಸೆಂಟ್ ಆಗ್ಬೋದು, ಅದರಿಂದ ಜಾಸ್ತಿ ಇರುವುದಿಲ್ಲ ಸರ್. ಹಾಗೆ. ಓಕೆ. ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರನ್ನು ನೋಂದಣಿನೂ ಮಾಡ್ತಾ ಇದ್ದೇವೆ. ಡ್ರೈವರು ಮತ್ತು ಕಟ್ಟಡ ಕಾರ್ಮಿಕರ ರಿಜಿಸ್ಟ್ರೇಷನು ಆಗ್ತಾ ಇರ್ತದೆ. ಆಮೇಲೆ ತಾವು ಲಾಸ್ಟ್ ಟೈಮ್ ಹೇಳಿದ್ರಿ, ಆ ಥರ ನಾವು ಶಿಬಿರಗಳನ್ನು ಏರ್ಪಡಿಸಿ ಅಲ್ಲಿ ರಿಜಿಸ್ಟ್ರೇಷನು ಆಗಿದೆ. ಓಕೆ. ಶಿಬಿರ ಏರ್ಪಾಡು ಮಾಡಿದ್ದೀರಾ? ಹೌದೌದು, ಮಾಡಿದ್ರು ಸರ್. ಈಗ ಕಿಟ್ಟಿಗೆಲ್ಲ ಕೊಡ್ತಾ ಇದ್ದೀರಾ? ಹಾಂ, ಕಿಟ್ ಕೊಡ್ತಾ ಇದ್ದೀವಿ ಸರ್. ಈಗ ಯಾವುದು ಎಲ್ಲ ಮುಗಿದೋಯ್ತು ಸರ್, ಕಿಟ್ ಯಾವುದೂ ಬಂದಿಲ್ಲ. ಮೊನ್ನೆ ಸೇಫ್ಟಿ ಕಿಟ್ ಬಂದಿದ್ದು, ಎಲ್ಲ ಕೊಟ್ಟು ಖಾಲಿ ಆಗಿದೆ. ಓಕೆ. ESI PF ಸಮಸ್ಯೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಇದ್ದ, ಉತ್ತರ ಕನ್ನಡಕ್ಕೆ ಬೇರೆ ಕಿಟ್ಟಿ, ಇಲ್ಲಿಗೆ ಬೇರೆ ಕಿಟ್ಟು ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡ್ತಾ ಇದ್ದ. ಯಾರು? ನಮ್ಮೊಂದು ಕಾರ್ಮಿಕ ಮುಖಂಡ ಅಲ್ಲ ಸರ್, ಕೆಲಸ ಮಾಡುವ
ಹೇಳಿ ಎಂತ ಎಂತ ಹೇಳಿ ಇಲ್ಲ ಸರ್ ಎಲ್ಲ ಕಡೆ ಸೇಮ್ ಬಟ್ ನಮ್ಮ ಅವನು ಹೇಳ್ತಾ ಇದ್ದಾನೆ, ಅವನು ಹೇಳಿದ್ದಾನೆ, ಅಲ್ಲಲ್ಲ ಅದಕ್ಕೆ ನಾವು ಹೇಳುದು. ಚರ್ಚೆ ಬೇಡ, ಯಾರು ಹೇಳ್ತಾರೆ. ಆಮೇಲೆ ಒಂದು ಸರ್ಟಿಫಿಕೇಟು ಮತ್ತೆ ಅವ್ರಿಗೆ ಕಿಟ್ಟು ಕೊಡ್ತಾ ಇದ್ದಾರೆ. ಓಕೆ, ಅದು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಎಲ್ಲ ಕಡೆ ಆಗ್ತಾ ಇರೋದು. ಏನು ಗ್ರಾಮದಿಂದ ಸರ್ 7,60,00,000 ಟೋಟಲ್ ಡಿಮ್ಯಾಂಡ್ ಇದೆ ಸರ್. ಅದರಲ್ಲಿ ನಮ್ಗೆ ಈಗ ಆಲ್ರೆಡಿ ಈ ದಿನದವರೆಗೆ ನಾವು 3,13,00,000 ಕಲೆಕ್ಷನ್ ಮಾಡಿದ್ದೀವಿ ಸರ್. ಇನ್ನು 4,40,00,000 ಬಾಕಿ ಇದೆ. ಇದರಲ್ಲಿ ಸುಮಾರು 70 ಲಕ್ಷದವರೆಗೆ ಮಂಗಳೂರು ಯೂನಿವರ್ಸಿಟಿ ಅವ್ರು ಕೊಡಲಿಕ್ಕಿದೆ ಸರ್. ಈಗ ನಾವು ಅವ್ರಿಗೆ ನೋಟಿಸ್ ಮಾಡಿದ್ದೇವೆ, ತಾವು ಹ್ಞೂ ಅಂದರೆ ನಾವು ಜಪ್ತಿ ವಾರಂಟ್ ಇಶ್ಯೂ ಮಾಡಿ ಸೀಸ್ ಮಾಡ್ತೀವಿ. ಓಕೆ, ಅದು ಮತ್ತು ಇವನ್ ಇನ್ಫೋಸಿಸ್ ಅವ್ರದ್ದು ಸುಮಾರು 1 ಕೋಟಿವರೆಗೆ ಆಗ್ತದೆ ಅದರಲ್ಲಿ. ಬಟ್ ಅವರು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ, ರಿಟ್ ಹೋಗಿದ್ದಾರೆ. ಓಕೆ, ಇದೇನಿದು 15 ಫೈನಾನ್ಸ್ ಬರಲಿಲ್ಲ. ಬೇಸಿಗೆ ಕಾಲ ಇದರಿಂದ ಈಗ ಒಂದು ಸ್ವಲ್ಪ ವನ್ಯಜೀವಿಗಳು ಹೊರಗಡೆ ಬರ್ತಾ ಇದೆ ಸರ್ ಫಾರೆಸ್ಟಿಂದ. ಸೊ ನಮ್ಮ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟಂತೆ ಕೇವಲ ಇರಾದಲ್ಲಿ ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಇದೆ ಸರ್. ಸೊ ಅದ್ರ ಸುತ್ತಮುತ್ತ ಒಂದು ಸ್ವಲ್ಪ ಕಾಡೆಮ್ಮೆಗಳು ಓಡಾಡ್ತಾ ಇದ್ದಾವೆ. ಒಂದು ಸ್ವಲ್ಪ ಅಲ್ಲಲ್ಲೇ ಚಿರತೆಗಳ ಕಾಟಗಳಿದೆ ಸರ್, ಅವೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಚಿರತೆ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಕೆಲವೊಂದು ಕಡೆ ಕಂಪ್ಲೇಂಟ್ ಬಂದಿದ್ದಾವೆ ಸರ್, ನಾವು ಅಲ್ಲಿ ಗೂಡಿಡ್ತಾ ಇದ್ದೀವಿ ಸರ್. ಪ್ರಾಬ್ಲಮ್ ಇಲ್ಲಲ್ಲ? ಪ್ರಾಬ್ಲಮ್ ಏನಿಲ್ಲ ಸರ್, ಬೇರೆ ವಿಷಯ ಇಲ್ಲ, ಬೇರೆ ಯಾವುದೂ ಇಲ್ಲ ಸರ್. ಓಕೆ, ಯಾವುದು ಎಂತ ಮಾಡೋದು? ಬದುಕಬೇಕಲ್ಲ, ಅದರಲ್ಲಿ ಏನಾದರೂ ವ್ಯವಸ್ಥೆ ಉಂಟು ನಿಲ್ಲಿಸ್ಲಿಕ್ಕೆ ಆಗ್ತದ? ಹೋಗುವ ಸಮಯ ರಾತ್ರಿ ಜಾಗ್ರತೆ ಹೋದ್ರೆ ಆಯ್ತು. ಕಾಡು ಅಂತೇಳಿ ಮುಂದೆ ಹೋದದ್ದು ಅದು ಓಡ್ತದೆ ನಮಗೆ ಅಷ್ಟೇ. ಸ್ವಲ್ಪ ದೂರ ನಿಲ್ಲಿ, ಅದರಷ್ಟೇ ಅದು ಹೋಗ್ತದೆ. ಮಾತ್ರ ಅಲ್ಲ, ಇದು ಕೃಷಿಗೆ ತೊಂದರೆ ಕೊಡ್ತದೆ ತುಂಬ. ಕೃಷಿ ಅಲ್ಲ, ಏನು ಮಾಡಲಿಕ್ಕೆ ಸಾಧ್ಯ? ಕಾಡಂತ ನಾವು ಹಿಡ್ಕೊಂಡು ಇವರಿಗೆ ಏನು ಮಾಡಲಿಕ್ಕೆ ಆಗ್ತದ? ಮತ್ತೆ ಬೀದಿ ನಾಯಿ ಇವರಿಗೆ ಬರ್ತದೆ, ಬೀದಿ ನಾಯಿ. ಹೌದು, ಅದು ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಅದು ನಿಮಗೆ ಬರೋದು ಗ್ರಾಮ ಪಂಚಾಯತಿಗೆ, ಫಾರೆಸ್ಟಿಗೆಲ್ಲ. ಆಯ್ತು, ಈಗ ಬೇರೆ ಸೋಷಲ್ ಫಾರೆಸ್ಟ್ ಏನು, ಎಲ್ಲೆಲ್ಲ ಮರ ನಡ್ತೀರಿ? ಬಂಟ್ವಾಳ ಸೋಷಲ್ ಫಾರೆಸ್ಟಿಂದ ನಮ್ಮಲ್ಲಿ ಟೋಟಲ್ 6,075 14/20 ಗಿಡಗಳನ್ನು ಸೆಪ್ಟೆಂಬರ್ ಒಳಗೆ ನಾವು ನಾಟಿ ಮಾಡ್ತೀವಿ ಸರ್. ಎಲ್ಲ ಬಂಟ್ವಾಳ ಈ ವರ್ಷ ಎಷ್ಟು, ಲಾಸ್ಟ್ ಟೈಮ್ ಎಷ್ಟು ಮಾಡಿದಿರಿ? ಅದೇ ಲಾಸ್ಟ್ ಟೈಮ್ ಸರ್ 6,075 14/20 ಅಂದರೆ ರಸ್ತೆ ಬದಿ ಗಿಡಗಳು. 6,075. ಎಲ್ಲಿ ಅಲ್ಲ? ಅದು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ ಸರ್. 6,075 ಸರ್. ಎಷ್ಟು ಬದುಕಿದೆ? ಮತ್ತೆ ಅದು ಮೇಂಟೈನ್ ಮಾಡೋದು ಯಾರು? ಅದನ್ನು ಮೇಂಟೈನ್ ಮಾಡ್ತಿದ್ದೀರಾ? ಯಾವ ಸರ್? ಅದನ್ನು ಯಾರು ನೋಡ್ತಾ ಇದ್ದಾರೆ? ವಾಚರ್ಸ್ ಇರ್ತಾರೆ ಸರ್. ಮತ್ತೆ ಹೌದು, ಆಮೇಲೆ ನಾವು ಇದರಲ್ಲಿ ಸಾಯಿಲ್ ವರ್ಕ್ ಮಾಡ್ತೇವೆ. ಈಗಾಗಲೇ ಆಗಿದೆ ಸರ್ ಸಾಯಿಲ್ ವರ್ಕ್ ಅವುಗಳಿಗೆಲ್ಲ. ಆಮೇಲೆ ವಾಟ್ರಿಂಗ್ ಮಾಡ್ತೇವೆ. ಜನವರಿ ಮತ್ತು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ವಾಟ್ರಿಂಗ್ ಮಾಡ್ತೇವೆ ಸರ್. ಒಂದೊಂದು ವಾಟ್ರಿಂಗ್ ಸಿಗ್ತದೆ. ಒಂದು ಕೆಲಸ ಮಾಡಿ, ಯಾವ್ಯಾವ ಗ್ರಾಮದಲ್ಲಿ ಯಾವ ರಸ್ತೆಗೆ ಎಷ್ಟಷ್ಟು ಗಿಡ ನೆಟ್ಟಿದೆ ಅಂತೇಳಿ ಒಂದು ಲಿಸ್ಟ್ ಕೊಡಿ. ಆಯಿತು, ನಾನೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿಷ್ಟೇ, ಒಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಬನ್ನಿ. ಅವ್ರು ಕೊಟ್ಟಂಥ ವರದಿ ಮೇಲೆಗೆ ಎಷ್ಟೆಷ್ಟು ಮರಗಳು ಎಲ್ಲಿದೆಯಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಂದು ಡೀಟೇಲ್ಸ್ ಕೊಡಿ. ಜಸ್ಟ್ ಒಂದು ವೆರಿಫಿಕೇಷನ್ಗೆ ಮಾತ್ರ ಇದಕ್ಕೆ. ಮತ್ತು ಉಳಿದಂತೆ ಸಾರ್ವಜನಿಕ ಸಸಿ ವಿತರಣೆ ಅಡಿ 6-9 ಸೈಜ್ನ 7,000 ಮತ್ತು 8-12 ಸೈಜ್ನ 1,500 ಮತ್ತು ಸಾಮಾಜಿಕ ಅರಣ್ಯ ಯೋಜನೆ ಅಡಿಯಲ್ಲಿ 5,000 6-9 ಸೈಜ್ನ ಗಿಡಗಳು. ಹಾಗೆ RKVY ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ 8-12 ಗಾತ್ರದ 8,705 ಗಿಡಗಳು. ಹಾಗೆ ಹಸಿರು ಕರ್ನಾಟಕ ಯೋಜನೆ ಅಡಿಯಲ್ಲಿ 10-16 ಬ್ಯಾಗ್ ಸೈಜ್ನ 400 ಗಿಡಗಳು. ಒಟ್ಟಿಗೆ 22,605 ಗಿಡಗಳನ್ನು ಸೆಪ್ಟೆಂಬರ್ ಒಳಗೆ ನಾವು ವಿಲೇವಾರಿ ಮಾಡಿರ್ತೇವೆ ಸರ್ ಆಲ್ರೆಡಿ. ಈಗ ಈ ಸಾಲಿಗೆ ನಾವು 24,605 ಗಿಡಗಳನ್ನು ನಾವು ಬೆಳೆಸ್ತಾ ಇರ್ತೇವೆ ಸರ್ ನರ್ಸರಿಯಲ್ಲಿ. ಹಾಗೆ ನರೇಗಾದ ಅಡಿಯಲ್ಲಿ ನಾವು ಇಂಗು ಗುಂಡಿಗಳನ್ನು ಮಾಡ್ತಾಯಿದ್ದೇವೆ. ಅನಂತಾಡಿ ಮತ್ತು ವೀರಕಂಬದಲ್ಲಿ ನಾವು ಮಾಡ್ತಾಯಿದ್ದೇವೆ ಸರ್. ಓಕೆ, 20 ಹೆಕ್ಟರ್ ಲ್ಯಾಂಡಲ್ಲಿ. ಆಯಿತಾ? ಡೀಟೇಲ್ಸ್ ಪಂಚಾಯತ್ ಕೊಡಿ ನೀವು. ಆಯ್ತು ಸರ್, ಮಾಡ್ತೀವಿ ಅಂತೇಳಿ. ಆಯ್ತು ಸರ್, ನಮಸ್ತೆ. ಮೀನುಗಾರಿಕೆ ಇಲಾಖೆ